ದಲ್ಲಿ ಅರಿಕೆ ಮಾಡಿದ ಹಾಗೆ ಕಳೆದ 3 ದಿವಸಗಳ ಈ ಉಪನ್ಯಾಸ ಮಾಲೆಯನ್ನು ನಮ್ಮ ಸಂಸ್ಥೆಯ ಅಭಿಮಾನಿಗಳಾದ ಶ್ರೀಮತಿ ವಿಜಯ ಅವರು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಇದ್ದೇನೆ. ಆಗಲೇ ತಿಳಿಸಿರೋ ಹಾಗೆ ಸ್ವಾಮಿ ವಿವೇಕಾನಂದರ 150ನೇ ಜನ್ಮ ವರ್ಷೋತ್ಸವವನ್ನು ಈ ಸಂದರ್ಭದ ವಿಶೇಷತೆಯ ಕಾರಣದಿಂದ ಹಲವು ಸರಣಿಗಳಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಇದೀಗ 3ನೇ ಸರಣಿ ಸಂಪನ್ನಗೊಳ್ತಾ ಇದೆ. ಮುಂದಿನ ಎಂದರೆ 4ನೇ ಸರಣಿಯ ಉಪನ್ಯಾಸ ಮಾಲೆಯನ್ನು ಪರಮಪೂಜ್ಯ ಸ್ವಾಮಿ ಹರ್ಷಾನಂದಜಿ ಮಹಾರಾಜ್ ಅವರು 2013 ಫೆಬ್ರವರಿ 4, 5, 6 ಆ ದಿವಸಗಳಲ್ಲಿ ನಡೆಸಿಕೊಡೋದಕ್ಕೆ ಕೃಪೆ ಮಾಡಿ ಒಪ್ಪಿದ್ದಾರೆ. ಮುಂದಿನ ವರ್ಷ ಫೆಬ್ರವರಿ ಸ್ವಾಮಿ ವಿವೇಕಾನಂದರ 150ನೇ ಜನ್ಮವರ್ಷ ಉತ್ಸವಾಚರಣೆ ನಮಗೆ ಜೀವಿತ ಕಾಲದಲ್ಲಿ ವಿರಳವಾಗಿಯಷ್ಟೇ ಸಿಗುವಂಥ ಒಂದು ವಿಶೇಷ ಅವಕಾಶ. ಇದು ನಮ್ಮ ಒಬ್ಬೊಬ್ಬರ ಬದುಕಿನಲ್ಲಿಯೂ ವಿಶೇಷವಾಗಿ ರೇಖಾಂಕನಗೊಳ್ಳಬೇಕಾದ ಸಂದರ್ಭ. ನಾವು ಪದೇ ಪದೇ ನೆನೆಯೋ ಹಾಗೆ ಒಂದು ಜನಾಂಗವಾಗಿ ನಾವೆಲ್ಲ ಇವತ್ತು ತಲೆ ಎತ್ತಿ ಎದೆಯುಬ್ಬಿಸಿ ನಿಂತಿದ್ದೇವೆ ಅಂದರೆ ಅದಕ್ಕೆ ಸಿಂಹಪಾಲು ಕೀರ್ತಿ ಸಲ್ಲಬೇಕಾದ್ದು ಸ್ವಾಮಿ ವಿವೇಕಾನಂದರಿಗೆ. ವಿಶಾಲ ಜಗತ್ತಿಗೆ ಹಿಂದೂ ಧರ್ಮದ ಶ್ರೇಷ್ಠತೆಯ ಪರಿಚಯ ಮಾಡಿಕೊಟ್ಟದ್ದು, ಹಿಂದೂಗಳಲ್ಲಿಯೇ ಸ್ವಧರ್ಮ ಪ್ರಜ್ಞೆಯನ್ನು ಮತ್ತೆ ಪ್ರಜ್ವಲಿಸಿ ಅವರಲ್ಲಿ ಸ್ವಾಭಿಮಾನವನ್ನು ಮೂಡಿಸಿದ್ದು, ಧರ್ಮ ವಿಷಯಕ ಸಂವಾದಕ್ಕೆ ವಿನೂತನವಾದ ಸಮಕಾಲೀನವಾದ ಒಂದು ನುಡಿಗಟ್ಟನ್ನೇ ಆವಿಷ್ಕರಿಸಿದ್ದು, ವಿಜ್ಞಾನಾವೇಶದಿಂದ ಹಿಡಿದು ನಿಧರ್ಮೀಯತೆಯವರೆಗೆ ಎಲ್ಲ ಸಾಂಪ್ರತ ಸವಾಲುಗಳಿಗೆ ಒಂದು ಧರ್ಮ ಅನ್ನುವ ಪ್ರತ್ಯಸ್ತ್ರವನ್ನು ಸಫಲವಾಗಿ ಸಂಧಾನ ಮಾಡಿದ್ದು, ಹೀಗೆ ಹಲವು ಸಾಧನೆಗಳನ್ನು ಒಮ್ಮೆಗೆ ಮತ್ತು ಕೇವಲ 13-14 ವರ್ಷದ ಅಲ್ಪ ಅವಧಿಯಲ್ಲಿ ಮಾಡಿದವರು ಸ್ವಾಮಿ ವಿವೇಕಾನಂದರು. ಅದನ್ನು ನೆನೆಯುವಾಗ ತುಂಬ ವಿಸ್ಮಯ ಅಂತ ಅನಿಸುತ್ತೆ. ನಮ್ಮ ಎಲ್ಲ ರಾಷ್ಟ್ರ ನಾಯಕರಿಗೆ ಅವರು ಸ್ಫೂರ್ತಿ ಸ್ಥಾನವಾಗಿದ್ದುದು ಸಹಜ. ಅವರೆಲ್ಲರೂ ಅದನ್ನು ಪ್ರಾಂಜಲವಾಗಿ ಹೇಳಿಕೊಂಡಿದ್ದಾರೆ. ಅಂತಹ ಇತಿಹಾಸಾರ್ಹ ಅವತಾರ ಪುರುಷರನ್ನು ಸ್ಮರಿಸೋದಕ್ಕಿಂತ ಪುಣ್ಯ ಕಾರ್ಯ ಬೇರೆ ಇಲ್ಲ. ಸ್ವಾಮೀಜಿಯವರ ಮಹಾಸಮಾಧಿಯಾದ 110 ವರ್ಷಗಳು ಕಳೆದ ಮೇಲೂ ನಾವೆಲ್ಲ ಅವರ ಪ್ರಭಾವದಿಂದ ಆಚ್ಛಾದಿತವಾಗಿದ್ದೇವೆ. ನಿಜವಾದ ಮಹಾನತೆಯ ಸೂಚಕ ಅಂದರೆ ಇದೆ. ಇಂಗ್ಲೀಷ್ನಲ್ಲಿ ಒಂದು ವಾಟ್ ಈಸ್ ದಿ ಯಾರ್ಡ್ ಸ್ಟಿಕ್ ಫಾರ್ ಗ್ರೇಟ್ನೆಸ್ ಅನ್ನೋಕ್ಕೆ ಒಂದು ಲಕ್ಷಣ ನಿರೂಪಣೆ ಹೇಳ್ತಾರೆ. ಇಟ್ ಈಸ್ ಅವನ ಜೀವಿತ ಕಾಲದಲ್ಲಿ ಯಾರು ಅವನಿಗೆ ಪ್ರಶಸ್ತಿ ಕೊಟ್ಟರು ಅದು ಇದು ಅಂತಲ್ಲ. ಹಿಸ್ ಗ್ರೇಟ್ನೆಸ್ ಶುಡ್ ಬಿ ಮೆಷರ್ಡ್ ಬೈ ದಿ ಲೆಂಗ್ತ್ ಆಫ್ ಶ್ಯಾಡೋ ಹಿ ಕಾಸ್ಟ್ಸ್ ಆನ್ ದಿ ಫ್ಯೂಚರ್. ಇದು ಪ್ರಸಿದ್ಧವಾದ ಹೇಳಿಕೆ. ಆ ಲೆಕ್ಕದಲ್ಲಿ ವಿವೇಕಾನಂದರಿಗೆ ಸರಿಗಟ್ಟುವವರು ಬಹುಶಃ ಬೇರೆ ನಮಗೆ ಕಾಣೋದಿಲ್ಲ. ಹೀಗೆ ಈ ಆಚರಣೆ ಕೂಡ ಒಂದು ದೃಷ್ಟಿಯಿಂದ ಸಾಂಕೇತಿಕ ಅಂತ ಹೇಳಬಹುದು. ಆದರೆ ಪುನಃಸ್ಮರಣೆ ನಮಗೆ ಹೊಸ ಚೈತನ್ಯ ಕೊಡುತ್ತೆ, ಅದು ವಾಸ್ತವವೇ. ವಿವೇಕಾನಂದರ ನಿತಾಂತ ಆರಾಧಕರಾಗಿದ್ದ ಮತ್ತು ಈ ಸಂಸ್ಥೆಯ ಸ್ಥಾಪಕರಾದ DVG ಅವರು ಹೇಳಿರೋ ಹಾಗೆ, ವಿವೇಕಾನಂದರ ಲೋಕಬೋಧನೆಯಲ್ಲಿ ಒಂದು ಜೀವಧ್ವನಿ, ಒಂದು ಜೀವೋತ್ತೇಜಕ ಪ್ರಭೆ, ಒಂದು ಜೀವನೋಪಯುಕ್ತ ಶಕ್ತಿ ಇವು ತುಂಬಿವೆ. ಇದು DVG ಅವರ ಮಾತು. ಈ ಐತಿಹಾಸಿಕ ಸಂದರ್ಭದಲ್ಲಿ ವಿವೇಕಾನಂದರ ಸಾಧನೆಯ ಬಗ್ಗೆ ಹಲವಾರು ಸ್ಮರಣೀಯ ಒಳನೋಟಗಳನ್ನು ನೀಡಿರುವ ಆದರಣೀಯ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಎಲ್ಲ ಸಹೃದಯರಿಗೆ ನಮಸ್ಕಾರ. ನಿನ್ನೆ ದಿವಸ ವಿವೇಕಾನಂದರ ನಾನು 3 ಎಳೆಗಳನ್ನು ಇಟ್ಕೊಂಡು ಮಾತಾಡ್ತೀನಿ ಅಂತ ಶುರು ಮಾಡಿದಾಗ ಆ ಕೊನೆಯ ಎಳೆಯನ್ನು ಪುರುಷಮಣಿ ಅಂತ ಕರೆದಿದ್ದೆ. ಯಾವ ಶಿಲೆ ಮತ್ತೊಂದನ್ನು ಮುಟ್ಟಿದಾಗ ಬಂಗಾರವನ್ನಾಗಿ ಮಾಡ್ತದೋ ಅಂಥ ಶಿಲೆ ಪುರುಷಮಣಿ ಅಂತ ಕರಿತೇವೆ. ಫಿಲಾಸಫರ್ ಸ್ಟೋನ್ ಅನ್ಬೋದು, ಟಚ್ ಸ್ಟೋನ್ ಅಂತ ಕರೀತಾರೆ. ಅದೊಂದು ಅದ್ಭುತವಾದಂಥ ಶಕ್ತಿ. ವಿವೇಕಾನಂದರು ಒಂದು ಪುರುಷಮಣಿಯಾಗಿ ಜನರನ್ನು ಹೇಗೆ ಪರಿವರ್ತನೆಗೊಳಿಸಿದರು ಅನ್ನೋದು ನೋಡೋದಕ್ಕೋಸ್ಕರ ನಿನ್ನೆ ಅಡಿಗರ ಕವನದ್ದೊಂದು GS ಶಿವರುದ್ರಪ್ಪನವರ ಕವನದ ಕೆಲವು ಭಾಗಗಳನ್ನು ನೋಡಿ ಹೇಳಿದೆ. ಒಂದು ವಿಶೇಷವಾಗಿ ಅದ್ಭುತ ಅನಿಸೋದು ಇದೀಗ ಡಾಕ್ಟರ್ ರಾಮಸ್ವಾಮಿಯವರು ಹೇಳಿದ ಹಾಗೆ, ಬದುಕಿನ ಯಾವ ಸ್ತರದ ಜನ ಕೂಡ ಅವ್ರನ್ನ ಮೆಚ್ಚದೇ ಇಲ್ಲ. ಭಾಳ ಅಪರೂಪ ಇದು. ಸಾಮಾನ್ಯವಾಗಿ ಒಬ್ಬ ದೊಡ್ಡ ಕಲಾವಿದ ಇನ್ನಷ್ಟು ಜನ ಕಲಾವಿದರಿಗೆ ಪ್ರೋತ್ಸಾಹಿಸ್ತಾನೆ. ಅವರನ್ನು ಕಂಡು ಅವ್ರನ್ನ ಮಾದರಿಯಾಗಿ ಇಟ್ಕೊಂಡು ಇನ್ನೊಂದಿಷ್ಟು ಜನ ಕಲಾವಿದರಾಗ್ತಾರೆ. ಒಬ್ಬ ನೃತ್ಯಪಟುವನ್ನು ನೋಡಿ ಇನ್ನೊಂದಿಷ್ಟು ಜನ ನೃತ್ಯಕ್ಕೆ ಹೋಗ್ತಾರೆ. ಹಾಡುಗಾರನ್ನು ನೋಡಿ ಹಾಡುಗಾರರಾಗ್ತಾರೆ. ಒಬ್ಬ ರಾಜಕಾರಣಿಯನ್ನು ನೋಡಿ ಇನ್ನೊಂದಿಷ್ಟು ಜನ ರಾಜಕಾರಣಿಗಳಾಗಬಹುದು. ಒಬ್ಬ ಒಳ್ಳೆಯ ವೈದ್ಯನನ್ನು ನೋಡಿ ಮಾದರಿ ಆಗಾರಿಸ್ಕೊಂಡು ವೈದ್ಯರಾಗಿದ್ದಾರೆ. ಅಂದರೆ ಏನರ್ಥ ಅಂದರೆ, ಸಾಮಾನ್ಯವಾಗಿ ಒಂದು ಉನ್ನತ ಸ್ಥಾನಕ್ಕೆ ಹೋದವರು ತಮ್ಮ ಕ್ಷೇತ್ರದಲ್ಲಿರುವಂಥ ಬೇಕಾದಷ್ಟು ಜನರ ಮೇಲೆ ಪರಿಣಾಮ ಬೀರ್ತಾರೆ, ಪ್ರೋತ್ಸಾಹ ಮಾಡ್ತಾರೆ, ಅವ್ರಿಗೆ ಉತ್ತೇಜನ ಕೊಡ್ತಾರೆ, ಸ್ಫೂರ್ತಿಯ ಚಿಲುಮೆ ಆಗ್ತಾರೆ. ಆದರೆ ವಿವೇಕಾನಂದರ ಜೀವನ ನೋಡಿದಾಗ ದ ಸ್ಪೆಕ್ಟ್ರಮ್ ಈಸ್ ಸೋ ವೈಡ್. ಅವರು ಮದ್ರಾಸಿಗೆ ಬಂದಾಗ ಮರೀನಾ ಬೀಚಲ್ಲಿ ಲಕ್ಷಾಂತರ ಜನ ಸೇರಿದ್ದಾರೆ, ರಥವನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ಮುದುಕಿ ಓಡಿ ಬಂದು ವಿವೇಕಾನಂದರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅಳ್ತಾ ಇದ್ಲಂತೆ. ಯಾಕೆ ಅಳ್ತೀಯ ನೀನು, ಯಾರವರು ಅಂದರೆ, ಏನೋ ಗೊತ್ತಿಲ್ಲ ಕಣಪ್ಪ, ಅವನು ದೇವರೇ ಅವನು ಅಂತ. ಏನೂ ಅರಿಯದಂಥ ಒಬ್ಬ ಅನಕ್ಷರಸ್ಥ ಮಹಿಳೆ ಅವರಿಂದ ಸ್ಫೂರ್ತಿ ಪಡ್ಕೊಳ್ಬೇಕಾದ್ರೆ, ಅಧಿಕಾರಿಗಳ ಸ್ಫೂರ್ತಿ ಪಡ್ಕೊಂಡಿದ್ದಾರೆ, ಸಾಹಿತಿಗಳು ಹೇಳಿದ್ದಾರೆ. ಮಹಾತ್ಮ ಗಾಂಧಿಯವರಂಥ ಸಮಾಜ ಸುಧಾರಕರು ಹೇಳ್ತಾರೆ, ವಿವೇಕಾನಂದರ ಜೀವನ ಚರಿತ್ರೆಯನ್ನು ಓದಿದ ಮೇಲೆ ನನ್ನ ದೇಶ ಪ್ರೇಮ 100 ಮಡಿ ಆಯಿತು ಅಂತ. ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ನಮಗೇನಾದರೂ ಮಾದರಿ ಸಿಗೋದಿದ್ದರೆ ಜೀವನಕ್ಕೆ ವಿವೇಕಾನಂದರ ಜೀವನದಲ್ಲಿ ಸಿಗ್ತದೆ ಅಂತ. ಎಲ್ಲರೂ ಮೆಚ್ಚಿಕೊಂಡವರೇ. ಅಂದರೆ ಇಂಥ ಜನ ಮೆಚ್ಚಲಿಲ್ಲ ಅಂತಲ್ಲ, ಅತ್ಯಂತ ತೀಕ್ಷ್ಣನಾದಂಥ ವಿಮರ್ಶಕರಾದಂಥ ಅರವಿಂದೋ ಹೇಳ್ತಾರೆ ಅವ್ರ ಬಗ್ಗೆ, ವಿವೇಕಾನಂದರ ಬಗ್ಗೆ ಅದ್ಭುತ ಮಾತನ್ನು ಹೇಳ್ತಾರೆ. ಅಂದರೆ ಜೀವನದ ಯಾವ ಸ್ತರದ ಜನ ಕೂಡ ಅವ್ರನ್ನ ಮೆಚ್ಚದೇ ಇಲ್ಲ ಅನ್ನುವಂಥದ್ದು. ಇಷ್ಟೊಂದು ಸಮಾಜದಲ್ಲಿರುವಂಥ ಜನಕ್ಕೆ ಮೆಚ್ಚುಗೆ ಆಗುವಾಗಿ ಹೇಗೆ ಸಾಧ್ಯ ಆಯಿತು ವಿವೇಕಾನಂದರಿಗೆ ಅಂತ ಇದಕ್ಕೆ ಒಂದು ವಿಚಾರ ಮಾಡಿದಾಗ ಅನಿಸುತ್ತೆ. ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ, ಒಂದು ಅದ್ಭುತವಾದಂಥ ಚೈತನ್ಯ, ಅದು ಒಂದೇ ಸ್ತರದಲ್ಲಿ ಕೆಲಸ ಮಾಡೋಲ್ಲ. ಸಾಮಾನ್ಯ ಮನುಷ್ಯರು ಒಂದು ಸ್ತರದಲ್ಲೇ ಕೆಲಸ ಮಾಡ್ತಾರೆ. ಒಬ್ಬ ಒಳ್ಳೆಯ ಸಂಗೀತಗಾರ ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ಅನನ್ಯವಾದ ಸಾಧನೆಯನ್ನು ಮಾಡಿ ಆ ಕ್ಷೇತ್ರದಲ್ಲಿರುವಂಥವ್ರು ಬೇಕಾದ ಸ್ಫೂರ್ತಿದಾಯಕರಾಗ್ತಾರೆ. ಆದರೆ ವಿವೇಕಾನಂದರಂಥ ಮಹಾಚೈತನ್ಯ ಇದೆಯಲ್ಲ, ಒಂದೇ ಹಂತದಲ್ಲಿ 10 ಸ್ತರಗಳಲ್ಲಿ ಕೆಲಸ ಮಾಡುತ್ತೆ. ಇದನ್ನು ನಮ್ಮ ಅಬ್ರಹಾಂ ಮ್ಯಾಸ್ಲೋ ಅನ್ನುವಂಥ ಒಬ್ಬ ಸಮಾಜಶಾಸ್ತ್ರಜ್ಞ ಅಮೇರಿಕೆಯಲ್ಲಿ ಬಹಳ 12 ವರ್ಷ ತಪಸ್ಸು ಮಾಡಿ ಏನೋ ಬರೆದ ಥಿಯರಿ ಬರೆದು ಹೇಳಿದ, ನೀಡ್ ಹೈರಾರ್ಕಿ ಅಂತ. ಮನುಷ್ಯನ ಅವಶ್ಯಕತೆಗಳು ಮೆಟ್ಟಲಾಗಿರ್ತವೆ ಅಂತ. ಎಲ್ಲರ ಅವಶ್ಯಕತೆಗಳು ಒಂದೇ ಆಗಿರೋದಿಲ್ಲ, ಅವು 5 ಹಂತಗಳು ಅಂತ ಹೇಳ್ತಾರೆ. ಮೊದಲೇದು ಫಿಸಿಯೋಲಾಜಿಕಲ್ ನೀಡ್, ಅಂದರೆ ಭೌತಿಕ ಅವಶ್ಯಕತೆಗಳು. ರೋಟಿ ಕಪಡ ಮಕಾನ್, ಎಲ್ರಿಗೂ ಮನೆ ಬೇಕು, ಬಟ್ಟೆ ಬೇಕು, ಒಂದು ಊಟ ಬೇಕು, ವ್ಯವಸ್ಥೆ ಆಗಬೇಕು. ದಿನನಿತ್ಯದ ಬದುಕಿಗೋಸ್ಕರ ಬೇಕಾಗುವಂಥದ್ದು ದೈಹಿಕವಾದ ಅವಶ್ಯಕತೆಗಳು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ದೈಹಿಕ ಅವಶ್ಯಕತೆಗಳು ಕಾಡೋ ತನಕ ಮೇಲಿನ ಅವಶ್ಯಕತೆಗಳು ಮುಟ್ಟೋದಿಲ್ಲ ಮನುಷ್ಯ. ಊಟ ಸಿಕ್ಕರೆ ಸಾಕು. ಯಾರೋ ಬರ್ತಾರೆ ನಿಮ್ಮ ಕಡೆಗೆ, ಒಂದು ಏನಾದರೂ ಕೆಲಸ ಕೊಡಿ ಸರ್, ಯಾವುದಾದ್ರೂ ಕೆಲಸ ಕೊಡಿ ಸರ್, ಪರವಾಗಿಲ್ಲ, ಸಂಬಳ ಎಷ್ಟಾದರೂ ಅಡ್ಡಿ ಇಲ್ಲ ಸರ್, ಯಾಕಂದರೆ ನಾಳೆಗೆ ಊಟ ಬೇಕು. ಆ ಬದುಕಿನ ತತ್ವಾರ ಆದಾಗ, ಕಷ್ಟ ಆದಾಗ, ನಾಳೆ ಹೇಗೆ ಬದುಕಬೇಕು ಅಂದಾಗ ಬೇರೆ ದೊಡ್ಡ ದೊಡ್ಡ ಚಿಂತನೆಗಳು ಬರೋಲ್ಲ. ಅದಕ್ಕೆ ಹೇಳ್ತಾನೆ, ಫಿಸಿಯೋಲಾಜಿಕಲ್ ನೀಡ್ಸ್ ಅಫೆಕ್ಟ್ ಯು ಮೋಸ್ಟ್. ಅದು ಸ್ಯಾಟಿಸ್ಫೈ ಆಯಿತು, ನಮ್ಮ ಭೌತಿಕ ಅವಶ್ಯಕತೆಗಳು ಮುಗಿದು ಅಂದರೆ ಅಲ್ಲಿಗೆ ನಿಲ್ಲೋಲ್ಲ ಮನುಷ್ಯ. ಯಾರೋ ಮನೆಗೆ ಬರ್ತಾರೆ, ತುಂಬ ಹಸಿವೆ, ಕಂಗಾಲಾಗಿದೆ, ಏನಾದರೂ ಹಾಕಿ ಅಂತಾರೆ. ನೀವು ಮನೆ ಕರೆದು ಕೂಡಿಸಿ ಊಟಕ್ಕೆ ಹಾಕ್ತೀರಿ, 3 ಚಪಾತಿ 4 5 ಎಷ್ಟು ತಿನ್ಬೋದು ಅವನು. ಆಮೇಲೆ ಇನ್ನೊಂದು ಹಾಕೋಕ್ಕೆ ಹೋಗಿ ನೋಡೋಣ,
ಅಮ್ಮ ಸಾಕಮ್ಮ ಕಟ್ಟು ಕುಡಿಬೇಕಾದ್ರೆ ಸಾಯಂಕಾಲಕ್ಕಾಗತ್ತೆ ಅಂತಾನೆ. ಅಂದರೆ ಈಗಿನ ಊಟ ಚಿಂತೆ ಮುಗಿದ ಮೇಲೆ ಸಾಯಂಕಾಲ ಊಟದ ಚಿಂತೆ. ಕೆಲಸಕ್ಕೆ ಬಂದವರು ಒಂದು ಯಾವುದಾದ್ರೂ ಕೆಲಸ ಕೊಡಿ ಸರ್ ಅಂತ ಕೆಲಸ ಕೊಡ್ತೀರಿ, 3 ತಿಂಗಳೇನೂ ತೊಂದರೆ ಇಲ್ಲ. ಆಮೇಲೆ ಬರ್ತಾರೆ, ಪೆನ್ಷನ್ ಉಂಟಾ ಸರ್? ತಪ್ಪಲ್ಲ ಅದು. ಪೆನ್ಷನ್ ಅಂದರೆ ಸೆಕ್ಯೂರಿಟಿ, ಅದನ್ನು ಹೇಳುವಂಥದ್ದು ಮ್ಯಾಸ್ಲೋ ಹೇಳ್ತಾನೆ. ಮೊದಲು ಭೌತಿಕ ಅವಶ್ಯಕತೆಗಳು ತುಂಬಿಡಬೇಕು, ಫಿಸಿಯೋಲಾಜಿಕಲ್ ನೀಡ್ಸ್. ಇದು ಆದ ನಂತರ ಮೇಲೆ ಬರುವಂಥ ಸೆಕ್ಯೂರಿಟಿ ನೀಡ್ಸ್, ಭದ್ರತೆ ಅವಶ್ಯಕತೆ. ನಾವು ಹುಡುಗರಿಗೆ, ನಾವೆಲ್ಲ ಮಧ್ಯಮ ವರ್ಗದವಲ್ಲೇ ಸಾಮಾನ್ಯವಾಗಿರೋರು. ನಮ್ಮ ಹುಡುಗರಿಗೆ ಕೆಲಸ ಸಿಕ್ಕ ತಕ್ಷಣ ಏನು ಹೇಳ್ತೀವಿ ಗೊತ್ತಾ? ಒಂದು ಆರ್ ಡಿ ಮಾಡು, ಒಂದು ಸೇವಿಂಗ್ಸ್ ಮಾಡು, ಒಂದು ಸ್ವಲ್ಪ, ಎಲ್ಲ ಖರ್ಚು ಮಾಡಬೇಡ. ಆ ಹುಡುಗರಿಗೆ ಉತ್ಸಾಹ ಇರುತ್ತೆ ಖರ್ಚು ಮಾಡಬೇಕು ಅಂತ. ಖರ್ಚು ಮಾಡಬೇಡ, ಇಟ್ಕೋ, ಯಾಕಂದರೆ ಉಳಿಸ್ಬೇಕು, ನಾಳೆಗೆ ಬೇಕು, ನಾಳೆಗೆ. ಯಾವಾಗ ಇವತ್ತಿನ ಊಟದ ಚಿಂತೆ ಬಗೆಹರಿತೋ ನಾಳಿನ ಭದ್ರತೆ ಚಿಂತೆ ಶುರು ಆಗ್ತದೆ. ಅನ್ನದ ಮುಗಿಬೇಕು, ಆಮೇಲೆ ಭದ್ರತೆ ಶುರು ಆಗುತ್ತೆ. ಭದ್ರತೆಯೂ ಆಯಿತು, ಫಿಸಿಯೋಲಾಜಿಕಲ್ ನೀಡ್ಸ್ ಆಯಿತು, ಸೆಕ್ಯೂರಿಟಿ ನೀಡ್ಸ್ ಆಯಿತು. ಕೆಲಸ ಆಯ್ತಪ್ಪ, ನೌಕರಿ ಕಾಯಮೂ ಆಯ್ತಲ್ಲ, ಮದುವೆ ಮಾಡ್ಕೋ. ಆಮೇಲೆ ಬರೋದು, ಕೆಲವರು ರಿವರ್ಸ್ ಮಾಡಿ ಒದ್ದಾಡಿದವರು ಇದ್ದಾರೆ. ಮದುವೆ ಆಗಿ ಆಮೇಲೆ ಕೆಲಸ ಹುಡ್ಕೋರು ಇರ್ತಾರೆ. ಅದು ಸಾಮಾನ್ಯವಾಗಿ ಹೇಳೋದು ನಾನು. ಒಂದು ಮದುವೆ ಆಗಬೇಕು, ಒಂದು ಕಾಯಂ ಆಗಬೇಕು, ಆಮೇಲೆ ಮದುವೆ ಮಾಡ್ಕೋಬೇಕು. ಲವ್ ಆ್ಯಂಡ್ ಅಫೆಕ್ಷನ್ ನೀಡ್ಸ್ ಮೂರನೇದ್ದದು. ಫಿಸಿಯೋಲಾಜಿಕಲ್ ನೀಡ್ಸ್, ಸೆಕ್ಯೂರಿಟಿ ನೀಡ್ಸ್, ದೆನ್ ಲವ್ ಆ್ಯಂಡ್ ಅಫೆಕ್ಷನ್. ಪ್ರೀತಿ ಅಂತಃಕರಣಗಳ ಅವಶ್ಯಕತೆ ಮೂರನೇ ಹಂತ ಅದು. ಆಗ ಅದು ಇರಬೇಕು. ನನ್ನ ಪರಿವಾರ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದು ಶುರು ಆಗುತ್ತೆ. ಕೆಲಸ ಚಿಂತೆ ಇಲ್ಲ, ಊಟದ ಚಿಂತೆ ಇಲ್ಲ, ಭದ್ರತೆ ಚಿಂತೆ ಕಡಿಮೆ ಆಗಿದೆ ಸ್ವಲ್ಪ. ಈಗ ಸಂಸಾರ ಬಂತು, ಪ್ರೀತಿ ಅಂತಃಕರಣ ಬಂತು. ವಿವೇಕಾನಂದರು ಬಹಳ ಚೆಂದ ಹೇಳ್ತಾರೆ, ಬಹಳಷ್ಟು ಜನ, ಅವ್ರು ಹೇಳೋ ಪ್ರಕಾರ 95% ಆಫ್ ದ ಪೀಪಲ್, 95% ಜನ ಈ 3 ಹಂತದಲ್ಲೇ ನಿಂತು ಹೋಗ್ಬಿಡ್ತಾರೆ. ಒಂದು ಕೆಲಸ ಆಯಿತು, ಕಾಯಂ ಆಯಿತು, ಪೆನ್ಷನ್ ಬರುತ್ತೆ, ಹೆಂಡತಿ ಮಕ್ಕಳು 30-40 ಸೈಟ್ ಆಯಿತು, ಮನೆ ಕಟ್ಸ್ಕೊಂಡಿದ್ದೀನಿ, ಸಾಕೇನೇನು ಬೇಡ. ಆದರೆ ಕೆಲವರು ನಿಂತ್ಕೊಳ್ಳಲ್ಲ, ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಹೇಳಿ ಸಂಸ್ಥೆಗಳನ್ನು ಕಟ್ತಾರೆ, ವ್ಯವಸ್ಥೆಗಳನ್ನು ಕಟ್ತಾರೆ, ಸಮಾಜ ಸೇವೆಯಲ್ಲಿ ಭಾಗವಹಿಸ್ತಾರೆ, ಯಾವುದೋ ಸಮಾಜ ಕೆಲಸಕ್ಕೆ ಹೋಗ್ತಾರೆ. ಇದನ್ನು 3-4ನೇ ಹಂತ ಅಂತ. ಇದ್ಯಾವುದು? ಸೆಲ್ಫ್ ಎಸ್ಟೀಮ್ ನೀಡ್ಸ್ ಅಂತ. ನಾನು ಮಾಡಿದ್ದು, ನಾನು ಸಾಧನೆ ಮಾಡಬೇಕು, ಹೋಗುವಾಗ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗಬೇಕು ಅನ್ನುವಂಥದ್ದು ಆಸೆ ಶುರು ಆಗುತ್ತೆ. 4ನೇ ಹಂತ ಅದು ಬಹಳ ಕಮ್ಮಿ ಜನಕ್ಕಿರುವಂಥದ್ದು. ಈ 4ನೇ ಹಂತನೂ ದಾಟಿದ ಮೇಲೆ ಕೊನೆಗೆ ಬರೋದು ಬೇರೆದು. 5ನೇದು ಆತ್ಮ ಸಾಕ್ಷಾತ್ಕಾರ ಅಂತ, ಸೆಲ್ಫ್ ಆ್ಯಕ್ಚುಯಲೈಸೇಷನ್ ಅಂತ ಕರಿತಾನೋ. 5ನೇ ಹಂತ ಇದು. ಬಹುಶಃ ನಿಮ್ಮಲ್ಲಿ ಯಾರಾದರೂ ಈಗ ತಾನೇ ರಿಟೈರ್ ಆಗುವವರು ಅಥವಾ ಆಗಿದ್ದಿದ್ದರೆ ಅವ್ರನ್ನ ಯಾರಾದರೂ ಕೇಳಬೇಕು, ಹೋಗಿ ರಿಟೈರ್ ಆದಮೇಲೆ ಏನು ಮಾಡಬೇಕಂತಿದ್ದೀರಿ ಅಂತ ಕೇಳಿ. ನಾನು ಹೇಳ್ತೀನಿ, 99% ಜನ ಹೇಳೋದೇನು ಗೊತ್ತಾ? ಎಷ್ಟು ದಿವಸ ಇವರು ಮಾಡು ಅನ್ನೋದನ್ನು ಮಾಡಿ ಸಾಕಾಗಿ ಹೋಗಿದೆ, ಇನ್ನು ನನಗೇನು ಬೇಕೋ ಅದು ಮಾಡ್ಕೋತೀನಿ ಅಂತ. ಇದು ನಾನು ಅನ್ನೋದು ಮೊದಲು ಎಲ್ಲಿತ್ತು? ನನಗೆ ಬೇಕಾದ್ದು ಒಂದು ಚಿಂತೆ ಬರಲಿಲ್ಲ. 2 ದಿವಸ ಮೂಗಿಗೆ ದಾರ ಕಟ್ಕೊಂಡು ದುಡ್ದದ್ದು. ಒಂದು ಸಲ ರಿಟೈರ್ಮೆಂಟ್ ಆದಮೇಲೆ ನನಗೆ ಹೆಂಗೆ ಬೇಕು ಹಂಗೆ ಇರ್ತೀನಿ ಅಂತಿದೆಯಲ್ಲ, ಇದು ಇಷ್ಟು ದಿವಸ ಮಾಡಿ ಸರಿ ಆಗಲಿಲ್ಲ, ಇನ್ನು ನನಗೆ ಹೇಗೆ ಬೇಕು ಹಾಗೆ ಇರ್ತೀನಿ ಅಂತ ಹೇಳುವಂಥದ್ದು. ಇನ್ನೊಂದು ವಿಷಯ ಇದೆ, ಎಷ್ಟೋ ದೊಡ್ಡ ಸಾಧನೆ ಮಾಡಿದವರು ಕೂಡ ಏನು ಮಾಡ್ತಾರೆ ಅಂದರೆ, ಇಷ್ಟು ಕೆಲಸ ಮಾಡಿದ್ದೀನಲ್ಲಪ್ಪ, ಸಾಕಪ್ಪ, ಇನ್ನು ಇದು ಮುಕ್ತಿ ಆಗಿಬಿಡಲಿ, ಸಾಕು ಬಿಟ್ಬಿಡೋಣ, ಇದು ಯಾವುದು ಬೇಡ ಅಂಥದ್ದು. ಈ ಆತ್ಮ ಸಾಕ್ಷಾತ್ಕಾರ 5ನೇ ಹಂತ ಅಂತ ಮ್ಯಾಸ್ಲೋ ಹೇಳ್ತಾನೆ. 5 ಹಂತಗಳಲ್ಲಿ ಜೀವನ ಇರ್ತದೆ ಮನುಷ್ಯಂದು. ವಿವೇಕಾನಂದರಂಥ ಮಹಾನ್ ಶಕ್ತಿಗಳು 5 ಹಂತದಲ್ಲಿ ಕೆಲಸ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ, ವಿವೇಕಾನಂದರು ಅಧ್ಯಾತ್ಮ ಚಿಂತನೆಯಲ್ಲಿ ಮೇರು ಸದೃಶವಾದಂಥ ನಿರ್ವಿಕಲ್ಪ ಸಮಾಧಿ ಪಡ್ಕೊಂಡ್ರು ಕೂಡ ಅವರೇನು ಹೇಳ್ತಾರೆ ಗೊತ್ತಾ? ಡೋಂಟ್ ಪ್ರೀಚ್ ಫಿಲಾಸಫಿ ಆನ್ ಎಂಟಿ ಸ್ಟಮಕ್. ಹೊಟ್ಟೆ ಹಸಿದ ಕಂಗಾಲಾಗಿದ್ದಾರೆ, ಹಗಲಲ್ಲಿ ಚಂದ್ರ ನಕ್ಷತ್ರ ಕಾಣಿಸ್ತಾ ಇದೆ ಅವರಿಗೆ. ಅಂಥವ್ರು ಹೋಗ್ಬಿಟ್ಟು, ಹೌದಾ ಕೂತ್ಕೊಳ್ಳಿ, ಕಠೋಪನಿಷತ್ ಪಾಠ ಮಾಡ್ತೀನಿ. ಏನು ಕಠೋಪನಿಷತ್? ಊಟ ಇಲ್ಲ. ವಿವೇಕಾನಂದ ಹೇಳ್ತಾರೆ, ಮನುಷ್ಯನ ಅವಶ್ಯಕತೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಅವನಿಗೆ ಹಸಿವಾಗಿದೆ, ಊಟ ಮೊದಲು ಕೊಡಿ ಅವನಿಗೆ. ಅದಕ್ಕೆ ಮರಾಠಿಯಲ್ಲೊಂದು ಮಾತಿದೆ, ಪೈಲೆ ಪೋಟೋಬಾ ನಂತರ ಬಿಠೋಬಾ ಅಂತ. ಮೊದಲು ಹೊಟ್ಟೆ, ಆಮೇಲೆ ಬಿಠೋಬಾ. ಹಾಗೆ ಎಷ್ಟು ಚೆಂದ ಅರ್ಥ ಮಾಡ್ಕೊಂಡದ್ದಂದರೆ, ಆದ್ದರಿಂದ ಯಾಕೆ ಯಶಸ್ವಿ ಆಗ್ತಾರೆ ಅಂದರೆ, ಎಲ್ಲ ಹಂತಗಳಲ್ಲೂ ಜನನ ಮುಡ್ತಾರೆ. ಬೇಲೂರು ಮಠ ಕಟ್ಟಿಸ್ಬೇಕಾದ್ರೆ ಕೂಲಿ ಕೆಲಸಗಾರ 100 ಜನ ಇರ್ತಾಯಿದ್ರು. ವಿವೇಕಾನಂದರ ಸಂಕಟ ಏನು ಗೊತ್ತಾ? ಆ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ, ಬಿಲ್ಡಿಂಗ್ ಆಗುತ್ತೆ, ಗುರುಗಳದ್ದು ದೊಡ್ಡ ಮಂದಿರ ಆಗ್ತದೆ ನಿಜ. ಅವ್ರ ಸಂಕಟ ಏನು ಅಂದರೆ, ಕೂಲಿ ಕೆಲಸಕ್ಕೆ ಬಂದವ್ರಿಗೆಲ್ಲ ಊಟ ಆಯ್ತಾ ಸರಿಯಾಗಿ? ತಾವೇ ಹೋಗಿ ಬಡಿಸ್ಬೇಕು ಬಿಸಿಲಲ್ಲಿ ಮಧ್ಯಾಹ್ನ. ನೋಡಿ, ಅಧ್ಯಾತ್ಮದಲ್ಲಿ ಇದ್ದಂಥ ಮನುಷ್ಯರಿಗೆ ಇದ್ಯಾಕೆ ಬೇಕಾಗಿತ್ತು? ಬಡಿಸೋಕೆ ಜನ ಇರಲಿಲ್ವಾ?
ಈ ಕಲ್ಪನೆ ಮಾಡ್ಕೊಳ್ಳಿ, ವಿವೇಕಾನಂದರಂಥ ದೊಡ್ಡ ಸನ್ಯಾಸಿಗಳು ಆ ಮಠ ಕಟ್ಟಿಸ್ತಾ ಇದ್ದವರು ಅವರೇ ಬಂದು ಬಡಿಸ್ತಾ ಇದ್ದರೆ ಊಟ ಮಾಡೋರ ಮನಸ್ಸಲ್ಲಿ ಏನು ಕಲ್ಪನೆ ಬರುತ್ತೆ ಅವ್ರ ಬಗ್ಗೆ? ಏನು ದೊಡ್ಡ ಮನುಷ್ಯಪ್ಪ, ಅಷ್ಟು ದೊಡ್ಡ ಮನುಷ್ಯ ಬಂದು ಬಡಿಸ್ತಾನೆ ಅಂದರೆ ಇವರ ಅವಶ್ಯಕತೆಗಳನ್ನು ಕೂಡ ಕಡೆಗಣಿಸಲಿಲ್ಲ ಅಂತ. ಅದಾದಮೇಲೆ ಭದ್ರತೆ ಅವಶ್ಯಕತೆ ಅಂತಾರೆ ಅವರು. ಯಾರಿಗೋ ನೌಕರಿಗೆ ತೊಂದರೆ ಇದೆ, ತುಂಬ ತೊಂದರೆ ಇದೆ, ಆ ಭದ್ರತೆಗೆ ಸಿಗುವಂಥ ಆಶ್ವಾಸನೆಯನ್ನು ಕೊಡಬೇಕು ಅಲ್ಲಿ ಹೋಗಿ. ಎಲ್ಲಿ ಅಂತಃಕರಣ ಕಮ್ಮಿ ಆಗಿದೆಯೋ, ಪ್ರೀತಿ ಕಮ್ಮಿ ಆಗಿದೆಯಲ್ಲ, ಪ್ರೀತಿ ತುಂಬಬೇಕು. ಯಾರು ಸಾಧನೆ ಮಾಡ್ತಾರೋ ಅನ್ನೋರು ಬೆನ್ತಟ್ಟಿ ಮಾಡುವಂಥ ಧೈರ್ಯ ಕೊಡಬೇಕು. ಕೊನೆಗೆ ಆತ್ಮಸಾಕ್ಷಾತ್ಕಾರದ ಮಾರ್ಗ ಹಿಡಿದವರಿಗೆ ಅಧ್ಯಾತ್ಮದ ಚಿಂತನೆಯನ್ನು ಕೊಡಬೇಕು. ಈ ಕೊಡುವಂಥ ಶಕ್ತಿ ಇದ್ದವನು ಮಾತ್ರ ಮಾಡಬಲ್ಲ ಎಲ್ಲನೂ, ಎಲ್ಲ ಹಂತಗಳು ಕೆಲಸ ಮಾಡುವಂಥವ್ರು. ವಿವೇಕಾನಂದರು ಆ ಥರದ್ದು ಮಾಡಿದರು. ಈ 5 ಹಂತಗಳ ಮ್ಯಾಸ್ಲೋ ಏನು ಹೇಳ್ತಾನಲ್ಲ, ಪಾಪ ಅಷ್ಟು ಕಷ್ಟಪಟ್ಟು ಥೀಸಿಸ್ ಎಲ್ಲ ಮಾಡಿದ್ದವನು. ನಾನು ಹೋದಾಗ ಅಮೇರಿಕಾಗೆ ಹೇಳ್ತಿದ್ದೆ, ನಿಮ್ಮ ಭಾಳ ಕಷ್ಟಪಟ್ಟ ಅಬ್ರಹಾಂ ಮ್ಯಾಸ್ಲೋ ನಮ್ಮ DVG ಅವನು ಹೇಳೋದಕ್ಕಿಂತ 4 ವರ್ಷ ಮೊದಲು 4 ಸಾಲಲ್ಲಿ ಹೇಳಿಬಿಟ್ಟಿದ್ದಾರೆ ಅದನ್ನು. ಅವನು ಅಷ್ಟು ಹೇಳಿದ್ದನ್ನಲ್ಲ, ಈ 5 ಹಂತಗಳನ್ನು ಹೇಳ್ತಾರಲ್ಲ, ಫಿಸಿಯೋಲಾಜಿಕಲ್ ನೀಡ್ಸ್, ಸೆಕ್ಯೂರಿಟಿ ನೀಡ್ಸ್, ಲವ್ ಆ್ಯಂಡ್ ಅಫೆಕ್ಷನ್ ನೀಡ್ಸ್, ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಸೆಲ್ಫ್ ಆ್ಯಕ್ಚುಲೈಜೇಷನ್, ಈ 5 ಹಂತಗಳನ್ನು DVG 4 ಸಾಲಲ್ಲಿ ಹೇಳಿಬಿಡ್ತಾರೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವು ಎಲ್ಲಕಂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಪದ್ಯ ಇಟ್ಕೊಂಡು ನೋಡಬೇಕು, ಮ್ಯಾಸ್ಲೋ ಕಲ್ಕೋಬೇಕಿದನ್ನು 4 ಸಾಲಲ್ಲಿ. ಅನ್ನದಾತುರಕ್ಕಿಂತ ಫಸ್ಟ್ ಇರೋದು ಅನ್ನದಾತುರ. ಅನ್ನ ಕೊಟ್ಟರೆ ಸಾಕು, ಅನ್ನ ಕೊಡಿ ಅಂತಾನೆ ಮೊದಲು. ಹೊಟ್ಟೆ ತುಂಬಬೇಕು, ಅನ್ನ ಬೇಕು. ಅನ್ನಕ್ಕೆ ಒಂದು ಲಾಭ ಇದೆ, ಎಷ್ಟೋ ತಿಂದರೆ ಹೊಟ್ಟೆ ತುಂಬುತ್ತೆ. ಇದು ತಿನ್ನೋಕ್ಕಾಗಲ್ಲ. ನೀವು 10 ದಿವಸ ಉಪವಾಸ ಇದ್ದರೂ ಕೂಡ 10 ದಿವಸ ಅಷ್ಟು ಒಂದೇ ಸಲ ತಿನ್ನೋಕ್ಕಾಗಲ್ಲ. ಸಾಕು ಅನಿಸ್ಬಿಡುತ್ತೆ, ತಿನ್ನೋಕ್ಕಾಗೋದಿಲ್ಲ. ಎಂಥ ಪಕ್ವಾನ ತಂದಿಟ್ಟರು ಬೇಡ ಅಂತೀವಿ ನಾವು. ಅನ್ನದಾತುರ ಬೇಗ ಹಿಂಗುತ್ತೆ. ಚಿನ್ನ ಎಷ್ಟಾದರೆ ಸಾಕು? 32,000 ರೂಪಾಯಿ ಆದರೂ ಬೇಕು. ಎಷ್ಟು ಬೇಕು? ಇನ್ನಷ್ಟು ತೊಗೋಬೇಕು. ಆದರೆ ಅನ್ನ ಬೇಗ ಹೊಟ್ಟೆ ತುಂಬಿತು, ಚಿನ್ನದ ಬೇಗ ಅವಶ್ಯಕತೆ ತುಂಬೋದಿಲ್ಲ, ಜಾಸ್ತಿ ಇದೆ. ಅನ್ನದಾತುರ ಚಿನ್ನ ಅಂದರೆ ಏನು ಹೇಳಿ? ಇಟ್ ಈಸ್ ಸೆಕ್ಯೂರಿಟಿ, ಅದು ಭದ್ರತೆ. ಇಟ್ಕೊಳ್ಳಿ, ಕಾಲಕ್ಕೆ ಬರುತ್ತೆ. ಹಳೆ ಕಾಲದಲ್ಲಿ ಯಾಕೆ ಬಂಗಾರದ ಆಭರಣ ಮಾಡಿ ಕೊಡ್ತಾ ಇದ್ರು ಅಂತಂದರೆ, ಏನೇ ತೊಂದರೆ ಬಂದರೂ ಕೂಡ ಅದು ಬಂಗಾರ ಬಿಟ್ಟು ತೊಗೊಳ್ದು ದುಡ್ಡು ಬರುತ್ತೆ ಅಂತ, ಏನೋ ಬದುಕೊಳ್ಳೋಕೆ ಆಧಾರ ಇರುತ್ತೆ ನಿಮಗೆ ಅಂತ ಹೇಳಿ ಸೆಕ್ಯೂರಿಟಿ ರೂಪದಲ್ಲಿ ಬಂಗಾರ ಬಂದದ್ದು. ಅನ್ನ ಫಿಸಿಯೋಲಾಜಿಕಲ್ ನೀಡ್ಸ್, ಬಂಗಾರ ಸೆಕ್ಯೂರಿಟಿ ನೀಡ್ಸ್. ಇದಾದಮೇಲೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಹಲವು. ಗಂಡ ಹೆಂಡತಿ ಇದ್ದಾರೆ, ಗಂಡನಿಗೆ ತುಂಬ ಅನಾರೋಗ್ಯ ಆಗಿಬಿಟ್ಟಿದೆ, ಹೆಂಡತಿ ಬಂಗಾರ ಇಟ್ಕೋತಾಳೆ, ಅದನ್ನು ಮಾರಿ ಗಂಡನ ಉಳಿಸ್ಕೋಬೇಕು, ಅದನ್ನು ಮಾರಿ ಹೆಂಡತಿನ ಉಳಿಸ್ಕೋಬೇಕು, ಪರಿವಾರ ಉಳಿಸ್ಕೋಬೇಕು. ಆದ್ದರಿಂದ ಚಿನ್ನದ ಆತುರಕ್ಕಿಂತ ಆ ಪ್ರೀತಿ ಅಂತಃಕರಣದ ಸೆಳವಿದೆಯಲ್ಲ, ಅದು ಇನ್ನೂ ತೀಕ್ಷ್ಣವಾದದ್ದು. ಅದಕ್ಕೋಸ್ಕರ ಏನೇನೋ ಕೆಲಸ ಮಾಡಿಸ್ಬಿಡುತ್ತೆ ಅದು. ಮುಂದೆ ಮನ್ನಣೆಯ ದಾಹವು ಎಲ್ಲಕಂ ತೀಕ್ಷ್ಣತಮ. ಇದು ದಾಟಿದ ಮೇಲೆ ನಾನು ಅಂತ ಬರುತ್ತಲ್ಲ, ಅಯ್ಯೋ ಕಥೆ ಆಯ್ತು, ಭಾಳ ಕಷ್ಟದ ಕೆಲಸ ಅದು. ನಾನು ಮಾಡಿದ್ದು ಒಂದು ಸಣ್ಣ ಕೆಲಸ, ಬಾಗಿಲು ಮುಂದೆ ನಿಂತ್ಕೋತೀವಿ, ನಾನೇ ಮಾಡಿದ್ದು ಎಲ್ಲರೂ ಹೇಳ್ಕೊಂಬರ್ತೀವಿ ಹೋಗಿ. ನನಗೆ ಇದಕ್ಕೆ ಯಾಕೆ ಗಾಂಧೀಜಿ ದೊಡ್ಡವರು ಆಗ್ತಾರೆ ಅಂತ ಹೇಳೋದು. ಅಂಥವ್ರು ಸ್ವಾತಂತ್ರ್ಯ ಸಿಕ್ಕಾಗ 1947 ಆಗಸ್ಟ್ 15 ಇಡೀ ದೇಶ ಸಂಭ್ರಮ ಪಡ್ತಾ ಇದೆ, 200 ವರ್ಷಗಳು ದಾಸ್ಯ ಕಳೆದು ಹೋಯಿತು ಅಂಥೇಳಿ ರಾಷ್ಟ್ರಪಿತ ಅನಿಸ್ಕೊಂಡಂಥ ಗಾಂಧೀಜಿ ಎಲ್ಲಿದ್ದರು? ಸಂಭ್ರಮ ಪಡ್ತಿರ್ಬೇಕಾದ್ರೆ ದೆಹಲಿಯಲ್ಲಿ ಇಲ್ಲೇ ಇಲ್ಲ. ಕಲ್ಕತ್ತೆಯಲ್ಲಿ ಹಿಂಸೆ ಶುರು ಆಗಿದೆ, ಕೋಮುವಾದ ಶುರು ಆಗಿದೆ, ಅಲ್ಲಿ ಉಪವಾಸ ಕೂತ್ಕೊಂಡಿದ್ದಾರೆ. ನೆಹರು ಹೇಳಿದ್ರಂತೆ, ನಾಳೆ ನಾನು ಧ್ವಜ ಏರಿಸಬೇಕು, ಆ ಸಂಭ್ರಮದಲ್ಲಿ ನೀವು ಇಲ್ಲದೆ ಹೋದರೆ ಹೇಗೆ ಬಾಪು ಅಂತ ಕೇಳಿದಾಗ, ಸಂಭ್ರಮ ಯಾರಾದರೂ ಮಾಡ್ಬೋದು, ನನ್ನ ಕೆಲಸ ಇದೆ, ನೀವು ಹೋಗು ಅಂದರು ನೆಹರು. ಸಣ್ಣ ಕೆಲಸ ಮಾಡಿದಾಗ ನಾನು ಮಾಡಿದ್ದು ಅಂತ ಹೇಳ್ಕೊತೀವಲ್ಲ, ಅಂಥದ್ದು ಇಡೀ ರಾಷ್ಟ್ರದ ಮುಂಚೂಣಿಯಲ್ಲಿ ನಿಂತ್ಕೊಂಡು ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಮನುಷ್ಯ ಸ್ವಾತಂತ್ರ್ಯ ಸಿಕ್ಕ ಸಂಭ್ರಮದಲ್ಲಿ ಇಲ್ಲ, ಅಲ್ಲೆಲ್ಲೋ ಕಲ್ಕತ್ತಾಲ್ಲಿ ಉಪವಾಸ ಕೂತ್ಕೊಂಡಿದ್ದಾರೆ. ಈ ಮನ್ನಣೆಯ ದಾಹ ಅಂತಿದೆಯಲ್ಲ, ಎಲ್ರಿಗೂ ಇದೆಯಲ್ಲ, ಅದು ಎಷ್ಟು ಕೆಟ್ಟದ್ದು ಅಂದರೆ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಕೊನೆಯದಿರೋದು ಆತ್ಮ ಸಾಕ್ಷಾತ್ಕಾರ ಇದೆಯಲ್ಲ, ಅದು ಆತ್ಮ ಏನೋದನ್ನು ಮರೆಸಿಬಿಡುತ್ತದೆ, ಇದು ನಾನು ಅನ್ನುವಂಥದ್ದು ಅಂತ. ಹೀಗೆ ವಿವೇಕಾನಂದರು ಏನು ಮಾಡಿದರು ಅಂದರೆ, ತನ್ನ ಜೀವನದಲ್ಲಿ ಸಂಪರ್ಕ ಬಂದವರು ಯಾರ್ಯಾರು ಬಂದರೋ ಅವರು ಯಾವ ಮಟ್ಟದಲ್ಲಿದ್ದಾರೆ ಅಂತ ಮೊದಲು ಗುರುತಿಸಿದರು. ಭಾಳ ಮುಖ್ಯವಾಗಿ ಮಾಡಬೇಕಾದ್ದು ಆ ಗುರುತಿಸಿ ಆ ಮಟ್ಟದಿಂದ ಮೇಲೆ ಕೆತ್ತಿದರು. ಅಂತೆ ಪುರುಷಮಣಿಯಾಗುವಂಥದ್ದು. ಬರೀ ಅವರು ಅಧ್ಯಾತ್ಮದ ಮಾತುಗಳನ್ನೇ ಹೇಳ್ಕೊಂಡು ಊರೆಲ್ಲ ಸುತ್ತಿದ್ರೆ ಒಂದು 10-6 ಪುಸ್ತಕ ಗ್ರಂಥ ಬರ್ತಿತ್ತೇನೋ, ಉಪನಿಷತ್ ವ್ಯಾಖ್ಯೆಗಳು ಬರ್ಬೋದಾಗಿತ್ತು, ಬ್ರಹ್ಮಸೂತ್ರದ ಮೇಲೆ ಟೀಕೆ ಬರ್ಬೋದಾಗಿತ್ತು. ಆದರೆ ಎಲ್ಲರನ್ನೂ ಮುಟ್ಟುತ್ತಾರೆ ಅಂತ ಹೇಳೋಕ್ಕಾಗ್ತಿರಲಿಲ್ಲ. ಅವ್ರು ಮುಟ್ಟೋದ ಕಾರಣ ಇಷ್ಟೇ, ಕೆಲವು ಘಟನೆಗಳನ್ನು ಮಾತ್ರ ಆರಿಸ್ಕೊಂಡಿದ್ದೇನೆ ನಾನು. ಈ ಘಟನೆಗಳು ಹೇಗಿದ್ದಾವೆ ಗಮನಿಸಿ.
ಅವರು ಹೇಗೆ ತನ್ನ ಮೊದಲನೇ ವಿದ್ಯಾರ್ಥಿಯನ್ನು ಪಡ್ಕೊಂಡ್ರು, ಶಿಷ್ಯನನ್ನು ಪಡ್ಕೊಂಡ್ರು ಅನ್ನುವಂಥದ್ದು. ಹತ್ರಾಸ್ ಅಂತ ಒಂದು ಸ್ಟೇಷನ್ ರಾಜಸ್ಥಾನ ಹತ್ರ. ಟ್ರೈನ್ ಬಂದು ನಿಂತ್ಕೊಳ್ತು. ಆ ಟ್ರೈನಿಂದ ವಿವೇಕಾನಂದರು ಕೆಳಗಿಳಿದ್ರು. ಆಗ ಅವ್ರು ಸೋಲೋ ಮಾಂಕ್, ಒಬ್ಬನೇ ಮನುಷ್ಯ, ಸನ್ಯಾಸಿ, ಹಿಂದೆ ಸನ್ಯಾಸಿ, ಒಬ್ಬರೇ ಓಡಾಡ್ತಿರು, ದೇಶ ಎಲ್ಲ ಸುತ್ತಬೇಕು. ಕೈಯಲ್ಲೊಂದು ತಿರುಗಣೆ ತಂಬಿಗೆ, ಅವಾಗೆಲ್ಲ ಭಾಳ ಸ್ಟ್ಯಾಂಡರ್ಡ್ ಅದು, ನೀರು ಕುಡಿಯೋದಕ್ಕೆ. ನೀರು ತುಂಬಿಸ್ಕೋಬೇಕು ಅಂತ ಹೇಳಿದ್ರು. ಅಲ್ಲಿ ಮುಂದೆ ನಲ್ಲಿ ಇದೆ, ನೀರು ತುಂಬಿಸ್ಕೋಬೇಕು ಹೇಳಿದ್ರು. ಆ ಸಣ್ಣ ಸ್ಟೇಷನ್ ಅದು. ಆ ಸ್ಟೇಷನ್ ಮಾಸ್ಟರ್ ಒಬ್ಬಿದ್ದಾನೆ, ಹುಡುಗ, ಅವನು 28-29 ವರ್ಷ ಹುಡುಗ, ಶರಶ್ಚಂದ್ರ ಗುಪ್ತಾ ಅಂತ ಅವನ ಹೆಸರು. ಅವನು ಸನ್ಯಾಸಿ ನೋಡ್ದ, ಏನೋ ಶಾಕ್ ಹೊಡೆದಂಗೆ ಆಯಿತು. ಆ ಪ್ರಖರವಾದ ಕಣ್ಣುಗಳನ್ನು ಎಲ್ಲೋ ನೋಡಿದ್ದೇನೆ ಅನ್ನಿಸ್ತು. ಒಂದು ವಾರದ ಹಿಂದೆ ನನ್ನ ಕನಸಲ್ಲಿ ಕಣ್ಣುಗಳು ಬಂದಿತ್ತು ಅಂತ ಅನಿಸ್ಬಿಡ್ತು. ನೋಡಿ ಹೇಗಿದೆ ಇದು, ಕಮ್ಯೂನಿಯನ್ ಅಂತಾರೆ ಇದನ್ನು, ಕಮ್ಯುನಿಕೇಷನ್ ಅನ್ನೋಲ್ಲ ಇದನ್ನು, ಮಾತಾಡದೆ ಸಂವಹನ ಮಾಡುವಂಥದ್ದು ಕಮ್ಯೂನಿಯನ್. ಈ ಕಣ್ಣು ನೋಡಿದ್ದೇನೆ ಅಂತ ಅವನು ಏನು ಅನ್ನಿಸ್ತೋ ಗೊತ್ತಿಲ್ಲ, ಸೀದಾ ಬಂದ ಸ್ವಾಮೀಜಿ ಕಡೆಗೆ. ಸ್ವಾಮೀಜಿ ಎಲ್ಲಿ ಹೊರಟಿದ್ದೀರಿ? ಇಂಥ ಊರಿಗೆ ಹೊರಟಿದ್ದೇನೆ ಅಂತ ಹೇಳಿದರು. ಒಂದು ದಿವಸ ನಮ್ಮಲ್ಲಿ ಇರ್ಬೋದಾ ನೀವು ಇವತ್ತು ಅಂತ ಕೇಳಿದೆ. ವಿವೇಕಾನಂದರು ಇರ್ಬೋದು, ನನಗೇನು ತೊಂದರೆ ಇಲ್ಲ, ಆದರೆ ಒಂದು ಪ್ರಾಬ್ಲಮ್ ಇದೆ, ಮುಂದಿನ ಸ್ಟೇಷನ್ ಟಿಕೆಟ್ ನೀನೇ ತಕ್ಕೊಡ್ಬೇಕು, ನನ್ನ ಕಡೆ ದುಡ್ಡಿಲ್ಲ. ಆಯಿತು ಮಾಡ್ತೀನಿ ಅಂದ. ಇಳ್ಕೊಂಬಿಟ್ರು. ಅವನ ಬ್ಯಾಗೆಲ್ಲ ಹೊರಗೆ ತಂದ, ಇಳ್ಕೊಂಡು ಆ ಸ್ಟೇಷನ್ ಮಾಸ್ಟರ್ ಅನುಕೂಲ ಇರುತ್ತೆ, ಸ್ಟೇಷನ್ ಹಿಂಭಾಗದಲ್ಲೇ ಮನೆ. ಈ ಮನೆಯಲ್ಲಿ ಇರಿ, ಸ್ನಾನ ಮಾಡಿ, ಬಿಸಿನೀರಿದೆ, ನಾನು ಅಷ್ಟು ಇನ್ನೊಂದು ಟ್ರೈನ್ ಬರ್ತಾಯಿದೆ, ಸಿಗ್ನಲ್ ಕೊಟ್ಟು ಬರ್ತೀನಿ ಅಂತ ಹೋದ. ಇವರು ಆರಾಮಾಗಿ ಸ್ನಾನ ಮಾಡಿ ವಿಭೂತಿ ಹಾಕ್ಕೊಂಡು ಆರಾಮಾಗಿ ಕೂತು ಹಾಡ್ತಾಯಿದ್ರು. ಸನ್ಯಾಸಿ ಎಲ್ಲಿದ್ದರೆ ಅರಮನೆ ಅಷ್ಟೇ ಇದಷ್ಟೇ, ಚೆನ್ನಾಗಿ ಒಳ್ಳೆ ಕಂಠ, ರೆಸೊನೆಂಟ್ ವಾಯ್ಸ್, ಚೆನ್ನಾಗಿ ಹಾಡ್ತಾಯಿದ್ರು. ಈ ಸ್ಟೇಷನ್ ಮಾಸ್ಟರ್ ಬಂದ, ಧ್ವನಿ ಕೇಳಿಸ್ತಾ ಇತ್ತು ಹಾಡೋದು. ಅವನು ಬೆಂಗಾಲಿ ಹುಡುಗ. ನೋಡ್ದ ಈ ಹಾಡು ಏನಿತ್ತು ಅಂದರೆ ಒಂದು ಆಧ್ಯಾತ್ಮಿಕ ಹಾಡೋದು. ಭಗವಂತ ನನ್ನ ಪ್ರಿಯೆ ಹಣೆ ಮೇಲೆ ವಿಭೂತಿ ಹಚ್ಕೊಂಡು ನನ್ನ ಕಡೆ ಬರಲಿ ಅಂತ, ಲೆಟ್ ಮೈ ಬಿಲಿವೆಡ್ ಕಮ್ ಟು ಮೀ ವಿತ್ ಆ್ಯಶ್ ಆನ್ ಅವರ್ ಫೇಸ್ ಅಂತ ಒಂದು ಅರ್ಥ ಬರುವಂಥ ಹಾಡು. ಅಂದರೆ ಭಗವಂತನ ಕುರಿತು ಹಾಡುವಂಥ ಹಾಡು. ಆ ಹಾಡು ಕೇಳಿಸ್ಕೊಂಡ, ಏನು ಅನ್ನಿಸ್ತೇನು, ವಾಪಸ್ ಹೋದ. ಮತ್ತೊಂದು ತಾಸು ಬರಲಿಲ್ಲ. ಇವರೇನು ತಲೆ ಕೆಡಿಸ್ಕೊಳ್ಳಿಲ್ಲ, ಹಾಡ್ಕೊಂಡು ಕೂತಿದ್ರು ಹಾಗೇನೆ. ಒಂದು ತಾಸು ಬಿಟ್ಟು ಬಂದವನು ಈ ಸಲ ಆ ಸ್ಟೇಷನ್ ಮಾಸ್ಟರ್ ಇರುವಂಥ ಕರಿ ಕೋಟು ಟಾಯಿ ಇಲ್ಲ, ಪಂಚೆ ಉಟ್ಕೊಂಡು ಬಂದಿದ್ದಾನೆ. ಒಂದು ದೀರ್ಘ ದಂಡ ನಮಸ್ಕಾರ ಹಾಕಿದ. ಸ್ವಾಮಿ, ಸ್ಟೇಷನ್ ಮಾಸ್ಟರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ, ನಿಮ್ಮ ಜೊತೆಗೆ ಬರ್ತೀನಿ ಅಂದ. ಅವ್ರೊಂದು, ಅಯ್ಯೋ ಕರ್ಮವೇ, ನನ್ನ ಹೊಟ್ಟೆಗೆ ಏನೂ ಇಲ್ಲ, ನಿನಗೊಂದೆಲ್ಲಿ ಹಾಕ್ಲೋ ಮಾರಾಯ, ಅದೆಲ್ಲ ಗೊತ್ತಿಲ್ಲ, ನಿಮ್ಮ ಶಿಷ್ಯ ಆಗಿಬಿಟ್ಟಿದ್ದು, ರಾಜೀನಾಮೆ ಕೊಟ್ಟಿದ್ದೀನಿ ಅಂತ. ಅದಕ್ಕೆ ಭಾಳ ಚಂದ ಬರೀತಾರೆ ಅದನ್ನು ಕಾಮೆಂಟೇಟರ್ಸು. ನೆಕ್ಸ್ಟ್ ಟ್ರೈನ್ ಫ್ರಮ್ ಹತ್ರಾಸ್ ಟುಕ್ ವಿವೇಕಾನಂದ ಆ್ಯಂಡ್ ಆಲ್ಸೋ ದ ಫಾರ್ಮರ್ ಸ್ಟೇಷನ್ ಮಾಸ್ಟರ್ ಅಂತ. ಮಾತಿಲ್ಲ, ಕತೆ ಇಲ್ಲ. ವಿಚಿತ್ರ ನೋಡಿ, ಇದು ಮಾತಿಲ್ಲದೇ ಕೆಲಸ ಆಗೋದಕ್ಕೆ ಕಮ್ಯುನಿಕೇಷನ್ ಅನ್ನಲ್ಲ, ಕಮ್ಯೂನಿಯನ್ ಅಂತಾರೆ ಇದಕ್ಕೆ. ಕಮ್ಯೂನಿಯನ್ ಅಂದರೆ ಮಾತಿಲ್ಲದೆ ಅರ್ಥ ಆಗುವಂಥದ್ದು. ಇದು ಭಾಳಷ್ಟು ಕಡೆ ನಮ್ಮ ಮನೆಯಲ್ಲೂ ಆಗುತ್ತೆ ಗೊತ್ತಾ. ತಕ್ಷಣ ಯಾರೋ ಬರ್ತಾರೆ ಮನೆಯಲ್ಲಿ, ಏನೋ ಸಾಮಾನಿಲ್ಲ, ಆ ಕಣ್ಸನ್ನೆಲ್ಲೇ ತಿಳಿದು ಹೋಗುತ್ತೆ, ಗಂಡ ಹೆಂಡತಿ ನಡು ಏನೋ ಇದೆ, ಇದು ವ್ಯವಸ್ಥೆ ಇದೆ ಅಂತ ಗೊತ್ತಾಗುತ್ತೆ. ಕಮ್ಯೂನಿಯನ್ ಅದು. ಕೆಲವೊಂದು ಸಲ ಮುಖ ನೋಡಿದಾಗ ನಿಮಗೂ ಒಂದು ಸಲ ಆಗಿರುತ್ತೆ ಮನೇಲಿ ನೋಡಿ, ಫೋನ್ ಪಕ್ಕ ಕೂತ್ಕೊಂಡಿರ್ತೀರಿ, ಯಾವುದೋ ಫೋನ್ ಸದ್ದಾಗುತ್ತೆ, ಅವ್ರದ್ದೇ ಬಂದಿರಬೇಕು ನೋಡಿ ಫೋನ್ ಇದು ಅಂತೀರ, ಅವ್ರದ್ದೇ ಇರುತ್ತೆ. ಯು ಫೀಲ್ ಇಂಟ್ಯೂಟಿವ್ಲಿ ಹಿಂಗಾಗತ್ತೆ ಅನ್ನುವಂಥದ್ದು. ಈ ಹುಡುಗ ಬಂದುಬಿಟ್ರು. ಇದಕ್ಕೆ ಸಮಾಂತರವಾಗಿರುವಂಥದ್ದು ಇನ್ನು ಒಂದೇ ಘಟನೆ ನಮಗೆ ಸಿಗೋದು ಇತಿಹಾಸದಲ್ಲಿ, ಅಂದರೆ ಒಂದೇ ಘಟನೆ. ಈ ಘಟನೆ ಹೇಗೆ, ಶಿಷ್ಯ ಗುರುವನ್ನು ಒಪ್ಕೊಂಡು ಅವನ ಹಿಂದೆ ಹೋದಾಗ ಗುರು ಯಾರು ಅಂತ ಕೂಡ ಕೇಳಲಿಲ್ಲ, ನಿಮ್ಮ ಹೆಸರೇನು ಅಂತ ಕೇಳಿಲ್ಲ, ಯಾವ ಮಠ ಅಂತ ಕೇಳಿಲ್ಲ, ಅವ್ರು ನೋಡಿ ಪ್ರಭಾವಿತನಾಗಿ ಕಾಲು ಮುಟ್ಟು ನಮಸ್ಕಾರ ಮಾಡಿ ಹಿಂದೆ ಹೋದದ್ದು, ಶಿಕ್ಷೆ ಆಗಿ ಹೋದದ್ದು. ಇದು ಇನ್ನೊಂದು ಸಮಾಂತರವಾದಂಥ ಘಟನೆ ಇದೆ. ಒಬ್ಬ ಬೆಸ್ತ ಮೀನು ಹಿಡಿಬೇಕು ಅಂತ ಗಾಳ ಹಾಕಿ ಕೂತಿದ್ದಾನೆ ಕೆರೆಯಲ್ಲಿ. ಬೆಳಗ್ಗೆಯಿಂದ ಕೂತಿದ್ದಾನೆ, ಒಂದು ಮೀನು ಬೀಳಿಲ್ಲ. ಕಂಗಾಲಾಗಿ ಹೋದ. ಮನೆಗೆ ಹೋದರೆ ಏನು ಊಟ ಮಾಡೋದು, ಒಂದು ಮೀನಿಲ್ಲ. ಕೂತಿದ್ದ. ಮಧ್ಯಾಹ್ನ ಆಯಿತು, ಹಾಗೆ ಕೂತಿದ್ದಾನೆ ಇಟ್ಕೊಂಡು. ಯಾರೋ ಬಂದು ಹೆಗಲ ಮೇಲೆ ಕೈ ಇಟ್ಟಂಗೆ ಆಯಿತು. ತಿರುಗಿ ನೋಡ್ದ, ಒಬ್ಬ ತರುಣ, ಅವನು 28-29 ವರ್ಷ ತರುಣ, ಉದ್ದ ಗಡ್ಡ, ಕಣ್ಣಲ್ಲಿ ಕಣ್ಣು ತುಂಬ ಪ್ರೀತಿ, ಅಂತಃಕರಣ, ಅನುಕಂಪೆ ಎಲ್ಲ ತುಂಬಿದೆ ಕಣ್ಣೊಳಗೆ. ಆತ ಹೇಳಿದಂತೆ, ಎಷ್ಟೊತ್ತು ಮೀನು ಹಿಡಿತೀವಪ್ಪ ನೀನು? ಭಾಳ ಅದ್ಭುತವಾದ ಮಾತದು. ಹೌ ಲಾಂಗ್ ಡು ಯು ಕ್ಯಾಚ್ ಫಿಶ್? ಕಮ್ ವಿತ್ ಮೀ, ಐ ವಿಲ್ ಟೀಚ್ ಯು ಹೌ ಟು ಕ್ಯಾಚ್ ಮೆನ್. ಎಷ್ಟು ಮೀನ ಹಿಡಿತಾನೆ, ಜೊತೆಗೆ ಬಾ, ಮನುಷ್ಯರನ್ನ ಹೆಂಗೆ ಹಿಡಿಬೇಕು ಕಳಿಸ್ಕೊಡ್ತೀನಿ ಅಂತ. ಈತ ಏನು ಮಾಡೋದು ಗೊತ್ತಾ, ಆ ಗಾಳ ಸಹಿತ ನೀರಲ್ಲಿ ಎಸೆದ್ಬಿಟ್ಟ. ಅವನಿಂದ ಹೊರಟ್ಬಿಟ್ಟ. ಆ ಊರಲ್ಲಿ ಹಾಯಿಸಿ ಹೋಗಬೇಕು. ಊರಲ್ಲಿ ಹೋಗ್ತಿರ್ಬೇಕಾದ್ರೆ ಅರ್ಧ ದಾಟಿ ಹೋಗಿದ್ದಾನೆ. ಯಾರೋ ಬಂದು ಹೇಳಿದರು, ಆ್ಯಂಡ್ರಿಯಾಸ್, ಅವನ ಹೆಸರು ಆ್ಯಂಡ್ರಿಯಾಸ್ ಅಂತ. ಆ್ಯಂಡ್ರಿಯಾಸ್, ಯುವರ್ ಫಾದರ್ ಈಸ್ ಡೆಡ್, ನಿಮ್ಮ ಅಪ್ಪ ತೀರ್ಕೊಂಬಿಟ್ರು, ಬಂದ್ಬಿಡು ಮನೆಗೆ ಅಂತ.
ನೋಡಿ ಇಷ್ಟು ಅದ್ಭುತವಾದ ಕಥೆ ಇದು. ನಿಮ್ಮಪ್ಪ ತೀರ್ಕೊಂಡ್ರು, ಮನೆಗೆ ಬಾ ಅಂದರೆ ಆತ ಮನೆಗೆ ಹೋಗಲಿಲ್ಲ. ಇದ್ದಾನಲ್ಲ ಮನುಷ್ಯ, ಇನ್ನೊಬ್ಬನು ಕರ್ಕೊಂಡೋದವನು. ಅವನು ಕೇಳ್ತಾನೆ, ಸರ್ ಕ್ಯಾನ್ ಐ ಗೋ ಹೋಮ್? ಅವನು ಯಾರು ಅಂತ ಇನ್ನೂ ಹೆಸರು ಕೇಳಿಲ್ಲ. ನಮ್ಮಪ್ಪ ತೀರ್ಕೊಂಡ್ರಂತೆ, ಕರಿತಾ ಇದ್ದಾರೆ, ಮನೆಗೆ ಹೋಗ್ಲಾ ಅಂತ ಕೇಳ್ದ. ಅದಕ್ಕೆ ಆತ ಏನು ಹೇಳ್ತಾರೆ, ಡೋಂಟ್ ವರಿ ಅಬೌಟ್ ದ ಡೆಡ್, ವರಿ ಅಬೌಟ್ ದ ಲಿವಿಂಗ್. ಆಯಿತು ಅಂದ, ನಾ ಬರಲ್ಲ ಅಂತ ತಮ್ಮನಿಗೆ ಹೇಳು, ಎಲ್ಲ ಮಾಡು ಅಂತೇಳಿ ಹೋಗ್ಬಿಟ್ಟ. ಅವನು ಹಿಂದೆ ಹೋದ. ಆ್ಯಂಡ್ ದಟ್ ಮಾಸ್ಟರ್ ವಾಸ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ದಿ ಸ್ಟೂಡೆಂಟ್ ವಾಸ್ ಆ್ಯಂಡ್ರಿಯಾಸ್. ಅದಕ್ಕೆ ಬರೀತಾರೆ, ಇಟ್ ಈಸ್ ಅ ಗ್ರೇಟ್ ಆನರ್ ಟು ಬಿ ಎ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ದ ಗ್ರೇಟೆಸ್ಟ್ ಆನರ್ ಟು ಬಿ ದಿ ಫಸ್ಟ್ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತ ತನ್ನ ಮೊಟ್ಟ ಮೊದಲನೇ ವಿದ್ಯಾರ್ಥಿಯನ್ನು, ಶಿಷ್ಯನನ್ನು ಪಡ್ಕೊಂಡದ್ದು ಹೀಗೆ, ಮಾತಿಲ್ಲದೆ, ಒಂದೂ ಮಾತಿಲ್ಲದೇ ಅವನ ಹಿಂದೆ ಹೋದದ್ದು. ಅದೇ ಥರ ವಿವೇಕಾನಂದರು ಕೂಡ ತನ್ನ ಮೊಟ್ಟ ಮೊದಲನೇ ಶಿಷ್ಯ ಶರಶ್ಚಂದ್ರ ಗುಪ್ತ ಆದ ನಂತರ ಸನ್ಯಾಸ ಆದಮೇಲೆ ಸದಾನಂದರು ಅಂತ, ಸ್ವಾಮಿ ಸದಾನಂದರು ಅಂತಾದರು. ಮೊದಲನೇ ಶಿಷ್ಯ ಎಷ್ಟು ಮಾಡಿದ್ದಾರೆ ಕೆಲಸ, ಆಶ್ಚರ್ಯ ಅನಿಸುತ್ತೆ. ಶಿಷ್ಯ ಗುರುವಿಗೆ ಮಾಡಲಿಕ್ಕಿಲ್ಲ ಅಷ್ಟು ಕೆಲಸವನ್ನು ಗುರುಗಳು ಮಾಡಿದ್ದಾರೆ ಶಿಷ್ಯನಿಗೆ. ಅವನ ಕಾಲಿಗೆ ಗುಳ್ಳೆ ಆದ ಎತ್ಕೊಂಡು ಹೋಗಿದ್ದಾರೆ, ಹೆಗಲ ಮೇಲೆ ಎತ್ಕೊಂಡು ಹೋಗ್ಬೇಕು ಅವನಿಗೆ, ಅವನು ಎತ್ಕೊಂಡು ಹೋಗಿದ್ದಾರೆ. ಆ ಪ್ರೀತಿ ಅಂತಃಕರಣ ಇದು ಗಮನಿಸಿ ಯಾವ ಮಟ್ಟದಲ್ಲಿ ಕೆಲಸ ಮಾಡಿತ್ತು ಶಕ್ತಿ ಇದು. ಶರಶ್ಚಂದ್ರ ಗುಪ್ತಾಗೆ ಕೆಲಸ ಇತ್ತು, ಸರ್ಕಾರಿ ನೌಕರಿ ಇತ್ತು, ಸೆಕ್ಯೂರಿಟಿ ಇತ್ತು, ಎಲ್ಲ ಇತ್ತು, ಭದ್ರತೆ ಇತ್ತು. ಫಿಸಿಯೋಲಾಜಿಕಲ್ ನೀಡ್ ಇರಲಿಲ್ಲ ಅವನಿಗೆ, ಸೆಕ್ಯೂರಿಟಿ ನೀಡ್ ಇರಲಿಲ್ಲ, ಮದುವೆ ಆಗಿರಲಿಲ್ಲ, ಲವ್ ಆ್ಯಂಡ್ ಎಫೆಕ್ಷನ್ ಬಂದೇ ಇರಲಿಲ್ಲ ಅವನಿಗೆ. ಅದನ್ನು ಗಮನಿಸಿ ಏನು ಮಾಡಿದ್ರು ಅಂದರೆ ಅವನ ಹೃದಯದಲ್ಲಿ ಒಂದು ಏನೋ ಆಸೆ ಇದೆ, ಯಾವುದೋ ಧರ್ಮ ಕಡೆ ಮನಸ್ಸು ಮಾಡಬೇಕು ಅಂತಿದೆ. ಅದನ್ನು ಹಿಡ್ಕೊಂಡು ಅದರ ಮೇಲೆ ಕೆಲಸ ಆಯ್ತು ನೋಡಿ. ಯಾವಾಗ ಅವನ ಹೃದಯದಲ್ಲಿದ್ದಂಥ ಧರ್ಮ ಅಪೇಕ್ಷೆ ಇದೆಯಲ್ಲ ಅದು ಗುರುಗಳ ಕಡೆ ಸಿಗತ್ತೆ ಅಂದ ತಕ್ಷಣ ಬೆನ್ನತ್ತಿ ಹೋಗ್ಬಿಟ್ಟ ಅವನು. ಪೂರ್ತಿ ಪರಿವರ್ತನೆಯಾಗಿ ಸನ್ಯಾಸಿನೇ ಆಗಿ ಹೋಗ್ಬಿಟ್ಟ. ಇದು ಒಂದು ಘಟನೆ. ಇದು ಹುಡುಗ ಹೊಸದಾಗಿದ್ದವನು, ಸ್ಟೇಷನ್ ಮಾಸ್ಟರ್ ಆಗಿದ್ದವನು. ಇನ್ನೊಂದು, ಇವರು ಲಾಹೋರ್ಗೆ ಹೋಗಿದ್ದರು ವಿವೇಕಾನಂದರು ಭಾಷಣ ಮಾಡೋದಕ್ಕೆ. ಲಾಹೋರ್ ಯೂನಿವರ್ಸಿಟಿಯಲ್ಲಿ ಕರೆದಿದ್ದರು ಭಾಷಣ ಮಾಡಬೇಕು ಅಂತ. ಆಗಲೇ ಸ್ವಲ್ಪ ಹೆಸರಿತ್ತು, ವಿವೇಕಾನಂದರು ಚೆನ್ನಾಗಿ ಮಾತಾಡ್ತಾರೆ ಅಂತ. ಯೂನಿವರ್ಸಿಟಿ ಪ್ರೊಫೆಸರ್ಸ್ ಎಲ್ಲ ಕೂತಿದ್ದಾರೆ, ಸಾಕಷ್ಟು ಜನ, 100 ಜನ. ಇವ್ರು ಹೋಗಿ ಮಾತಾಡಿದರು, ನಮ್ಮ ಭಾರತೀಯ ಪರಂಪರೆ ಅಂತ ಮಾತಾಡಿದರು. ಎಲ್ಲ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ಸ್ ಇರ್ತಾರಲ್ಲ, ಅಲ್ಲೊಬ್ಬರು ಭಾಳ ಅತ್ಯಂತ ಪ್ರಖರ ವಿದ್ವಾಂಸರಾದಂಥ ಒಬ್ಬರು ತೀರ್ಥಾರಾಮ್ ಗೋಸ್ವಾಮಿ ಅನ್ನುವಂಥವ್ರು. ತೀರ್ಥಾರಾಮ್ ಗೋಸ್ವಾಮಿ ಅಂತ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್, ಭಾಳ ಬುದ್ಧಿವಂತ ಅಂತ ಹೆಸರು, ಒಳ್ಳೆ ಮಾತುಗಾರ ಮತ್ತು ಒಳ್ಳೆ ಮೇಷ್ಟ್ರು. ಅವರು ಉಪನ್ಯಾಸ ಕೇಳಿದರು. ಉಪನ್ಯಾಸ ಆದ ತಕ್ಷಣ ವಿವೇಕಾನಂದರು ಹಾಲಿಂದ ಹೊರಗೆ ಬಂದರು. ಇವರು ಹೋಗಿ ಪರಿಚಯ ಮಾಡಿಕೊಂಡ್ರು. ನಾನು ಹೀಗೆ, ನನ್ನ ಹೆಸರು ಗೋಸ್ವಾಮಿ, ನಾನು ನಿಮ್ಮ ಭಾಷಣ ತುಂಬ ಇಷ್ಟ ಆಯಿತು, ನಾನು ನಿಮ್ಮ ಜೊತೆಗೆ ಬರಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೇನೆ. ಜೊತೆಗೆ ಬರೋದಂದ್ರೆ ಎಲ್ಲಿ ಅಂತ ಕೇಳಿದರು. ಸನ್ಯಾಸ ತೊಗೋಬೇಕು ನಾನು, ಮ್ಯಾಥಮೆಟಿಕ್ಸ್ ಪ್ರೊಫೆಸರು, ಸಣ್ಣ ಹುಡುಗ ಅಲ್ಲ ಅವರು. ಕಲ್ಪನೆ ಮಾಡ್ಕೊಳ್ಳಿ, ಇವರಿಗೆ ಫಿಸಿಯೋಲಾಜಿಕಲ್ ನೀಡಿಲ್ಲ, ಸೆಕ್ಯೂರಿಟಿ ನೀಡಿಲ್ಲ, ಲವ್ ಆ್ಯಂಡ್ ಅಫೆಕ್ಷನ್ ನೀಡೆಲ್ಲ ಮುಗಿದು ಹೋಗಿದೆ. ಈಗ ಅವ್ರಿಗೇನೋ ಒಂದು ಹೊಸದು ಕಂಡುಕೋಬೇಕಾಗಿದೆ. ಆ ಮಟ್ಟದಲ್ಲಿ ಕೆಲಸ ಮಾಡಬೇಕು ಟಕ್ಕಂತ. ಅಲ್ಲಿ ಹೋಗ್ಬಿಟ್ಟು ಅವನ ಹತ್ರ 2-3 ಸಲ ಮಾತಾಡಿ 4ನೇ ಸಲ ಸನ್ಯಾಸ ತೊಗೊಂಡು ಅವ್ರ ಹೆಸರು ತೀರ್ಥರಾಮ್ ಗೋಸ್ವಾಮಿ ಹೋಗ್ಬಿಟ್ಟು ಸ್ವಾಮಿ ರಾಮತೀರ್ಥರು ಅಂತಾದರು. ಸ್ವಾಮಿ ರಾಮತೀರ್ಥರು ಅಂತಾಗಿ ವಿವೇಕಾನಂದರು ಬೇರೆ ದೇಶದಿಂದ ಬಂದ ಮೇಲೆ ಅವ್ರನ್ನ ಕಳಿಸಿದರು ಬೇರೆ ದೇಶಕ್ಕೆ. ಅಲ್ಲಿ ಹೋಗಿ ವೇದಾಂತ ಪ್ರಚಾರ ಮಾಡಿ ಬಹುದೊಡ್ಡ ಹೆಸರನ್ನು ಗಳಿಸಿದರು, ಸ್ವಾಮಿ ರಾಮತೀರ್ಥರು ಅಂತ. ಇವೆಲ್ಲ ಗಮನಿಸಿದರೆ ವಿಚಿತ್ರ ಅನಿಸಲ್ವೇ? ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ಎಲ್ಲ ದೃಷ್ಟಿಯಿಂದ ತೃಪ್ತನಾದಂಥ ಮನುಷ್ಯ, ಅವನ ಒಳಗಡೆ ಒಂದು ಸೆಲ್ಫ್ ಆ್ಯಕ್ಚುಲೈಸೇಷನ್ ಕೊರಿತಾಯಿತ್ತು, ಆತ್ಮ ಸಾಕ್ಷಾತ್ಕಾರ, ಒಂದು ಏನೋ ಕಲಿಬೇಕು ದೊಡ್ಡದು ಅಂತ ಕೊರಿತಾಯಿತ್ತು. ವಿವೇಕಾನಂದರ ಚೈತನ್ಯ ಟಕ್ಕಂತ ಆ ಲೆವೆಲ್ಗೆ ಹೋಗಿ ಅದನ್ನು ಪೂರೈಸ್ತದೆ. ಹೋದಾಗ ಆತ ಕೂಡ ಸನ್ಯಾಸ ತಗೊಂಡು ವೇದಾಂತ ಪ್ರಸಾರ ಮಾಡಿದ. ಇದು ಭಾರತದವರಾಯಿತು. ಅಮೇರಿಕಕ್ಕೆ ಹೋದಾಗ ಒಂದು ಸಣ್ಣ ಘಟನೆ ಆಗುತ್ತೆ. ಅದೊಂದು ಅದ್ಭುತ ಘಟನೆ ನನಗನ್ಸೋ ಮಟ್ಟಿಗೆ. ಅಲ್ಲಿ ಒಪೇರಾ ಹೌಸ್ ಅಂತ ಇದೆ, ಶಿಕಾಗೋದಲ್ಲಿ ಇರುವಂಥದ್ದು. ಆ ಒಪೇರಾ ಹೌಸಲ್ಲಿ ನಮ್ಮಲ್ಲಿ ಹಳೆ ಕಾಲದಲ್ಲಿ ನಾಟಕ ಕಂಪನಿಯಲ್ಲಿ ಇರ್ತಾ ಇತ್ತಲ್ಲ, ಆ ಪಾತ್ರಗಳು ಅವರೇ ಹಾಡ್ತಾಯಿದ್ರು ಅಥವಾ ಮುಂದೆ ಹಾರ್ಮೋನಿಯಂ ಮುತ್ಕೊಂಡು ಸಂಗೀತ ಮೇಷ್ಟ್ರು ಕೂತ್ಕೊಂಡು ಹಾಡ್ತಾಯಿದ್ರು. ಹಾಗೆ ಒಪೇರಾ ಹೌಸಲ್ಲಿ ಕೂಡ ಆ ನಾಟಕಗಳಿಗೆ ಹಿಂದೆ ಸ್ವಂತವಾಗಿ ಹಾಡಬೇಕು. ಅಲ್ಲೊಬ್ಬ ಅತ್ಯಂತ ಚೆಂದ ಹಾಡುಗಾರ್ತಿ ಒಬ್ಬರಿದ್ದರು, ಮೇಡಮ್ ಕಾಲ್ವಿ ಅಂತ ಅದ್ಭುತ ಹಾಡುಗಾರ್ತಿ ಆಕೆ. ಆ ಪಾತ್ರಗಳಲ್ಲಿ ಭಾವಗಳನ್ನು ಹಿಡಿದು ಅದರ ತಕ್ಕಕ್ಕೆ ಹಾಡುವಂಥ ಶಕ್ತಿ ಆಕೆಗಿತ್ತು. ಒಂದು ದಿವಸ ಕಾರ್ಯಕ್ರಮ ನಾಟಕ ಶುರುವಾಗಿದೆ. ಯಾಕೋ ಆಕೆಗೆ ಸ್ವಲ್ಪ ಆರಾಮ ಅನ್ನಿಸ್ತಾ ಇಲ್ಲ. ಒಂದು ಅಂಕ ಮುಗೀತು, 2ನೇ ಅಂಕ ನೋಡು ಗ್ಯಾಪ್ ಇರುತ್ತಲ್ಲ, ಸ್ವಲ್ಪ ಅಂತರ ಇರುತ್ತಲ್ಲ. ಆಕೆ ಹೋಗಿ ಮ್ಯಾನೇಜರಿಗೆ ಹೇಳಿದ್ಲಂತೆ, ನನ್ನ ಟೀಮ್ ಇದೆಯಲ್ಲ 3-4 ಜನ ಹಾಡೋರಿದ್ದಾರೆ ಅಸಿಸ್ಟೆಂಟ್ಸ್, ಅವ್ರು ಹಾಡಲಿ, ಯಾಕೋ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ತಾಯಿಲ್ಲ, ತುಂಬ ತಳಮಳ ಅನ್ನಿಸ್ತಾ ಇದೆ, ಆತಂಕ ಅನ್ನಿಸ್ತಾ ಇದೆ, ಮನೆಗೆ ಹೋಗ್ತೀನಿ ಅಂತ. ಆ ಮ್ಯಾನೇಜರಿಂದ ಅದು ಹೆಂಗೆ ಹೋಗ್ತೀರಿ ಅಂತ, ಶೋ ಶುರುವಾಗಿದೆ, ಈಗ 1 ಅಂಕ ಆಗಿದೆ, ನಾಳೆ ಬಂದವ್ರು ಕಲ್ಲು ಹೊಡಿತಾರೆ ನಮಗೆಲ್ಲನೂ, ಇಲ್ಲ ಆಗೋಲ್ಲ ಅಂತ.
ಎಷ್ಟು ಕೇಳ್ಕೊಂಡ್ಲು ಆಕೆ, ಇಲ್ಲ ನಾನು ಮನೆಗೆ ಹೋಗ್ತೀನಿ, ಆಗ್ತಾಯಿಲ್ಲ, ಏನು ಅಂತ ಗೊತ್ತಿಲ್ಲ, ಬಟ್ ಸಮಾಧಾನ ಆಗ್ತಾಯಿಲ್ಲ. ಆತ ಬಿಡಲಿಲ್ಲ. ಆಕೆ ಬೇಜಾರು ಮಾಡಿಕೊಂಡು ಹಾಡೋಕ್ಕೆ ಶುರು ಮಾಡಿದ್ಲು. ಆ ನಾಟಕ ಮುಗಿದು ಹೊತ್ತಿಗೆ, ನಾಟಕ ಕಡೆ ಅಂಕ ಮುಗಿದು ಹೊರಗೆ ಬರೋ ಹೊತ್ತಿಗೆ ಸುದ್ದಿ ಬಂತು ಮನೆಯಿಂದ, ಯಾರೋ ಬಂದು ಹೇಳಿದರು, ಆಕೆ ಒಬ್ಬಳೇ ಒಬ್ಬ ಮಗಳು ಸುಟ್ಕೊಂಡು ಸತ್ತೋಗಿದ್ದಾಳೆ. ಬೆಂಕಿ ಹತ್ಕೊಂಡ್ಬಿಟ್ಟಿದ್ದು ಹುಡುಗಿಗೆ, ಪಾರಾಗೋಕ್ಕಾಗಿಲ್ಲ, ಯಾರೂ ಬಾಗಿಲು ತೆಗೋಕ್ಕಾಗಿಲ್ಲ, ಸತ್ತೋಗಿದ್ದು ಹುಡುಗಿ. ಅದು ಈಕೆ ಎಂಥ ಶಾಕ್ ಆಗಿರಬೇಕು. ಮೊದಲೇ ಮನಸ್ಸಿಗೆ ಸಮಾಧಾನ ಇಲ್ಲ ಆಕೆಗೆ, ಏನೂ ಅನಾಹುತ ಆಗಬಹುದು ಅಂತ ಒಂದು ಇತ್ತು ಅನ್ನೋ ಮನಸ್ಸಲ್ಲಿ ಗೊತ್ತಿಲ್ಲ. ಆದರೂ ಈ ಮ್ಯಾನೇಜರ್ ಹೇಳಿದ್ರಲ್ಲ ಅಂತ ಒತ್ತಾಯಕ್ಕೆ ಆಕೆ ಹಾಡೋ ಕಾರ್ಯಕ್ರಮವು ತನ್ನ ಕೆಲಸ ಮುಗಿಸಿದ್ಲು. ಮುಗಿಸೋ ಹೊತ್ತಿಗೆ ಇದಾಯಿತು. ಆಕೆ ಮನಸ್ಸಲ್ಲಿ ಒಂದು ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತು, ಈ ಹಾಡಿನಿಂದಾಗೆ ನನ್ನ ಮಗಳನ್ನು ಕಳ್ಕೊಂಡೆ ನಾನು ಅಂತ. ಹೇಗೋ ಯಾವುದಕ್ಕೊಂದು ಆಪಾದನೆ ಮಾಡ್ತೀವಲ್ಲ ನಾವು. ಈ ನನ್ನ ಹಾಡೋದಿಲ್ಲದೆ ಹೋದರೆ ಮನೆಗೆ ಹೋಗ್ತಿದ್ದ ನಾನು, ಇದು ನನಗೆ ಹಾಡೋದಿದೆ ಅಂತ ಹೇಳಿ ನನ್ನ ಮಗಳು ಕಳ್ಕೊಂಡಲ್ಲ ನಾನು, ಇನ್ಮೇಲೆ ನಾನು ಹಾಡೋದಿಲ್ಲ ಅಂತ ತೀರ್ಮಾನ ಮಾಡಿಕೊಂಡ್ಳು. ಆತ್ಮಹತ್ಯೆಗೂ ಪ್ರಯತ್ನ ಮಾಡಿದ್ಲು. ಬಹುದೊಡ್ಡ ಹಾಡುಗಾರ್ತಿ ಆಕೆ ಶಿಕಾಗೋದಲ್ಲಿ. ವಿವೇಕಾನಂದರು ಆವಾಗ ಶಿಕಾಗೋದಲ್ಲಿ ಇದ್ದರು. ಯಾರೋ ಹೇಳಿದರು, ಹಿಂಗೆ ಕಾಲ್ವಿ ಪಾಪ ತುಂಬ ದುಃಖ ಮಾಡ್ಕೊಂಡಿದ್ದಾಳೆ, ದೊಡ್ಡ ಸಂಗೀತಗಾರ ಹಿಂಗಾದಾಗ ಊರೆಲ್ಲ ಸುದ್ದಿ ಆಗಲ್ವ, ಹಾಡೋಲ್ಲ ಆಕೆ ಬಿಟ್ಬಿಟ್ಟಿದ್ದಾಳೆ, ಆತ್ಮಹತ್ಯೆ ಪ್ರಯತ್ನ ಮಾಡಿದ್ಲು ಅಂದಾಗ ವಿವೇಕಾನಂದರು ಹೇಳಿದ್ರಂತೆ ಹಿಂಗಾಗಿದೆ ಅಂಥೇಳಿ ಒಂದು ಸಲ ಕರ್ಕೊಂಬನ್ನಿ ಅಂದರು. ಆಕೆಗೂ ಏನು ಆಸಕ್ತಿ ಇರಲಿಲ್ಲ, ವಿವೇಕಾನಂದರು ನೋಡಬೇಕು ಅಂತ ಏನು ಆಸಕ್ತಿ. ಯಾರು ವಿವೇಕಾನಂದರು ಆಕೆ ಗೊತ್ತೂ ಇಲ್ಲ. ಆಕೆ ಸ್ನೇಹಿತರು ಒಂದಿಷ್ಟು ಜನ ಕರ್ಕೊಂಬಂದ್ರು ಆಕೆನ. ಬಂದು ಕೂತಾಗ ಅವ್ರು ಏನು ಮಾಡ್ತೀವಿ, ಇದು ನೋಡಿ ಇದು ಎಷ್ಟು ಚಂದ ಮಾತಿದು ಅಂತ. ಆಕೆನ ಮುಂದೆ ಕೂಡಿಸ್ಕೊಂಡು ಆಕೆನ ದಿಟ್ಟಿಸಿ ನೋಡ್ತಾರೆ. ಕಣ್ಣು ಮುಚ್ಚಿಬಿಟ್ಟು ಆಕೆ ಜೀವನದಲ್ಲಿ ಆದಂಥ ಮಹತ್ವದ ಘಟನೆಗಳನ್ನು ಹೇಳ್ತಾ ಹೋಗ್ತಾರೆ. ಇದು ಸ್ವಲ್ಪ ಭಾಳ ಆಳಕ್ಕೆ ಹೋಗ್ಬೇಕು. ಸ್ವಲ್ಪ ಆಕೆ ಜೀವನದಲ್ಲಿ ಹಿಂದೆ ಆದಂಥ ಘಟನೆಗಳನ್ನು ಹೇಳ್ತಾ ಹೋಗ್ತಾರೆ. ಕೆಲವೊಂದು ಘಟನೆಗಳು ಬೇರೆ ಯಾರಿಗೂ ಗೊತ್ತಿಲ್ಲ, ಆಕೆಗೆ ಮಾತ್ರ ಗೊತ್ತಿರುವಂಥದ್ದು. ಆಕೆಗೆ ಆಶ್ಚರ್ಯ ಆಯಿತು, ಇವ್ನು ಮಂತ್ರವಾದಿ ಇರಬೇಕು ಅಂದ್ಕೊಂಡ್ಲಕ್ಕೆ. ಇದು ಹೆಂಗೆ ಗೊತ್ತಾಯ್ತು ನನಗೆ? ಆತ ಹೇಳಿದ್ ಭಾಳ ಸುಲಭ, ಮನುಷ್ಯನ ಮನಸ್ಸು ಅರ್ಥ ಮಾಡ್ಕೋಬೇಕಾದ್ರೆ ಏಕಾಗ್ರತೆ ಬಂದರೆ ಅನುಷ್ಯ ಮಾಡ್ಕೊಂಬಿಡ್ಬೋದು ನಾವು ಅಂತ ಹೇಳಿ ಆ ಘಟನೆಗಳನ್ನು ಹೇಳಿದಾಗ 1 2 ಸಲ 3 ಸಲ ಭೇಟಿಯಾದಾಗ ಆಕೆಗೆ ಇವ್ರ ಮೇಲೆ ಪೂರ್ತಿ ನಂಬಿಕೆ ಬಂತು. ಇದು ಭಾಳ ದೊಡ್ಡ ಕೆಲಸ. ನಮ್ಮ ಕೃಷ್ಣ ಪವಾಡಗಳನ್ನು ಮಾಡಿದ, ರಾಮ ಪವಾಡಗಳನ್ನು ಮಾಡಿದ. ಯಾಕೆ ಪವಾಡ ಮಾಡ್ತಿದ್ರು ಅವರು? ಪವಾಡ ಮುಖ್ಯ ಅಲ್ಲ ಅಲ್ಲಿ. ನಾನು ನಾಯಕನಾದವನು ಅವ್ರ ಮಟ್ಟಕ್ಕೆ ಇದ್ದರೆ ನಾಯಕ ಅಂತ ಒಪ್ಕೊಳ್ಳಿಕ್ಕಿಲ್ಲ ಜನ. ಸಾಮಾನ್ಯ ಜನಗಿರೋಕ್ಕಿಂತ ಒಂದು ಹೆಚ್ಚಿನ ಶಕ್ತಿ ನಿಮ್ಮಲ್ಲಿ ಏನಾದರೂ ಇದ್ದರೆ ತಕ್ಷಣ ಜನ ಒಪ್ಕೋತಾರೆ. ನಂಬಿಕೆ ಬಂದ್ಮೇಲೆ ಪವಾಡ ಬೇಕಾಗಿಲ್ಲ, ನಂಬಿಕೆ ಬರೋ ತನಕ ಬೇಕು. ಅದಕ್ಕೆ ಅವ್ರು ಘಟನೆ ಹೇಳುವಂಥ ಕಾರಣ ಏನಿತ್ತು? ಆಕೆಗೆ ನಂಬಿಕೆ ಬರಬೇಕಲ್ಲ ನನ್ನ ಮೇಲೆ. ಈಗ ಡಾಕ್ಟ್ರು ಯಾರೊಬ್ಬರು ಇರ್ತಾರೆ ಹುಷಾರಿಲ್ಲ ಅಂದಾಗ, ಈಗ ಸಭೆಯಲ್ಲಿ ಕೂತವ್ರು ಯಾರೋ ಒಂದು ಔಷಧಿ ತೊಗೊಳಕ್ಕಾಗತ್ತಾ? ನಾನು ಡಾಕ್ಟ್ರು ಅಂತ ಹೇಳಿದ, ಡಾಕ್ಟ್ರ ಹಂಗಾದ್ರೆ ಕೊಡಿ ಪರವಾಗಿಲ್ಲ, ಯಾಕಂದ್ರೆ ನೀವು ಡಾಕ್ಟ್ರು ಅಂತ ಗೊತ್ತಾಗಬೇಕಲ್ಲ. ಹಾಗೆ ಈತ ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಆಕೆ ಜೀವನದಲ್ಲಾದಂಥ ಘಟನೆಗಳನ್ನ ಹೇಳಿದಾಗ ಇವನಿಗೇನೋ ಅಸಾಧ್ಯವಾದ ಶಕ್ತಿ ಇದೆ ಅಂಥೇಳಿ. ವಿವೇಕಾನಂದರು ಏನು ಹೇಳ್ತಾರೆ ನೋಡಿ ಆಕೆಗೆ, ದಯವಿಟ್ಟು ಹಾಡೋದನ್ನು ಬಿಡಬೇಡ, ಎಲ್ಲರಿಗೂ ಬರುವಂಥ ಕಲೆ ಅಲ್ಲ, ಭಗವಂತ ನಿನ್ನ ಕೃಪೆ ಇಟ್ಟು ಕೊಟ್ಟಿದ್ದಾನೆ. ಇನ್ನೊಂದು ನಿನ್ನ ಮನಸ್ಸಿನ ದುಃಖ ಇದೆಯಲ್ಲ, ಮಗಳು ಹೋದ್ಲು ಅದರಿಂದ ಅಂಥೇಳಿ, ಆ ದುಃಖ ಇನ್ನಿಷ್ಟು ನಿನ್ನ ಹಾಡನ್ನು ಪಕ್ವ ಮಾಡ್ತದೆ ನೋಡಿ. ಆ ದರ್ದ್ ಭರಿ ಆವಾಜ್ ಅಂತೀವಲ್ಲ, ಅದಿನ್ನೂ ದುಃಖ ನಿನ್ನ ಧ್ವನಿಗೆ ಆಳವನ್ನು ಕೊಡ್ತದೆ, ಡೆಪ್ತ್ ಕೊಡ್ತದೆ, ಇನ್ನು ನಿನ್ನ ಸಂಗೀತ ಇನ್ನೂ ಹೆಚ್ಚು ಪ್ರಖರವಾಗಿ ಹೊಂಬ್ತದೆ, ಚಿಂತೆ ಮಾಡಬೇಡ ಅಂತ ಹೇಳಿ ಆಕೆ ಉತ್ತೇಜನ ಕೊಟ್ಟರು. ಆಕೆ ಹಾಡೋಕ್ಕೆ ಶುರು ಮಾಡಿದ್ಲು, ಮತ್ತೆ ತನ್ನ ಮೊದಲಿನ ಸ್ಥಿತಿಗೆ ಬಂದಳು. ಆಕೆ ಬರೀತಾಳೆ, ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಭಗವಂತನೊಡನೆ ಹೆಜ್ಜೆ ಹಾಕಿದ ಮನುಷ್ಯನನ್ನು ನೋಡಿದ ಭಾಗ್ಯ ನನಗಿದೆ ಅಂತ ವಿವೇಕಾನಂದರ ಬಗ್ಗೆ ಹೇಳ್ತಾಳೆ. ಭಗವಂತನೊಡನೆ ಹೆಜ್ಜೆ ಹಾಕಿದಂಥ ಮನುಷ್ಯನ ದರ್ಶನ ನನಗಾಯ್ತಲ್ಲ, ಅದು ಜೀವನದ ದೊಡ್ಡ ಭಾಗ್ಯ ಅಂತ. ಆ ಮೇಡಮ್ ಕಾಲ್ವಿ ಜೀವನದಲ್ಲಿ ಪರಿವರ್ತನೆ ಆಗಿ ಹೋದದ್ದು ನಿಜವಾಗ್ಲೂ ಅದ್ಭುತ. ಇಲ್ಲಿ ನೋಡಿ, ಆಕೆಗೆ ಭಾರತೀಯ ಪರಂಪರೆ ಬಗ್ಗೆ ಗೊತ್ತಿಲ್ಲ, ಆದ್ದರಿಂದ ಅವರು ಅಧ್ಯಾತ್ಮದ ಬಗ್ಗೆ ಮಾತೇ ಆಡಲಿಲ್ಲ. ಮಾತಾಡೋದಕ್ಕೆ ಮನಸ್ಸು ಗೆಲ್ಲಬೇಕಾದ್ರೆ ಮನಸ್ಸಿನ ಮೂಲಕನೇ ಗೆಲ್ಲಬೇಕು. ಆಕೆ ಮನಸ್ಸನ್ನು ಹಿಡ್ಕೋಬೇಕು, ಆ ಮನಸ್ಸು ಒಪ್ಕೊಂಡ್ರೆ ಏನಾದರೂ ನಡ್ಕೊಳ್ಳುತ್ತೆ ಅಂತ ಹೇಳಿ ಆ ಮಟ್ಟಕ್ಕೆ ಪ್ರತಿಕ್ರಿಯೆ ತೋರಿಸಿ ಆಕೆಯನ್ನು ಸರಿ ಮಾಡಿದರು. ಇನ್ನೊಂದು ಅಮೇರಿಕಾದಲ್ಲಾದಂಥ ಒಂದು ವಿಷಯ ತಾವೆಲ್ಲ ಕೇಳಿದ್ದೀರಿ, ರಾಕ್ ಫೆಲ್ಲರ್ ಫೌಂಡೇಶನ್ ಅಂತ. ಆ ದೊಡ್ಡ ಫೌಂಡೇಶನ್ ಅದು. ಬೇಕಾದಷ್ಟು ಜನ ಮಕ್ಕಳಿಗೆ ಶಿಕ್ಷಣಕ್ಕೋಸ್ಕರ ಅನುಕೂಲ ಮಾಡಿದಂಥದ್ದು, ಅಮೇರಿಕಕ್ಕೆ ಹೋಗೋದಕ್ಕೆ ಬೇಕಾದ ಅನುಕೂಲ ಮಾಡಿಕೊಟ್ಟಂಥದ್ದು ದೊಡ್ಡ ಫೌಂಡೇಶನ್ ಅದು. ಆ ರಾಕ್ ಫೆಲ್ಲರ್ ಫೌಂಡೇಶನ್ ಬಂದದ್ದು ವಿವೇಕಾನಂದರಿಂದ ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ, ಅಮೇರಿಕಾದಲ್ಲೂ ಗೊತ್ತಿಲ್ಲ. ನಾನು ನ್ಯೂಯಾರ್ಕಿಗೆ ಹೋದಾಗ ಮ್ಯಾನ್ಹ್ಯಾಟನ್ನಲ್ಲಿ ರಾಕ್ ಫೆಲ್ಲರ್ ಫೌಂಡೇಶನ್ ಬಿಲ್ಡಿಂಗ್ ಇದೆ. ಅಲ್ಲಿ ಸುಮಾರು 50 ಅಂತಸ್ತಿನ ಬಿಲ್ಡಿಂಗು. ನಾನು ಅಲ್ಲಿ ನೋಡ್ಕೊಂಬಂದಾಗ ಎಲ್ಲೂ ವಿವೇಕಾನಂದರ ಫೋಟೋ ಇರಲಿಲ್ಲ. ನಾನು ಆ ಕ್ಯೂರೇಟ್ರಿಗೆ ಕೇಳಿದೆ, ಡು ಯು ನೋ ದಟ್ ರಾಕ್ ಫೆಲ್ಲರ್ ಫೌಂಡೇಶನ್ ಕೇಮ್ ಬಿಕಾಸ್ ಆಫ್ ವಿವೇಕಾನಂದ?
ವಾಟ್ ಆನಂದ ಅಂತ ಅವ್ನು ಕೇಳಿದ. ಪಾಪ ಅವನಿಗೇನು ಹೇಳೋದು, ಹೇಳಿದೆ ನಿನ್ಗೆ ಗೊತ್ತಿಲ್ಲ ಅಂಥೇಳಿ ಹೇಳಿದೆ. ಈಸ್ ಇಟ್ ಸೊ, ಕ್ಯಾನ್ ಯು ಸೆಂಡ್ ಮೀ ಸಮ್ ಡಾಕ್ಯುಮೆಂಟ್ಸ್ ಆನ್ ದ್ಯಾಟ್ ಅಂದ. ನಾನು ಕೆಲವು ಬರೆದದ್ದನ್ನು ದಾಖಲೆಗಳನ್ನು, ಅದು ದೊಡ್ಡ ದೊಡ್ಡ ಸನ್ಯಾಸಿ ಬರೆದದ್ದಂತ ರಂಗನಾಥಾನಂದಜಿ ಬರೆದದ್ದೆಲ್ಲ ತೊಗೊಂಡು ಕಳಿಸಿದೆ. ಕಳಿಸಿದ ಮೇಲೆ ಒಂದು ರಿಪ್ಲೈ ಮಾಡಿದ ನನಗೆ, ಯಾ ವಿ ಡಿಂಟ್ ನೋ ದ್ಯಾಟ್, ನನಗೆ ಗೊತ್ತೇ ಇರಲಿಲ್ಲ. ಈಗ ಒಂದು ಫೋಟೋ ಹಾಕಿದ್ದಾರೆ ವಿವೇಕಾನಂದದಲ್ಲಿ, ರಾಕ್ ಫೆಲ್ಲರ್ ಫೌಂಡೇಶನ್ನಲ್ಲಿ. ಯಾಕೆ ಹೇಳ್ತೀನಿ ಅಂದರೆ ನಮಗೂ ಬಹಳ ಜನ ಗೊತ್ತಿಲ್ಲ ರಾಕ್ ಫೆಲ್ಲರ್ ಫೌಂಡೇಶನ್ ಬರೋದಕ್ಕೆ ವಿವೇಕಾನಂದರ ಕಾರಣ ಅಂತ. ಆ ಹುಡುಗ ಮನೆಯಿಂದ ಶ್ರೀಮಂತ, ಬೇಕಾದಷ್ಟು ಆಸ್ತಿ ಇದೆ, ದುಡ್ಡಿದೆ. ಆ ದುಡ್ಡಿನ ಸ್ವಲ್ಪ ಗರ್ವನೂ ಇರುತ್ತೆ, ಯೌವನ ಬೇರೆ, ಅದೊಂಚೂರು ಹೆಮ್ಮೆ ಇತ್ತು. ಆತನಿಗೆ ಯಾರೋ ಸುದ್ದಿ ಹೇಳಿ, ಅಷ್ಟಾಗಲೇ ಸುದ್ದಿ ಆಗಿಬಿಟ್ಟಿದೆ ಶಿಕಾಗೋದಲ್ಲಿ. ಏನು ಅಂದರೆ ಈ ಭಾರತೀಯ ಸನ್ಯಾಸಿ ಬಂದಿದ್ದಾನೆ, ಮುಖ ನೋಡಿದರೆ ಹಿಂದೆ ಆದದ್ದನ್ನೆಲ್ಲ ಹೇಳ್ತಾನೆ ಅಂತ ಸುದ್ದಿ. ಕುತೂಹಲಕ್ಕೋಸ್ಕರ ಕೆಲವರು ಬರ್ತಾಯಿದ್ರು, ಪರೀಕ್ಷೆ ಮಾಡೋ ಕೆಲವರು ಬರ್ತಾಯಿದ್ರು. ಈತ ಬಂದದ್ದು ಪರೀಕ್ಷೆ ಮಾಡೋದಕ್ಕೆ ಬಂದದ್ದು. ಬಂದು ಕೂತ್ಕೊಂಡ. ಕ್ಯಾನ್ ಯು ಟೆಲ್ ಮಿ ಸಮಥಿಂಗ್ ಅಂದರು. ಇವ್ರು ಏನು ಮಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅದು, ದೊಡ್ಡವರ ನೀತಿ ಹೇಗಿರ್ತದೆ ಅಂತ. ಯಾರ್ಯಾರೋ ಬಡವರು ಬಂದು ತಕ್ಷಣ ಕರೆದು ಮಾತಾಡ್ಸೋರು, ತಾವೇ ಹೋಗೋರು. ಆ ರಾಕ್ ಫೆಲ್ಲರ್ ಬರಬೇಕು ಅಂದರೆ ಯು ನಾಟ್ ಟೇಕ್ ಅನ್ ಅಪಾಯಿಂಟ್ಮೆಂಟ್, ಕಮ್ ಟುಮಾರೋ ಅಂತ ಕಳಿಸಿದ್ರು. ಕೆಲಸ ಇತ್ತು ಅಂತಲ್ಲ, ಫ್ರೀ ಇದ್ದರು. ಆತನ 2-3 ಸಲ ಡಾಜ್ ಮಾಡಿದ್ದಾರೆ, ಬರಬೇಡ ಅಂತ ತಿಳ್ಕೊಂಡು, ಆಗಬೇಡ ಅಂತ. ಅವನಿಗೆ ಪ್ರೆಷರ್ ಆಗಬೇಕು, ಏನು ಭಾಳ ದೊಡ್ಡ ಮನುಷ್ಯ ಕಾಣಿಸ್ತಾನೆ ಇವನು. ನಮ್ಮಲ್ಲಿ ನಮ್ಮ ನಂಬಿಕೆ ಇದೆ ಕೆಲವರಿಗೆ, ತಕ್ಷಣ ಹೋದ ತಕ್ಷಣ ಸಿಕ್ಬಿಟ್ರೆ ಅವರೇನು ದೊಡ್ಡವರಲ್ಲ. ಭಾಳ ಕಾಡಿಸ್ಬೇಕು, 3-6 ತಿಂಗಳಾಗಬೇಕು, ಆಮೇಲೆ 3 ತಾಸು ಕಾಯಿಸ್ಬೇಕು, ಭಾಳ ದೊಡ್ಡವರು ಅಂತ. ಅವನಿಗೆ ಅದೇ ಕಾಯಿನಲ್ಲಿ ಕೂಡಿಸಿ ಅವ್ನು ಸ್ವಲ್ಪ ಉದಾಸೀನ ಮಾಡ್ದಂಗೆ ಮಾಡಿ ಕೊನೆಗೆ ಕರೆದು ಕೂಡಿಸಿದ್ರಂತೆ. ಕ್ಯಾನ್ ಯು ಟೆಲ್ ಮಿ ಸಮ್ ಇನ್ಸಿಡೆಂಟ್ಸ್ ಅಂತ ಹೇಳಿದಂತೆ. ಆತ ಹೇಳಿದ, ವಿವೇಕಾನಂದ ಹೇಳಿದ್ರು, ನಾನು ಅದು ಕೆಲಸ ಅಲ್ಲ ನಂದು, ಹಿಂದಾದದ್ದು ಮುಂದಾದ್ದು ಹೇಳೋಕೆ ನಾನು ಭವಿಷ್ಯ ಹೇಳೋನಲ್ಲ, ನೀನು ಹಿಂದಾದದ್ದು ಬೇಕೋ ಮುಂದೆ ಆಗೋದು ಬೇಕೋ ಅಂತ ಕೇಳಿದ್ರಂತೆ. ಅವನಿಗೆ ಗಾಬರಿ ಆಯಿತು. ಹಿಂದೆ ಆದದ್ದು ಹೇಳಿಬಿಡಿ ಒಂದೆರಡು ಕೂಡಿಸ್ಕೊಂಡು ಹಿಂದೆ ಆದದ್ದು ಘಟನೆ ಹೇಳಿದರು. ಅವ್ನಿಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಓಕೆ, ಆತ ಏನು ತಿಳ್ಕೊಂಡೆ ಇವರೆಲ್ಲ ಸನ್ಯಾಸಿಗಳು ದುಡ್ಡು ಕೇಳೋಕೆ ಬರ್ತಾರೆ ಅಂತ. ಜೇಬಿಂದ $10 ತೆಗೆದು ಹಾಕಿದ, ತಗೋ ಅಂತ. ಅವ್ರದ್ದು ದುಡ್ಡು ತಿಟ್ಕೊಂಡು ಹೋಗಿ, ನೀನು ನಾನು ದುಡ್ಡು ಬೇಕಾಗಿಲ್ಲ, ಆದರೆ ಒಂದು ಮಾತು ಹೇಳ್ತೀನಿ ಕೇಳ್ಕೊ ಅಂದರು ರಾಕ್ ಫೆಲ್ಲರ್ಗೆ. ನಿನ್ನ ಕಡೆಯಿಂದ ಒಂದು ದೊಡ್ಡ ತಪ್ಪಾಗ್ತಾ ಇದೆ, ತಿದ್ಕೋಬೇಕು ನೀನು. ಇದುವರೆಗೂ ಅವ್ರ ಅಪ್ಪ ಕೂಡ ಹೇಳಿರಲಿಕ್ಕಿಲ್ಲ, ತಪ್ಪಾಗಿ ತಿದ್ಕೋ ಅಂತ ತಿಳ್ಕೊಂಡು. ಇವ್ರು ಏನು ಹೇಳಿದ್ರು ಗೊತ್ತಾ, ನಿನ್ನ ದುಡ್ಡು ಏನಿದೆಯಲ್ಲ 1 ಪೈಸಾನೂ ನಿಂದಲ್ಲ, ಭಗವಂತ ನಿನಗೆ ಕೊಟ್ಟದ್ದು ಸಮಾಜಕ್ಕೆ ಬಳಸು ಅಂತ ಕೊಟ್ಟದ್ದು. ಯು ಆರ್ ಎನ್ ಏಜೆಂಟ್ ಆಫ್ ಗಾಡ್ ಅದು ಹೇಳೋದು. ಯು ಆರ್ ಎನ್ ಏಜೆಂಟ್ ಆಫ್ ಗಾಡ್. ನೀನು ಅವ್ರು ಭಗವಂತನ ದಲಾಲ ಇದ್ದ ಹಾಗೆ. ಅವನು ಕೊಟ್ಟದ್ದು ದುಡ್ಡನ್ನು ಮಂದಿಗೆಲ್ಲ ಹಂಚಬೇಕು. ನೀನು ಇಟ್ಕೊಂಡು ಕೂತಿದೀಯಾ, ನೀನು ತೊಂದರೆ ಆಗುತ್ತೆ ಅಂತ ಸಿಟ್ಟು ಬರದೇ ಇರುತ್ತೆ ಅವನಿಗೆ. ಇವ್ರು ಯಾರೋ ಬಂದು ಹಿಂಗೆ ಹೇಳ್ತಾರೆ ಅಂತ ಅವನು ಹೇಳಿದ, ನೀನು ಯಾಕೆ ತಲೆ ಕೆಡಿಸ್ಕೋತೀಯ ಅಂತ. ನಾನು ಹೇಳ್ತೀನಿ, ರಿಮೈಂಡ್ ಮಾಡ್ತೀನಿ ನಿಮ್ಮನ್ನು, ತಪ್ಪಾಗಿದೆ ನಿಮ್ಮ ಕಡೆಯಿಂದ ಅಂತ ಹೇಳಿದರು. ಆತ ಹೋದ. ಆದರೂ ಮನಸ್ಸಲ್ಲಿ ಕೊರೀತದೆ, ಯಾಕಂದರೆ ಅವ್ರ ಶಕ್ತಿ ಕಂಡಿದ್ದಾನೆ. ಅವ್ರು ಸ್ಪಷ್ಟವಾಗಿ ಹೇಳಿದಾಗ ಏನು ಮಾಡಿದ ಗೊತ್ತಾ, ಮರುವಾರ ಮತ್ತೆ ಹೋದ ಅವ್ರ ಕಡೆಗೆ. ಒಂದು ಟ್ರಸ್ಟ್ ಮಾಡಿದ್ದಾನೆ, ರಾಕ್ ಫೆಲ್ಲರ್ ಫೌಂಡೇಶನ್ ಅಂತ ಮಾಡಿ, ಒಂದು $100 $100 ಒಂದು ಟ್ರಸ್ಟ್ ಮಾಡಿ, ನೋಡಿ ಟ್ರಸ್ಟ್ ಮಾಡಿದ್ದೀನಿ ನೋಡಿ $100, ನಾವು ಯು ಥ್ಯಾಂಕ್ ಮೀ ಅಂದ. ನನಗೆ ಥ್ಯಾಂಕ್ಸ್ ಹೇಳಿ ಈಗ ಅಂದ. ಅದಕ್ಕೆ ವಿವೇಕಾನಂದರು ಏನು ಹೇಳಬೇಕು, ಐ ಡೋಂಟ್ ಹ್ಯಾವ್ ಟು ಥ್ಯಾಂಕ್ ಯು, ಬಟ್ ಯು ಶುಡ್ ಥ್ಯಾಂಕ್ ಮೀ. ನಾನು ಧನ್ಯವಾದ ನೀನು ಹೇಳಬೇಕು. ಯಾಕೆ ಗೊತ್ತಾ, ನೀ ಮರ್ತೇ ಬಿಟ್ಟಿದ್ದಲ್ಲ ಏಜೆಂಟ್ ಅನ್ನೋದನ್ನು, ನಾನು ನೆನಪು ಮಾಡ್ಕೊಳ್ಳಿಲ್ವಾ? ನೀನು ದೇವರ ಏಜೆಂಟ್ ಅನ್ನೋದು ಮರ್ತೇ ಬಿಟ್ಟಿದ್ದೆ, ನಾನು ನೆನಪು ಮಾಡಿಕೊಟ್ಟಿದ್ದೇನೆ, ಧನ್ಯವಾದ ನೀ ಹೇಳಬೇಕು ನನಗೆ ಅಂದರು. ಸಿಟ್ಟು ಬಂದುಬಿಡ್ತು. ಆದರೆ ಮುಂದೆ ಅವನು ತನ್ನ ಗಳಿಸಿದ ಬಹುಪಾಲು ದೊಡ್ಡ ದುಡ್ಡನ್ನು ಅದಕ್ಕೆ ಹಾಕಿ ಫೌಂಡೇಶನ್ ಮಾಡಿ ಎಜುಕೇಷನ್ಗೆ ಅನುಕೂಲ ಮಾಡಿದ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಭಗವಂತನ ಶಿಷ್ಯ, ನಾನು ಭಗವಂತನ ಶಿಷ್ಯರ ಶಿಷ್ಯ, ನಾನು ಕಳಿಸಿದ್ದಾನೆ ನಿನಗೆ ಹೇಳು ಅಂಥೇಳಿ. ಈಗ ನೋಡಿ ಯಾವ ಹೊತ್ತಲ್ಲಿ ಕೆಲಸ ಆಯಿತು. ಅವನಿಗೆ ಯಾವಾಗಲೂ ಹಂಗೆ ಮಿತ್ತು ನಾನು ಮಾಡ್ತೀನಿ ಅಂತ. ಅದನ್ನು ಉತ್ತೇಜನ ಕೊಡಬೇಕು. ನಿನ್ನ ಮನೆ ದುಡ್ಡಿದೆ, ಶಿಕ್ಷಣ ಇದೆ, ನಿನಗೆ ಸಾಕಷ್ಟು ಜನಕ್ಕೆ ಅನುಕೂಲ ಮಾಡ್ಕೊಂಡು ನಿನ್ನ ಹೆಸರು ಕಾಯಂ ಆಗುತ್ತೆ. ಅವನಿಗೆ ಸೆಲ್ಫ್ ಎಸ್ಟೀಮ್ ಲೆವೆಲಲ್ಲಿ ಆಗಬೇಕು. ನೀನು ಮಾಡು, ರಾಕ್ ಫೆಲ್ಲರ್ ಫೌಂಡೇಶನ್ ಆಗುತ್ತೆ. ಅಂದರೆ ಯಾರ್ಯಾರನ್ನು ಯಾವ್ಯಾವ ಮಟ್ಟದಲ್ಲಿ ಮುಟ್ಟಬೇಕೋ ಅದೇ ಮಟ್ಟದಲ್ಲಿ ಮುಟ್ಟಿದಾಗ ಮಾತ್ರ ಪ್ರಚೋದನೆ ಕೊಡೋಕ್ಕೆ ಸಾಧ್ಯ, ಇಲ್ಲದಿದ್ರೆ ಆಗೋಕ್ಕೆ ಸಾಧ್ಯ ಇಲ್ಲ. ಆತ ಕೊಟ್ಟು ರಾಕ್ ಫೆಲ್ಲರ್ ಫೌಂಡೇಶನ್ ಮಾಡಿ, ಅದೇ ಥರ ನಾನು ದೇವರ ಭಕ್ತನಾದ ನಾನು ನಿನಗೆ ರಿಮೈಂಡ್ ಮಾಡಿದ್ದೀನಿ, ನಂಗೆ ನಂಬಿಕೆ ಇದು ಕೊಡಬೇಕು, ನೀನು ಥ್ಯಾಂಕ್ಸ್ ಹೇಳಬೇಕು ಅಂತ. ಈ ಪ್ರವಾಸ ಹೋಗ್ತಾಯಿದ್ದರು ಸ್ವಾಮೀಜಿ ಮೇಲೆ. ಒಂದು ಸಲ ಕೈರೋಕ್ಕೆ ಹೋದರು, ಈಜಿಪ್ತಿಗೆ ಹೋಗಿ ಕೈರೋಕ್ಕೆ ಹೋದರು. ಕರ್ಕೊಂಡು ಹೋದವ್ರಿಗೂ ಕೂಡ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. ಸಾಮಾನ್ಯವಾಗಿ ಗೈಡ್ ಆದವರಿಗೆ ಊರು ಗೊತ್ತಿರಬೇಕು. ನಮ್ಗೆ ಗೊತ್ತು, ಬನ್ನಿ ಈಗ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾಯಿದ್ರು. ವಿವೇಕಾನಂದ ಜೊತೆಗೆ ಒಂದು 8-10 ಜನ ಇದ್ದಾರೆ, ನಡ್ಕೊಂಡು ಹೋಗ್ತಾಯಿದ್ರು. ಅರ್ಧ ದಾರಿಗೆ ಹೋದ್ಮೇಲೆ ಗೊತ್ತಾಯಿತು ನಾವು ಬೇರೆ ದಾರಿಗೆ ಬಂದುಬಿಟ್ಟಿದ್ದೀವಿ ಅಂತ. ಆ ದಾರಿ ಯಾವುದು ಅಂದರೆ ವೈಶ್ಯರ ಬೀದಿ. ಇವರಲ್ಲಿ ಹೋಗ್ಬಿಟ್ರು. ಇವರು ಎತ್ತರದ ಎಲ್ಲರಲ್ಲೂ ಕಾಣಿಸೋವಂಥ ವ್ಯಕ್ತಿ, ದೊಡ್ಡ ವ್ಯಕ್ತಿ. ಅಲ್ಲೆಲ್ಲ ವೈಶ್ಯರ ಮನೆಗಳಿದ್ದಾವೆ. ಅಲ್ಲಿದ್ದಂಥ ಹುಡುಗಿಯರೆಲ್ಲ ಬಂದು ಇವ್ರು ನೋಡಿಬಿಟ್ಟು ನಗೋಕ್ಕೆ ಶುರು ಮಾಡೋದು, ಕೈ ಮಾಡಿ ಬಾ ಅಂತ ಕರೆಯೋದು ಶುರು ಮಾಡಿಬಿಟ್ರು.
ಸುತ್ತಮುತ್ತ ಇವರು ಭಾಳ ಕಿರಿಕಿರಿ ಆಗಿಬಿಡ್ತು. ತಪ್ಪು ಮಾಡಿದ್ವಿ ನಾವು, ಸ್ವಾಮಿಗಳನ್ನ ಕರ್ಕೊಂಡು ಬರಬಾರ್ದಾಗಿತ್ತು, ಇಲ್ಲಿ ತಪ್ಪಾಯಿತು ಅಂತ. ಇವ್ರು ಏನು ಮಾಡಿದರು ಅಂದರೆ ಎಲ್ಲರೂ ಇದ್ದದನ್ನು ಮರೆತುಬಿಟ್ಟು ಅವ್ರನ್ನೇ ನೋಡ್ತಾ ನಿಂತ್ಕೊಂಡ್ಬಿಟ್ರು. ನಿಂತ್ಕೊಂಡು ಕ್ಷಣದಲ್ಲಿ ಕಣ್ಣಲ್ಲಿ ನೀರು ಸುರಿತಾ ಇದೆ, ಒಂದೇ ಸಹ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗಿದ್ದವ್ರು ಕೇಳಿದ್ರು, ಯಾಕೆ ಸ್ವಾಮಿ, ಏನು ಹೋಗೋಣ ಬನ್ನಿ, ಬೇಡ ಜಾಗ, ಈ ಜಾಗ ಹೋಗೋದು ಬೇಡ, ಬೇರೆ ರಸ್ತೆಗೆ ಹೋಗೋಣ ಬನ್ನಿ ಅಂತ. ಇವ್ರು ಹೇಳಿದ್ರಂತೆ, ಪಾಪ ಆ ಹೆಣ್ಮಕ್ಳೆಲ್ಲ ತಮ್ಮ ಸೌಂದರ್ಯ ದೇಹದಲ್ಲಿದೆ ಅಂತ ತಿಳ್ಕೊಂಡಿದ್ದಾರೆ. ಎಷ್ಟು ದೊಡ್ಡ ಮಾತು ಗೊತ್ತಾ ಅದು. ತಮ್ಮ ಸೌಂದರ್ಯ ದೇಹದಲ್ಲಿದೆ ಅಂತ ತಿಳ್ಕೊಂಡಿದ್ದಾರೆ, ಒಳಗೊಂದು ಅದ್ಭುತವಾದ ಆತ್ಮ ಇದೆ ಅನ್ನೋದು ಗೊತ್ತಿಲ್ಲ ಅವರಿಗೆ. ಹಿ ನೋಸ್ ದ್ಯಾಟ್ ದೇ ಆರ್ ಪ್ರಾಸ್ಟಿಟ್ಯೂಟ್ಸ್. ಅವ್ರ ವಯಸ್ಸು ಅಂತ ಗೊತ್ತು, ಅವರು ಹಾವಭಾವ ಗೊತ್ತಾಗಿದೆ ಅವ್ರಿಗೆ. ಅದು ಹೇಳ್ತಾರೆ, ಅವ್ರ ಬಗ್ಗೆ ಬೇಜಾರಿಲ್ಲ, ದುಃಖ ಇಲ್ಲ, ಸಿಟ್ಟಿಲ್ಲ, ತಪ್ಪ್ಯಾಕೆ ಬಂದು ಇಲ್ಲಿ ಯಾಕೆ ಬಂದ್ವಿ ನಾವು ಅಂತ ಬೇಜಾರಿಲ್ಲ. ಛೇ, ಎಂಥ ಮಹಿಳೆಯರು ಪಾಪ ತಮ್ಮ ಸೌಂದರ್ಯ ಬರೀ ದೇಹದಲ್ಲಿದೆ ಅಂತ ಅಂದ್ಕೊಂಡಿದ್ದಾರೆ. ಅಂದ್ಕೊಂಡಾಗ ಇವ್ರ ಕಣ್ಣಲ್ಲಿ ನೀರು, ಇವ್ರ ಹಾವಭಾವ ನೋಡಿ ಆ ಮಹಿಳೆಯರು ಏನು ಮಾಡಿದರು ಅಂತ ಬರೀತಾರೆ. ಅದ್ಭುತ. ಆ ಶಿಷ್ಯರು ಹೇಳ್ತಾರೆ, ನಾವು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿಂದ ಹೋದ್ರೆ ಸಾಕು ನಾವು ನಿಂತಿದ್ದೀವಿ, ಅವರೆಲ್ಲರೂ ಬಂದರು ಹೆಣ್ಮಕ್ಳು. ಅವರೊಬ್ಬರಿಗೂ ಇಂಗ್ಲೀಷ್ ಬರೋಲ್ಲ. ಅವರೆಲ್ಲ ಬಂದು ಮೊಳಕಾಲೂರಿ, ಅಲ್ಲಿ ಯುರೋಪಲ್ಲಿ ಇರುವಂಥ ಹಾಗೆ, ಅಲ್ಲಿ ಬೇರೆ ದೇಶ ಇರುವಂಥ ಹಾಗೆ ಬಂದು ಮೊಳಕಾಲೂರಿ ಇವ್ರು ಹಾಕ್ಕೊಂಡಿದ್ರಲ್ಲ ಕಾವಿ ಬಟ್ಟೆ, ಆ ಶಾಲಿನ ತುದಿಯನ್ನು ಮುಟ್ಟಿ ಕಣ್ಣಿಗೆ ಹೊತ್ಕೊಂಡು ಹಮ್ರೆ ಡೆ ಡಯಾಸ್, ಹಮ್ರೆ ಡೆ ಡಯಾಸ್ ಅಂತಿದ್ರಂತೆ ಪ್ರತಿಯೊಬ್ಬರು. ಹಮ್ರೆ ಡೆ ಡಯಾಸ್ ಅಂದರೆ ಮ್ಯಾನ್ ಆಫ್ ಗಾಡ್, ಭಗವಂತನ ಮನುಷ್ಯ ಈತ ಅಂತ. ಈತ ಇವ್ರು ಮಾಡಿದ ಒಂದು ಅರ್ಥ ಆಗಿಲ್ಲ ಅವರಿಗೆ. ಅವ್ರು ಎಲ್ಲರೂ ಬಂದು ಅದು ನೋಡಿ ಹೇಗಿದೆ, ಅವ್ರ ಮೊದಲ ಮನಸ್ಸಲ್ಲಿ ಏನಿತ್ತು ಭಾವನೆ, ಇವ್ರನ್ನ ಕಾಮವಾಸನೆಯಿಂದ ಕರೆದಿದ್ದವರು. ಆದರೆ 2 ನಿಮಿಷದಲ್ಲಿ ಇವ್ರ ಕಣ್ಣಲ್ಲಿ ಕಂಡಂಥ ನೀರು, ಕಣ್ಣಲ್ಲಿ ಕಂಡಂಥ ಪ್ರಾಮಾಣಿಕತೆ ಇದೆಯಲ್ಲ, ತಕ್ಷಣ ಮಹಿಳೆಯರು ಬಂದು ಮೊಳಕಾಲೂರಿ ಆ ಕಾವಿ ಬಟ್ಟೆ ಕಣ್ಣು ಹೊತ್ಕೊಂಡು ಹಮ್ರೆ ಡೆ ಡಯಾಸ್, ಮ್ಯಾನ್ ಆಫ್ ಗಾಡ್, ಭಗವಂತನ ಮನುಷ್ಯ ಈತ ಅಂದು ನಮಸ್ಕಾರ ಮಾಡಿ ಹೋಗಬೇಕಾದ್ರೆ, ನಮ್ಮ ದೇಶದಲ್ಲಾದರೆ ಮಾತು ಬೇರೆ, ಆ ಬೇರೆ ದೇಶ ಸಂಸ್ಕೃತಿ ನಮ್ಗೆ ಗೊತ್ತಿಲ್ಲ ಅವ್ರಿಗೆ. ಅಂಥದ್ದು ಅವ್ರು ಬಂದು ಹೋಗಬೇಕಾದ್ರೆ ಇದು ನೋಡಿ ಎಲ್ಲಿದೆ ಅಂತ. ಲವ್ ಆ್ಯಂಡ್ ಅಫೆಕ್ಷನ್ ನೀಡ್ಸ್, ಎಲ್ಲಿ ಯಾವುದನ್ನು ಕೊಡಬೇಕು. ಅವ್ನು ರಾಕ್ ಫೆಲ್ಲರ್ನ 2 ತಾಸು ಕಾಯಿಸಬೇಕು, ಯಾಕಂದರೆ ಅವ್ನು ಸೆಲ್ಫ್ ಎಸ್ಟೀಮ್ ಮುಟ್ಟಬೇಕಾಗಿದೆ. ಇಲ್ಲಿ ಸೆಲ್ಫ್ ಎಸ್ಟೀಮ್ ಬೇಕಾಗಿಲ್ಲ, ಅವ್ರು ಬೇಕಾದದ್ದು ನಿರ್ವ್ಯಾಜ ಅಂತಃಕರಣ, ಪ್ರೀತಿ ಮಾತ್ರ ಬೇಕಾದದ್ದು. ಪ್ರೀತಿ ತಪ್ಪಿಸ್ಕೊಂಡದ್ದು ತಾನೇ ಹಿಂಗಾದದ್ದು ಅವರು. ಅದಕ್ಕೆ ಅಲ್ಲಿ ಎಷ್ಟು ಅದ್ಭುತವಾದಂಥ ಕರುಣೆ ಅದು. ಕಣ್ಣಲ್ಲಿ ನೀರು ಇಳಿತಾ ಕೂತ್ಕೊಂಡು ಪಾಪ ಈ ಮಹಿಳೆಯರು ತಮ್ಮ ಸೌಂದರ್ಯ ಎಲ್ಲ ದೇಹದಲ್ಲಿದೆ ಅಂದ್ಕೊಂಡಿದ್ದಾರೆ ಭಗವಂತ ಅಂತ ಕಣ್ಣೀರು ಸುರಿಸಿದಾಗ ಅವ್ರಿಗೆ ಗೊತ್ತಾಯಿತು ಈ ಮನುಷ್ಯ ಬೇರೆ ಇದ್ದಾನೆ ಅಂತ. ಒಂದು ಕ್ಷಣದಲ್ಲಿ ಪರಿವರ್ತನೆ ಮಾಡುವಂಥ ಶಕ್ತಿ ಯಾಕಿತ್ತು ಅಂದರೆ ಅವರ ಅವಶ್ಯಕತೆಗಳನ್ನು ನೋಡಿ ಅವಶ್ಯಕತೆಗಳನ್ನು ಮಾತ್ರ ಮುಟ್ತಾ ಇದ್ದರು ಅವರು. ಅದರಿಂದ ಕೈರೋದಲ್ಲಾದಂಥದ್ದು. ಇನ್ನೊಂದು ಘಟನೆ ಬನಾರಸ್ಸಲ್ಲಾದದ್ದು, ವಾರಣಾಸಿಯಲ್ಲಾದದ್ದು. ಅಲ್ಲೊಬ್ಬರು ಸ್ವಾಮಿ ವಿಶುದ್ಧಾನಂದರು ಅಂತ ಇದ್ದರು. ಹೆಸರು ಭಾಳ ಚಂದ, ವಿಶುದ್ಧಾನಂದರು. ಹಿರಿಯರು, ಸುಮಾರು 85-86 ವರ್ಷ ಅವರಿಗೆ. ಪ್ರಕಾಂಡ ಪಂಡಿತರು, ಶಾಸ್ತ್ರದಲ್ಲಿ ತಲಸ್ಪರ್ಶಿಯಾದ ಅಧ್ಯಯನ ಅವ್ರದ್ದೆಲ್ಲ. ಆದರೆ ವಿಪರೀತ ಮಡಿ ಅಂದರೆ ಅಸಾಧ್ಯ, ಅನಾಹುತ ಮಡಿ ಅಂತಾರಲ್ಲ ಹಾಗೆ. ಹೇಗೆ ಮಡಿ ಅಂದರೆ ಬೇರೆಯವರು ಯಾರಾದರೂ ನೋಡೋದಂತೂ ಬೇಡ, ಅವ್ರ ಧ್ವನಿ ಕೇಳಿಸಿರೋ ಮೈಲಿಗೆ ಆಯಿತು ಅಂತ ಸ್ನಾನ ಮಾಡ್ತಾಯಿದ್ರು. ಈ ಥರದ್ದು ಅತ್ಯಂತ ಅನಾಹುತ ಮಡಿ ಇದ್ದಂಥವ್ರು. ಆದರೆ ಗೌರವ ಯಾಕಿತ್ತು ಅಂದರೆ ಸ್ಕಾಲರ್, ದೊಡ್ಡ ಜ್ಞಾನಿ ಅಂತ ಪಂಡಿತರು ಅಂತಿದ್ದರು. ಅದರಲ್ಲೇ ಜೀವನ ಕಳೆದು 85 ವರ್ಷ, 1 ವರ್ಷ 2 ವರ್ಷ, 85 ವರ್ಷ ಅದೇ ನಂಬಿಕೆಯಲ್ಲಿ ಬೆಳೆದವರು. ಒಂದು ಸಲ ಯಾವುದೋ ಕಾರಣಕ್ಕೆ ವಿವೇಕಾನಂದರು ಅವ್ರ ಮನೆಗೆ ಹೋದರು. ಹೋಗಿ ಅವ್ರ ಹತ್ರ ಮಾತಾಡಿದರು. 2 ಸಲ ಮಾತಾಯಿತು, 3 ಸಲ ಮಾತಾಯಿತು, 4 ಸಲ ಆಗೋದ್ರೊಳಗೆ ಏನಾಯಿತು ಅಂತ ತಮಾಷೆ ಹೇಳ್ತಾರೆ. ವಿಶುದ್ಧಾನಂದರು ಹೇಳ್ತಾರೆ, ನಮ್ಮ ಭಾರತದ ಸಂಸ್ಕೃತಿಯ ರಾಯಭಾರಿ ಅಂದರೆ ವಿವೇಕಾನಂದರು ಮಾತ್ರ, ನಾವು ಯಾರೂ ಅಲ್ಲ ಅಂತ. 85 ವರ್ಷ ಒಂದು ನಂಬಿಕೆಯನ್ನು ಬಲವಾಗಿ ಹಿಡ್ಕೊಂಡಂಥ ಮುದುಕರು, ತಾನು ಮತ್ತೊಬ್ಬರು ನೋಡಬಾರ್ದು, ಮಾತಾಡಬಾರ್ದು ಅಂತನ್ನುವಂಥ ನಂಬಿಕೆ ಇದ್ದವರು ವಿವೇಕಾನಂದರ ಬಗ್ಗೆ ಹೇಳ್ತಾರೆ, ಸಾಂಸ್ಕೃತಿಕ ರಾಯಭಾರಿ ಅಂದರೆ ಇವರೊಬ್ಬರೇ, ನಾವು ಅವರ ಹಾದಿಯನ್ನು ಪಾಲಿಸಬೇಕು ಅಂತ. ಎಲ್ರಿಗೂ ಆಶ್ಚರ್ಯ ಆಯಿತು. ವಾರಣಾಸಿಯಲ್ಲಿದ್ದಂಥ ವಿಶುದ್ಧಾನಂದರು ಈಗ ಮತ್ತೊಬ್ಬರು ಧ್ವನಿ ಕೇಳೋದಿಲ್ಲ, ಅವ್ರನ್ನ ಕಂಡು ಮಾತಾಡಿಸ್ತಾರೆ, ಅವ್ರ ಹತ್ರ ಕೂತ್ಕೋತಾರೆ ಅಂದರೆ ಅಸಾಧ್ಯ ಅನ್ನಿಸ್ತು. ಈ ಬದಲಾವಣೆ ಒಂದು ಕ್ಷಣದಲ್ಲಿ ಆಗುವಂಥದ್ದು ನೋಡಿ ಹೇಗಾಗುತ್ತೆ. 2 ಸಲ ಮಾತಾಡೋದ್ರೊಳಗೆ 85 ವರ್ಷದ ನಂಬಿಕೆ ಬುಡ ಕಳಚಿ ಬಿದ್ದು ಹೋಗ್ತದೆ, ಅವ್ರು ಸಮಾಜಮುಖಿ ಆಗ್ತಾರೆ. ಯಾಕಂದರೆ ಅಲ್ಲಿ ಆತ್ಮ ಸಾಕ್ಷಾತ್ಕಾರದ ಮಾತನ್ನು ಮಾತ್ರ ಆಡಿದ್ದಾರೆ. ಅವರು ಯಾವ ಭಯನೂ ಇಲ್ಲ ವಿಶುದ್ಧಾನಂದರಿಗೆ, ಆ ಮಟ್ಟಕ್ಕೆ ಮುಟ್ಟಿದವರು. ಅಲ್ಲಿ ಹೇಳಿ ನಿಜವಾದ ಅಧ್ಯಾತ್ಮ ಅಂದರೆ ಯಾವುದು ತಾವೆಲ್ಲ ಗಮನಿಸಿದ್ದೀರಿ. ಶಂಕರಾಚಾರ್ಯರು ಕಾಶಿಗೆ ಹೋದಾಗ ಆ ಘಟ್ಟಕ್ಕೆ ಸ್ನಾನಕ್ಕೆ ಹೋಗ್ತಿರ್ಬೇಕಾದ್ರೆ ಒಬ್ಬ ಚಾಂಡಾಲ ಬರ್ತಾನೆ ಎದುರಿಗೆ. ಚಾಂಡಾಲ ಹಾದಿ ಬಿಡು ಅಂದರು. ಅಂದ ತಕ್ಷಣ ಚಾಂಡಾಲ ಕೇಳಿದ, ನಕ್ಕು ಬಿಟ್ಟು ಕೇಳಿದ, ಹಾದಿ ಬಿಡು ಅಂತ ಯಾರಿಗೆ ಹೇಳಿದ್ರಿ? ದೇಹಕ್ಕೆ ಹೇಳಿದ್ರು, ಒಳಗಿರುವ ಆತ್ಮಕ್ಕೆ ಹೇಳಿದರು ಅಂತ.
ನೋಡಿ, ಅಂತಹ ಮಹಾನುಭಾವರಾದಂಥ ಶಂಕರಾಚಾರ್ಯರಿಗೆ ಅವ್ರು ಎಷ್ಟು ತಕ್ಷಣ ತಮ್ಮ ಕರೆಕ್ಟ್ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ ಅಂದರೆ, ಹೇಳಿದ ತಕ್ಷಣ ತಮ್ಮ ದಂಡವನ್ನು ಪಕ್ಕದಲ್ಲಿ ಕೊಟ್ಟು ದೀರ್ಘದಂಡ ನಮಸ್ಕಾರ ಮಾಡಿದರು. ನನಗೆ ಜ್ಞಾನ ಕೊಟ್ಟೆಪ್ಪ, ನೀನು ತಪ್ಪು ತಿಳ್ಕೊಂಡಿದ್ದೆ, ನಾನು ಇದೇ ಆತ್ಮ ಅಂದ್ಕೊಂಡ್ಬಿಟ್ಟಿದ್ದೆ ದೇಹ ನೋಡಿ ನಾನು. ಇಲ್ಲಿ ವಿಶುದ್ಧಾನಂದರು 85 ವರ್ಷ ಇದ್ದಾಗ ಅವ್ರೇನು ನಂಬಿಕೆಗಳಿತ್ತೋ ಆ ನಂಬಿಕೆಗಳ ಮೂಲಕನೇ ಅವ್ರ ಜೊತೆ ಉಪನಿಷತ್ತನ್ನು ಚರ್ಚೆ ಮಾಡಿ, ವೇದಗಳ ಬಗ್ಗೆ ಚರ್ಚೆ ಮಾಡಿ, ಅವಾಗ ಅನ್ನಿಸ್ತು ವಿವೇಕಾನಂದ ಸಣ್ಣವರಲ್ಲ, ಅಧ್ಯಾತ್ಮವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ವೇದಾಂತ ಸಾರ ತಿಳ್ಕೊಂಡಿದ್ದಾರೆ ಅಂತ ಒಪ್ಪಿಸ್ಕೊಂಡ್ಬಿಟ್ಟು ದೆನ್ ಇದು ಅಲ್ಲ ಸರಿ, ಪ್ರತಿಯೊಬ್ಬರ ಹೃದಯದಲ್ಲಿದ್ದು ಆತ್ಮ ಅಲ್ವಾ, ಅದನ್ನು ಯಾಕೆ ನಾವು ಬೇರೆ ಮಾಡಬೇಕು ಅಂಥೇಳಿ 3-4 ಬಾರಿ ಮಾತಾಡೋದ್ರೊಳಗೆ 85 ವರ್ಷ ನಂಬಿಕೆಯನ್ನು ಬಿಡುವೆಲ್ಲ ಮಾಡಬೇಕು ಅಂತ ಸುಲಭ ಅಲ್ಲ ಅದು. ಆ ಶಕ್ತಿ ಅವ್ರಿಗಿತ್ತು. ನಮ್ಮ ಮದ್ರಾಸಿನ ಅಳಸಿಂಗ ಪೆರುಮಾಳ್ ಮದ್ರಾಸಲ್ಲಿ ಇದ್ದವರು, ಮೂಲತಃ ಅವ್ರ ಮನೆಯವರೆಲ್ಲ ಮಂಡ್ಯದವರು, ಅವ್ರ ಹಿಂದಿನ ತಲೆಮಾರಿನವರೆಲ್ಲ ಮಂಡ್ಯದವರು. ಆದರೆ ಇವರು ಹುಟ್ಟಿ ಬೆಳೆದು ಚಿಕ್ಕಮಗಳೂರಲ್ಲಿ ಅಳಸಿಂಗ ಪೆರುಮಾಳ್. ಮುಂದೆ ವಲಸೆ ಹೋಗಿ ಮದ್ರಾಸಲ್ಲೇ ಉಳ್ಕೊಂಡ್ಬಿಟ್ರು. ನೋಡಿ ಹೇಗೆ ಜೀವನದಲ್ಲಿ ಒಂದು ಘಟನೆ ಬರ್ತದೆ, ಅತ್ಯಂತ ಸಾಮಾನ್ಯರಾದವರು ಅಸಾಮಾನ್ಯರಾಗಿ ಬಿಡ್ತಾರೆ, ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ. ಅಳಸಿಂಗ ಪೆರುಮಾಳ್ ವಿವೇಕಾನಂದರದ ಜೀವನ ಚರಿತ್ರೆಯಲ್ಲಿ ಬಹುದೊಡ್ಡ ಪಾತ್ರ ಅದು. ವಿವೇಕಾನಂದರು ಅಮೇರಿಕಕ್ಕೆ ಹೋಗೋದಕ್ಕೆ ಬಹುದೊಡ್ಡ ಪ್ರೇರಣೆ ಅಂದರೆ ಅಳಸಿಂಗ ಪೆರುಮಾಳ್. ಎಷ್ಟೋ ಕಡೆ ವಿವೇಕಾನಂದ ಹೇಳೇ ಬಿಡ್ತಾರೆ, ಈತ ಕಾಡಿಲ್ಲದೆ ಹೋದರೆ ನಾನು ಅಮೇರಿಕಕ್ಕೆ ಹೋಗ್ತಿರಲಿಲ್ಲ ಅಂತ, ಅಷ್ಟು ಕಾಡಬೇಕು, ಹೋಗಿ ನೀವು ಅಂತೇಳಿ. ಆತ ಏನು ದೊಡ್ಡ ಶ್ರೀಮಂತಲ್ಲ, ಮೇಷ್ಟ್ರು. ತನ್ನ ಇಡೀ ತಿಂಗಳ ಸಂಬಳ ಎಲ್ಲ ಕೊಟ್ಬಿಡ್ತಿದ್ದ. ಆ ಪ್ರೀತಿ ಅದು ಅನನ್ಯವಾದಂಥ ಪ್ರೀತಿ. ಅದಕ್ಕೆ ಯಾರು ಬರೀತಾರೆ, ಭಾಳ ದೊಡ್ಡ ವಿಮರ್ಶಕರು ಬರೀತಾರೆ, ಸ್ವಾಮೀಜಿ ಬೇರೆ ಬೇರೆ ದೇಶಕ್ಕೆ ಹೋದಾಗ ಪತ್ರ ಬರೀತಿದ್ರಲ್ಲ, ಎಲ್ಲರೂ ಕೈಯಿಂದ ಪತ್ರ ಬರೀತಿದ್ರು. ಅತ್ಯಂತ ಹೆಚ್ಚಿನ ಪತ್ರಗಳನ್ನು ಪಡ್ಕೊಂಡವನು ಅಳಸಿಂಗ ಪೆರುಮಾಳ್ ಮಾತ್ರ ಅಂತ. 41 ಪತ್ರ ಬರೆದಿದ್ದಾರೆ ಸ್ವಾಮೀಜಿ ಅವನಿಗೆ. ನೋಡಿ ಹೇಗೆ ಒಬ್ಬ ಹಿಂಬಾಲಕ ಆಗಬೇಕಾದ್ರೆ ಪೂರ್ತಿ ನಂಬಿಕೆಯಿಂದ ಹಿಂಬಾಲಕ ಆದವನು, ವಿವೇಕಾನಂದರನ್ನ ದೇವರೇ ಅಂತ ನಂಬಿಕೊಂಡವನು ಆಗಿಬಿಟ್ಟು ಇವತ್ತು ಬಹುದೊಡ್ಡ ಪಾತ್ರ ವಿವೇಕಾನಂದರ ಜೀವನ ಚರಿತ್ರೆಯಲ್ಲಿ ಅವ್ರು ಸಿಗ್ತದೆ. ಏನು ತಾದಾತ್ಮ್ಯತೆ ಅದು. ಆದರೆ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ, ವಿವೇಕಾನಂದರು ಹೋದಾಗ ಬರೀತಾರೆ ಮೈ ಮಡ್ರಾಸ್ ಇಡಿಯಟ್ಸ್ ಅಂತ ತಮಾಷೆ ಮಾಡ್ತಾರೆ, ಯಾಕಂದ್ರೆ ಪ್ರೀತಿಯಿಂದ ಬರೆಯುವಂಥದ್ದು ಅದು. ಇವರೇನು ಮಾಡಿದ್ದಾರೆ, ನಮ್ಮ ಗುರುಗಳು ಅಮೇರಿಕಕ್ಕೆ ಹೋಗ್ತಾರಲ್ಲ ಚೆಂದ ಕಾಣಿಸ್ಬೇಕು ಅಂತ ದಕ್ಷಿಣಕ್ಕೆ ಭಾರತದವ್ರ ನಾವೆಲ್ಲ ಸಿಲ್ಕ್ ಅಂದರೆ ಬೆಸ್ಟ್, ಒಳ್ಳೊಳ್ಳೆ ಸಿಲ್ಕಿನ ಬಟ್ಟೆ ಹೊಲಿಸ್ಬಿಟ್ಟಿದ್ದಾರೆ ಅವ್ರಿಗೆಲ್ಲ. ಅಲ್ಲೋ -10 ಡಿಗ್ರಿ ಇದೆ, ಅವರಿಗೆ ಅಲ್ಲಿ ಥಂಡಿ ಇದೆ ಅಂತ ಗೊತ್ತಿಲ್ಲ. ಮದ್ರಾಸ್ ನೋಡಿ ಅಭ್ಯಾಸ ಅಲ್ವಾ, ಅದಕ್ಕೇನು ಮಾಡಿದ್ದಾರೆ ಅವ್ರು ಹೇಳ್ತಾರೆ, ನಾನು ಹಾಕ್ಕೊಂಬಂದ್ಬಿಟ್ಟೆ, ಇಲ್ಲಿ ನೋಡಿದ್ರೆ ಸಿಲ್ಕಿನ ಬಟ್ಟೆ ಪ್ರಯೋಜನ ಇಲ್ಲ. ಆದರೆ ತನ್ನ ಮನೆ ಉಪವಾಸ ಇಟ್ಟು ದುಡ್ಡಿಲ್ದೇ ಗುರುಗಳಿಗೆ ಒಂದು ಸಿಲ್ಕಿನ ಮಾಡಿಕೊಟ್ಟದ್ದು ಬಟ್ಟೆ ಹಾಕಿಕೊಡುವಂಥದ್ದು. ಆ ತಾದಾತ್ಮ್ಯತೆಯನ್ನು ಬೆಳೆಸ್ಕೊಂಡವ್ರು ಒಂದು ಟೀಮೇ ರೆಡಿ ಆಯಿತು, ದೊಡ್ಡ ಟೀಮ್ ರೆಡಿ ಆಯಿತು. ನಮ್ಮ ಕರ್ನಾಟಕದವರು ಡಾಕ್ಟರ್ ನಂಜುಂಡರಾವ್ ಅವ್ರ ಪತ್ರಗಳೆಲ್ಲ ಇದ್ದಾವೆ, ಮತ್ತು CG ನರಸಿಂಹಾಚಾರ್ಯರು ಅಂತ ಇವರಿಬ್ಬರು ಅವ್ರಿಗೆಲ್ಲ ಪತ್ರ ಬರೆದಿದ್ದಾರೆ. ನಂಜುಂಡರಾವ್ ನರಸಿಂಹಾಚಾರ್ಯರಿಗೆ ಒಂದು ಪತ್ರ ಬರೆದಿದ್ರು ವಿವೇಕಾನಂದರು, ಯಾವುದೋ ಒಂದು ಪುಸ್ತಕ ಬೇಕು ಕಳಿಸ್ಕೊಡು ಅಂತ. ಆವಾಗೆಲ್ಲ ಇಮೇಲ್ ಇಲ್ಲ, ಒಂದು ಪತ್ರ ಬರೆದ್ರು. ಇವ್ರೇನು ಮಾಡಿದ್ರು, ನರಸಿಂಹಾಚಾರ್ಯ ಹುಡುಕಾಡ್ಬಿಟ್ಟು ಎಲ್ಲ ಮಾಡಿ ಭದ್ರವಾಗಿ ಪ್ಯಾಕೆಟ್ ಮಾಡಿ ಕಳಿಸಿದ್ದಾರೆ. ಅಷ್ಟರಾಗಲಿ ವಿವೇಕಾನಂದ ಎಲ್ಲ ಕಡೆ ತಿರುಗಾಡ್ತಾರೆ, ಒಂದು ಕಡೆ ಇಲ್ಲಲ್ಲ ಅವರು. ಇವ್ರು ಬರೆದಿರೋದೇನು ಅಂದರೆ ವಿವೇಕಾನಂದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಒಂದೇನೋ ಅಡ್ರೆಸ್ ಸಂಪೂರ್ಣ ಇಲ್ಲೇ ಇಲ್ಲ ಅದು. ಎಲ್ಲೆಲ್ಲೂ ಹೋಗಿ ಕೊನೆಗೆ ಮುಟ್ಟಿದೆ 6 ತಿಂಗಳ ಮೇಲೆ ಅವರಿಗೆ. ಅವ್ರು ಪತ್ರ ಬರೆದಿದ್ದಾರೆ, ನಂಜುಂಡರಾವ್ ಅವರಿಗೆ ನಾನು ಓಡಾಡ್ತೀನಿ ಅನ್ನೋದು ಗೊತ್ತಿಲ್ಲ, ನಾನು ಒಬ್ಬನೇ ವಿವೇಕಾನಂದ ಜಗತ್ತಿಗೆ ಅನ್ನೋಂಗೆ ಬರೆದಿದ್ದಾರೆ ಅವರು ಅಂತ ಹೇಳಿ ಅವ್ರನ್ನ ಕರೆಕ್ಟ್ ಮಾಡುವಂಥೇಳಿ. ನಂಜುಂಡರಾವ್ ನೆಕ್ಸ್ಟ್ ಟೈಮ್ ಬರೀಬೇಕಾದ್ರೆ ಪತ್ರ ಎಲ್ಲಿರ್ತೀನಿ ಕೇಳ್ಕೊಂಬಿಟ್ಟು ಆಮೇಲೆ ಅಡ್ರೆಸ್ಸಿಗೆ ಬರೀರಿ. ಏನು ಸಣ್ಣ ವಿಷಯ ಕೂಡ ನೆನಪಿಟ್ಕೊಂಡು ನಂಜುಂಡರಾವ್ ನಮ್ಮ ನರಸಿಂಹಾಚಾರ್ಯರು ಅವರ ಅತ್ಯಂತ ಆತ್ಮೀಯ ಭಕ್ತರಾಗಿ ಹೋದರು. ಕರ್ನಾಟಕದವ್ರು ಇವರು. ತಮಗೆಲ್ಲ ಇನ್ನೊಂದು ವ್ಯಕ್ತಿ ಭಾಳ ಗೊತ್ತು, ಈ ಔರಂಗಾಬಾದ್ ಜಿಲ್ಲೆಯಲ್ಲಿ ರಾಲೇಗಾಂವ್ ಸಿದ್ಧಿ ಅಂತ ಒಂದು ಊರಿದೆ, ಈಗೆಲ್ಲ ಭಾಳ ಪರಿಚಯ ಆದವರು, ಈಗೆಲ್ಲರಿಗೂ ಗೊತ್ತು, ಭಾಳ ಜನ ಮರೆತು ಬಿಟ್ಟಿದ್ರು ನಡುವೆ ಅವ್ರನ್ನ. ಅಣ್ಣಾ ಹಜಾರೆ ಔರಂಗಾಬಾದ್ ಡಿಸ್ಟ್ರಿಕ್ಟಲ್ಲಿ ರಾಲೇಗಾಂವ್ ಸಿದ್ಧಿ ಅಂತ ಊರು. ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದಂಥವ್ರು. ಎಷ್ಟು ಬಡತನ ಅಂದರೆ ಶಿಕ್ಷಣ ಮಾಡೋಕ್ಕಾಗಲಿಲ್ಲ. ತಾಯಿ ಅಲ್ಲಿ ಇಲ್ಲಿ ಕೆಲಸ ಮಾಡೋದು, ಹೂ ಪೊಣಸಿ ಮಾಲೆ ಮಾಡೋರು. ಈ ಹುಡುಗನೂ ಹೋಗಿಬಿಟ್ಟು ಹೂ ತಂದು ಹೂ ಮಾಲೆ ಮಾಡಿ ರಸ್ತೆಯಲ್ಲಿ ಪಕ್ಕದಲ್ಲಿ ಮಾರೋದು, ಮನೆಗೆ ಹೋಗಿ ಮಾರಿ ಬರೋದು ಕೆಲಸ, ಹೂ ಮಾರೋ ಕೆಲಸ. ಶಿಕ್ಷಣ ಅಂತೂ ಆಗಲಿಲ್ಲ. ಮುಂದೇನು ಮಾಡಬೇಕು ಜೀವನಕ್ಕೆ? ಹಾಗಾದರೆ ವಿಚಾರ ಮಾಡಿದರು. ಭಾರತ ಚೀನಾ ಯುದ್ಧದ ಹೊತ್ತಿಗೆ ಸೈನ್ಯ ಸೇರಿಕೊಂಡ್ರು. ಏನು ದೊಡ್ಡ ಪೊಸಿಷನ್ ಅಲ್ಲ, ಏನಿಲ್ಲ. 2 ಕೆಲಸ, ಒಂದು ಸೈನಿಕ ಅಂತ ಹೋಗೋದು, ಡ್ರೈವ್ ಮಾಡಬೇಕು, ಟ್ರಕ್ ಡ್ರೈವ್ ಮಾಡಬೇಕು. ಸೇರಿಕೊಂಡಾಗ ಪಕ್ಕದಲ್ಲೇ ಬಾಂಬ್ ಹಾರಿ ಇನ್ನೊಂದು ಆ ಟ್ರಕ್ನಿದ್ದಂಥ ಸ್ನೇಹಿತ ಸತ್ತೋದ. ಅಲ್ಲಿ ನೋಡಿದರು ಮನುಷ್ಯನ ಕೊಲ್ಲೋದು,
ಆ ರುದ್ರ ತಾಂಡವ ನೋಡಿ ಸಂಕಟ ಆಗೋಯ್ತು. ಏನು ಪ್ರಯೋಜನ ಆಯಿತು ನನ್ನ ಜೀವನದ್ದು ಅಂದರು. ಹಿಮಾಲಯದಲ್ಲೇ ಅಲ್ಲ ಯುದ್ಧ ಆಗಿದ್ದಲ್ಲೇ ಅಲ್ಲಿ ಕೂತ್ಕೊಂಡು ವಿಚಾರ ಮಾಡಿದ್ರು, ಎದಕ್ಕೆ ಜೀವನ ನಂದು, ಏನು ಮಾಡಿದೆ ನಾನು, ಶಿಕ್ಷಣ ಪಡ್ಕೊಳ್ಳಿಲ್ಲ, ಏನೂ ಸಾಧನೆ ಮಾಡಲಿಲ್ಲ, ಇಲ್ಲಿ ಬಂದೆ ದಿನಕ್ಕೊಂದು 4 ಜನ ಸಾಯೋದನ್ನು ನೋಡ್ತಾಯಿದ್ದೆ, ನಾಳೆ ನಾನು ಸತ್ತು ಹೋಗ್ಬೋದು, ಹಾಗಾದ್ರೆ ಬಂದದ್ದೇನಾಯಿತು ಅಂತ ತಲೆಮಾಡ ಶುರು ಆಯಿತು. ಜೀವನಕ್ಕೆ ಅರ್ಥ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡ್ರು. ವಾಪಸ್ ಊರಿಗೆ ಹೋಗ್ಬೇಕಲ್ಲ ಯುದ್ಧ ನಿಂತ ಮೇಲೆ. ಡೆಲ್ಲಿ ಸ್ಟೇಷನಿಗೆ ಬಂದರು. ತಮ್ಮ ಲಗೇಜ್ ಇಟ್ಕೊಂಡು ಟ್ರೈನ್ ಬರುತ್ತೆ ಅಂತ ಕಾಯ್ತಾಯಿದ್ರು. ಮನಸ್ಸಲ್ಲಿ ತೀರ್ಮಾನ ಮಾಡಿಕೊಂಡ್ರು, ಊರಿಗೆ ಹೋದ ತಕ್ಷಣ ಪ್ರಾಣ ಬಿಡಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು. ಅಲ್ಲಿ ಓಡಾಡ್ತಾಯಿದ್ರು ಪ್ಲ್ಯಾಟ್ಫಾರ್ಮ್ ಮೇಲೆ, ಟ್ರೈನ್ ಬಂದಿಲ್ಲ ಅಂತ. ಆಗ ಈ ಟ್ರಾಲಿಯಲ್ಲೆಲ್ಲ ಪುಸ್ತಕ ಮಾರ್ತಾರೆ ನೋಡಿ ರೈಲ್ವೆ ಟ್ರೈನಲ್ಲಿ ಪ್ಲ್ಯಾಟ್ಫಾರ್ಮ್ ಮೇಲೆ, ಹಾಗೊಂದು ಟ್ರಾಲಿ ಬಂತು. ಖಾಲಿ ಇದ್ರಲ್ಲ ಏನು ಮಾಡೋದು ಅಂತ ನೋಡ್ಕೊಂಡು ಪುಸ್ತಕ ಇದು ನಮ್ಮ ವಿವೇಕಾನಂದರ ಜೀವನ ಚರಿತ್ರೆ ಸಣ್ಣ ಪುಸ್ತಕ ಅಬ್ರಿಜಿಡ್ ಎಡಿಷನ್ ಸಿಕ್ತು. ಅದನ್ನು ತಮ್ಮ ಟ್ರಂಕ್ ಮೇಲೆ ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿದರು. ಟ್ರೈನ್ ಬಂತು, ಟ್ರೈನಲ್ಲಿ ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿದರು. ಓದಿ 2 ಸಲ 3 ಸಲ 4 ಸಲ ಓದಿ ಅನ್ನಿಸ್ತು, ಸತ್ರ ಏನು ಪ್ರಯೋಜನ, ಬದುಕಿದ್ರೆ ತಾನೇ ಏನಾರು ಮಾಡೋದು ಅಂತ ರಾಲೇಗಾಂವ್ ಸಿದ್ಧಿಗೆ ಹೋಗಿ ಜಗತ್ತೇನು ಮಾಡುತ್ತೋ ಗೊತ್ತಿಲ್ಲ, ನನ್ನ ಪಾಡಿ ನಾನು ಕೆಲಸ ಮಾಡ್ತೀನಿ, ಒಬ್ಬನೇ ಸಾಕು. ಯಾವಾಗಲೂ ನಾವು ಏನು ಅನ್ಕೋತೀವಿ ಗೊತ್ತಾ, ನನ್ನೊಬ್ಬನಿಂದ ಏನಾಗೋದಿದೆ ಸ್ವಾಮಿ, ಇಡೀ ಜಗತ್ತೇ ಕೆಟ್ಟು ಹೋಗಿದೆ, ನಾನೊಬ್ಬನು ಸರಿ ಆದರೆ ಏನಾಗುತ್ತೆ. ಅದಲ್ಲ ಸರಿ. ನಿನ್ನೆನೇ ಒಂದು ಕತೆ ಬರೆದಿದ್ದೀನಿ ನಾನು, ಮನಸ್ಸಿಗೆ ತುಂಬ ಮುಟ್ಟಿದಂಥ ಕತೆ. ಒಬ್ಬ ಅಮೇರಿಕಾದಲ್ಲಿ ಫಿಲಡೆಲ್ಫಿಯಾ ಅಂತ ಒಂದು ರಾಜ್ಯ, ಫಿಲಡೆಲ್ಫಿಯಾದ ಹುಡುಗ ಟ್ರೆವರ್ ಅಂತ ಇದ್ದ, ಸಣ್ಣ ಹುಡುಗ, 13 ವರ್ಷ ಹುಡುಗ. ಅವನು ಟಿ ವಿ ನೋಡ್ತಾ ಇದ್ದ. ಯಾವುದೋ ನ್ಯೂಸ್ ಐಟಮಲ್ಲಿ ಒಂದು ತೋರಿಸ್ತಾ ಇದ್ದರು, ಚಳಿ, ಡಿಸೆಂಬರ್ ತಿಂಗಳು ಚಳಿಯಲ್ಲಿ. ಆ ರಸ್ತೆ ಪಕ್ಕದಲ್ಲಿ ಎಷ್ಟೊತ್ತು ಅಲೆಮಾರಿ ಜನ ಇದ್ದಾರೆ, ಮನೆ ಇಲ್ಲ, ಆಶ್ರಯ ಇಲ್ಲ ಅವರಿಗೆ. ರಸ್ತೆ ಪಕ್ಕ ಒದ್ದಾಡ್ತಾರೆ, ಚಳಿ ಒದ್ದಾಡ್ತಾರೆ, ಊಟ ಸರಿ ಇಲ್ಲ ಅವರಿಗೆ, ಫುಟ್ಪಾತ್ ಮೇಲೆ ಮಲ್ಕೊಂಡಿದ್ದಾರೆ. ಆ ಚಿತ್ರ ವಿಡಿಯೋ ತೋರಿಸ್ತಾಯಿದ್ರು. ಆ ಮೊಳಕಾಲು ತಲೆಗೆ ಕೈ ತೂರಿಸ್ಕೊಂಡ್ಬಿಟ್ಟು ಮುದ್ದೆ ಹೇಗೆ ನಡುತ್ತಾ ಮಲ್ಕೊಂಡಿದ್ದಾರೆ, ಹೊತ್ಕೊಳ್ಳೋಕ್ಕಿಲ್ಲ ಹಾಗೆ ಅಂತ ಅವನು ಆ್ಯಂಕರ್ ಮ್ಯಾನ್ ಹೇಳ್ತಾ ಇದ್ದ. ಈ ಹುಡುಗ ನೋಡಿದ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು. ರಾತ್ರಿ ನಿದ್ದೆ ಬರಲಿಲ್ಲ ಹುಡುಗನಿಗೆ. ನಮ್ಮ ತಂದೆ ತಾಯಿ ಚೆನ್ನಾಗಿದ್ದಾರೆ, ಒಳ್ಳೆ ಹಾಸಿಗೆ ಇದೆ, ಹೊತ್ಕೊಳ್ಳೋಕ್ಕಿದೆ, ಪಾಪ ಅವ್ರಿಗೇನೂ ಇಲ್ಲಲ್ಲ, ನಾನು ಏನು ಸಹಾಯ ಮಾಡ್ಬೋದು ಅವ್ರಿಗೆ ಅಂತ ವಿಚಾರ ಮಾಡಿದೆ. ಏನು ಮಾಡ್ಬೋದು ನಾನು ಹುಡುಗ? ಬೆಳಗಿನ ಹೊತ್ತಿಗೆ ವಿಚಾರ ಬಂತು, ನಮ್ಮ ಕಾರ್ ಗ್ಯಾರೇಜಲ್ಲಿ ನಮಗೆ ಬೇಡವಾದಂಥ ಬೇಕಾದಷ್ಟು ರಗ್ಗು ಹೊದಿಕೆ ಇಟ್ಟಿದ್ದೀವಿ, ಅಲ್ಲಿ ಬಳಸಲಾರದೆ ಇಟ್ಟದ್ದು ಎಕ್ಸ್ಟ್ರಾ ಇರೋದಿರುತ್ತಲ್ಲ ಇಟ್ಕೊಂಡಿದ್ದೀವಿ. ಇಟ್ಕೊಂಡು ಏನು ಮಾಡೋದು? ನಮ್ಮ ಅಪ್ಪನ ಕೇಳಿ ಕೊಟ್ಟುಬಿಡಲ ಅದನ್ನು. ಅಪ್ಪನ ಹೋಗಿ ಕೇಳಿದಂತೆ, ಅಪ್ಪ ನಿನ್ನೆ ಟಿ ವಿಯಲ್ಲಿ ತೋರಿಸಿದ್ರು, ಅಷ್ಟೊಂದು ಜನಕ್ಕೆ ಹೊತ್ಕೊಳ್ಳೋಕ್ಕಿಲ್ಲ, ರಸ್ತೆ ನಡ್ಕೊಂಡು ಮಲ್ಕೊಂಡಿದ್ದಾರೆ, ನಾವು ಕೊಟ್ಟು ಬರೋಣ ಅದನ್ನು ಅಂತ. ಅಪ್ಪನಿಗೆ ಆಶ್ಚರ್ಯ ಆಯಿತು, ಸಂತೋಷನಾಯಿತು. ನಾನು ನೋಡಿದ್ದೆ ನ್ಯೂಸು, ಅದು ತಲೆಗೆ ಬರಲಿಲ್ಲ. ಆ ಹುಡುಗನಿಗೆ ಬಂದಿದೆಯಲ್ಲ, ಆಯ್ತು ಬಾ ಮರು ಅಂದರು. ತಮ್ಮ ಕಾರಲ್ಲಿ ಇರುವಂಥ ಹೊದಿಕೆ ರಗ್ಗೆಲ್ಲ ಹಾಕ್ಕೊಂಡು ಹೋಗಿ ಅಲ್ಲಿ ಹಂಚಿ ಬಂದರು. ಬಂದಾಗ ಇನ್ನೂ ದುಃಖ ಜಾಸ್ತಿ ಆಯಿತು ಹುಡುಗನಿಗೆ. ಯಾಕಂದರೆ ಅಷ್ಟೊಂದು ಜನ ಇದ್ದಾರೆ ಏನೂ ಇಲ್ಲದವರು, ನಾವು ಕೊಟ್ಟರು 4 ಜನಕ್ಕೆ ಕೊಟ್ಟಂಗಾಯಿತು. ಉಳಿದವ್ರ ಮುಖದಲ್ಲಿದ್ದಂಥ ನಿರಾಶೆ ಭಾಳ ಕಾಡೋಕ್ಕೆ ಶುರು ಆಯಿತು. ಯಾವಾಗಲೂ ಹಾಗೆ ಈ ಕೊಡುವುದರಲ್ಲಿರುವಂಥ ಸುಖ ಇದೆಯಲ್ಲ, ಅದು ಯಾವಾಗಲೂ ಸಾಂಕ್ರಾಮಿಕ ಆದದ್ದು. ಒಂದು ಸಲ ಕೊಟ್ಟಾಗ ಸಂತೋಷ ಬರ್ತದೆ, ಕೊಡಬೇಕು ಅನಿಸುತ್ತೆ. ಈತ ಏನು ಮಾಡಿದೆ ಗೊತ್ತಾ ಹುಡುಗ, ನೋಡಿ 13 ವರ್ಷ ಹುಡುಗ, ಅಲ್ಲಿ ಶಾಪಿಂಗ್ ಮಾಲ್ಸ್ ಇರ್ತಾವೆ, ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ ಇರ್ತವೆ, ಬೇರೆ ಬೇರೆ ಸಂಸ್ಥೆಗಳಿದ್ದಾವೆ. ತಾನೇ ಕಾಗದದಲ್ಲಿ ಕೈಯಿಂದ ಬರೆದ, ತುಂಬ ಚಳಿ ನಡುಗ್ತಾ ಇದ್ದಾರೆ ಜನ, ಹೊತ್ಕೊಳ್ಳೋಕ್ಕಿಲ್ಲ, ಊಟ ಇಲ್ಲ, ಯಾರಾದರೂ ನಿಮ್ಮ ಮನೆಯಲ್ಲಿರುವಂಥ ಕಂಬಳಿ ಹೊದಿಕೆ ಕೊಡೋದಾದರೆ ನಮ್ಮ ಮನೆ ಅಡ್ರೆಸ್ ತಂದು ಕೊಡಿ ದಯವಿಟ್ಟು ಅಂತ ಗೋಡೆಗೆ ಅಂಟಿಸಿ ಬಂದು 16 ಕಡೆ ಅಂಟಿಸಿ ಬಂದ. ಜಗತ್ತಲ್ಲಿ ಇನ್ನೂ ಕರುಣೆ ಇದ್ದವ್ರು 100 ಜನ ಇದ್ದಾರೆ ಸರ್, 1000 ಜನ ಇದ್ದಾರೆ, ಕೊಡಬೇಕು ಅನ್ನೋ ಮನಸ್ಸಿದ್ದವರಿದ್ದಾರೆ. ಅದು ಎಲ್ಲಿ ಕೊಡಬೇಕು, ಯಾರಿಗೆ ಕೊಡಬೇಕು ಅಂತ ಗೊತ್ತಿಲ್ಲ. ಈತ ಅಂಟಿಸಿದ್ನಲ್ಲ, ಅದರ ಮರುದಿವಸ 3 ದಿವಸದೊಳಗೆ ಇವನು ಗ್ಯಾರೇಜ್ ತುಂಬುವಷ್ಟು ಬಟ್ಟೆ ಬಂದ್ಬಿಡ್ತು. ಇವನು ಅಪ್ಪನ ಕರ್ಕೊಂಡು ಟ್ರಿಪ್ ಮಾಡಿ ಎಲ್ಲ ಕೊಟ್ಟು ಬಂದ. ಇವನು ಎಷ್ಟು ಕೊಟ್ಟು ಬಂದ, ಆದರೆ ಜನ ಕೊಡೋದು ನಿಲ್ಲಿಸಲಿಲ್ಲ. ಅದು ಎಷ್ಟು ಬರೋಕ್ಕೆ ಶುರು ಆಯಿತು ಅಂದರೆ, ಅಪ್ಪ ಅಂದ ನಮ್ಮ ಜಾಗ ಇಲ್ಲ ಮನೆಯಲ್ಲಿ, ಇನ್ನೊಂದು ಬಾಡಿಗೆ ತೊಗೊಂಡ್ರು ಮನೆ, ಅಲ್ಲಿ ಹಾಕಿದರು. ಮತ್ತೊಂದು ಮನೆ ತೊಗೊಂಡ್ರು. ಅದು ಇನ್ನೂ ಬರ್ತಾನೆ ಇತ್ತು ಸಾಮಾನೆಲ್ಲನೂ. ಇವತ್ತಿಗೂ ನೀವು ಹೋದರೆ ಫಿಲಡೆಲ್ಫಿಯಾದಲ್ಲಿ ಟ್ರೆವರ್ಸ್ ಪ್ಲೇಸ್ ಅಂತ ಎಷ್ಟೊಂದು ಗೋಡೌನ್ ಕಟ್ಟಿದ್ದಾರೆ ಗೊತ್ತಾ? ಸುಮಾರು ಗೋಡೌನ್ ಈಗಿದೆ. ಯಾರಿಗೆ? ಅಲ್ಲಿ ಹೊಟ್ಟೆಗಿಲ್ದಂಥವರಿಗೆ ಆಹಾರ, ಹೊದ್ಕೊಳ್ಳೋಕೆ ಬಟ್ಟೆ. ಆ ಗೋಡೌನ್ ಒಂದು 25-30 ಗೋಡೌನ್ ಫಿಲಡೆಲ್ಫಿಯಾದಲ್ಲಿ ಇದೆ. ಒಬ್ಬ ಹುಡುಗ ಕನಸು ಕಂಡದ್ದಕ್ಕೆ ಇವತ್ತು ಎಷ್ಟೊಂದು ಜನ ಹೊಟ್ಟೆ ತುಂಬುತ್ತದೆ, ಹೊದಿಕೆ ಆಗಿದೆ. ಇದನ್ನು ಎಷ್ಟು ಚಂದ ನೋಡಿ ಹೇಗಿದೆ ಅಂತ. ಈ ಅಣ್ಣಾ ಹಜಾರೆ ವಿಚಾರ ಮಾಡಿಕೊಂಡು ನಾನು ಏನು ಮಾಡಿದೆ, ಹಾಗಾದರೆ ವಾಪಸ್ ಹೋಗ್ತೇನೆ, ನನ್ನ ಕೈಲಿ ಆಗೋದನ್ನು ಮಾಡ್ತೀನಿ. ಏನು ಮಾಡ್ತೀನಿ? ನಮ್ಮ ಹುಡುಗರು ತಂಬಾಕು ತಿನ್ನಬಾರ್ದು, ಸೆರೆ ಕುಡಿಬಾರ್ದು, 2 ಸಾಕು. ನಮ್ಮ ಊರನ್ನು ಈ ಗುಟ್ಕಾದಿಂದ, ತಂಬಾಕಿನಿಂದ, ಸಿಗರೇಟಿಂದ, ಆಲ್ಕೋಹಾಲಿಂದ ಬಿಡುಗಡೆ ಮಾಡ್ತೀನಿ ಅಂತ ಹಠ ಹಿಡೋಕ್ಕೆ ಶುರು ಮಾಡಿದರು. ಭ್ರಷ್ಟಾಚಾರದ ಹೋರಾಡ್ತೀನಿ ಅಂತ ಶುರು ಮಾಡಿದರು. ಇರೋ ದೇವಸ್ಥಾನ ಪಕ್ಕ ಸಣ್ಣ ರೂಮಲ್ಲೇ ಇರೋದು, ಈಗಾದರೂ ಹಾಗೆ ಇರ್ತಾರೆ. ಶುರು ಮಾಡಿ
ಒಂದು ಭ್ರಷ್ಟಾಚಾರದ ವಿರುದ್ಧ ಒಂದು ನೇತಾರರಾಗಿ ಹೋದರು. ಒಂದೇ ಒಂದು ಸ್ಫೂರ್ತಿಯವರು ಸಿಕ್ಕಿದ್ದು, ಒಂದು ರೈಲ್ವೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಂಥ ವಿವೇಕಾನಂದರ ಜೀವನ ಚರಿತ್ರೆ. ಯಾಕೆ ಈ ಮಾತನ್ನು ಹೇಳ್ತೀನಿ? ವಿವೇಕಾನಂದರೆ ಮುಂದಿರಬೇಕಾಗಿಲ್ಲ, ಚೈತನ್ಯ ತುಂಬಬೇಕಾದ್ರೆ ಅವರ ಮಾತು ಸಾಕು, ಅವರ ಲೇಖನ ಸಾಕು, ಅವರ ಬರಹ ಸಾಕು. ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯ ಸೈನಿಕನಾಗಿ ಹಾಗೆ ಮರೆತು ಹೋಗ್ಬೋದಂಥ ಮನುಷ್ಯ ಇವತ್ತು ನಮ್ಮ ಭಾರತ ದೇಶದಲ್ಲಾಗಲಿ ಜಗತ್ತಿನಲ್ಲಾಗಲಿ ಭ್ರಷ್ಟಾಚಾರದ ವಿರುದ್ಧ ಒಂದು ಮುಖ ಆಗಿ ನಿಂತಿದ್ದಾರೆ. ಇದಾಗೋದಕ್ಕೆ ಕಾರಣ ಸ್ವಾಮಿ ವಿವೇಕಾನಂದರು. ಇನ್ನೊಬ್ಬರು ಮನುಷ್ಯನ ನೆನಪಾಗುವಂಥದ್ದು, ಭಾಳ ಜನ ಗೊತ್ತಿಲ್ಲದೆ ಇರುವಂಥದ್ದು, ಆನಂದ್ ಶಂಕರ್ ಮಾಧವನ್ ಅಂತ ಮನುಷ್ಯ, ಕೇರಳದವರು. ಆತ ತುಂಬ ಬಡ ಕುಟುಂಬದಿಂದ ಬಂದವರು. ಎಷ್ಟು ಬಡತನ ಅಂತಂದರೆ ಅವನಿಗೆ ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಏನೂ ಕೇಳೋಕ್ಕಾಗಲ್ಲ ಯಾರಿಗೂ, ಬರೀ ಅಳುಬುರ್ಕ, ಕೇಳೋಕ್ಕಾಗಲ್ಲ, ಅಳ್ತಾ ಇರೋದು, ಬರೀ ನನ್ನ ಜೀವನ ಪ್ರಯೋಜನ ಇಲ್ಲ, ನನಗೇನು ಆಗಲ್ಲ ಅಂತ ಹತ್ಕೊಂಡು ಕೊಡೋದು. ಇಡೀ ಶಾಲೆ ಇದ್ದಕ್ಕೂ ಹಾಗೆ ಹತ್ತದ್ದು. ಮೇಷ್ಟ್ರ ಕಡೆ ಬೈಬೇಕು, ಎಲ್ಲರೂ ಬೈಬೇಕು, ಏನು ಬೇಕು, ನಿಮಗೇನು ಬೇಡ ಸ್ವಾಮಿ, ನನಗಾಗೋಲ್ಲ ನನ್ನ ಕಡೆಯಿಂದ ಅಂತ ಹೇಳೋದು. ಇವನು ಏನಾದರೂ ಸಾಧಿಸ್ತಾನ ಇವನು ಅಂತ ಅವನು ಆತ್ಮಹತ್ಯೆ 2-3 ಸಲ ಪ್ರಯತ್ನ ಮಾಡ್ಕೊಂಡು ಮನುಷ್ಯ. ಆತ ಒಂದು ದಿವಸ ಹೋದಾಗ ರಾಮಕೃಷ್ಣ ಮಠದ ಸ್ವಾಮಿಗಳು ಯಾರೋ ಒಬ್ಬರು ಬಂದು ಕಾಲ್ ಟು ದ ನೇಷನ್ ಅಂತ ಒಂದು ಪುಸ್ತಕ ಇದೆ ವಿವೇಕಾನಂದರು, ಸಣ್ಣ ಪುಸ್ತಕ, ಬಹುಮಾನ ಕೊಟ್ಟರು. ಓದಿದನ್ನು ನೀನು, ಅಳ್ತಾ ಇರ್ತೀಯ, ಏನು ಸಾಧಿಸೋಕೆ, ಓದಿದನ್ನು, ದೇಶಕ್ಕೋಸ್ಕರ ಕರೆ ಅಂತ ಒಂದಿದೆ, ಕಾಲ್ ಟು ದ ನೇಷನ್ ಪುಸ್ತಕ. ಅದನ್ನು ಓದಿದ, ಅನ್ನಿಸ್ತು, ಅಯ್ಯೋ ಕರ್ಮ, ನನಗಿಂತ ದಡ್ಡರು, ನನಗಿಂತ ಶಕ್ತರು ಏನೇನೋ ಸಾಧನೆ ಮಾಡಿದ್ದಾರೆ, ನನಗಾಗಲ್ವಾ ಅಂತ ಶುರು ಮಾಡಿ ಏನು ಮಾಡಿದ ನೋಡಿ, ತಾನು ಊರು ಬಿಟ್ಟ, ತನ್ನ ಪ್ರಪಂಚ ಬಿಟ್ಟ, ಹೋದ ಉತ್ತರ ಭಾರತಕ್ಕೆ, ಭಾಗಲ್ಪುರ್ ಅಂತ. ಆ ಭಾಗಲ್ಪುರಕ್ಕೆ ಹೋಗಿ ಒಂದು ಸಣ್ಣ ಊರು ಮಂದಾರ ಅಂತ ಊರು, ಆ ಮಂದಾರ ಊರಲ್ಲಿ ಒಂದು ಶಾಲೆ ಶುರು ಮಾಡಿದ ನೋಡಿ. ತಾನು ಶಾಲೆ ಕಲಿಯೋಕೆ ಆಗದೇ ಇದ್ದಂಥವನು ಅಲ್ಲಿ ಹೋಗಿ ಶಾಲೆ ಶುರು ಮಾಡಿ ಇವತ್ತಿಗೂ ಕೂಡ ಮಂದಾರ ವಿದ್ಯಾಮಂದಿರ ಅಂತ ಒಂದು ಭಾಳ ಪ್ರಖ್ಯಾತವಾದಂಥದ್ದು, ಬಹುದೊಡ್ಡ ಶಿಕ್ಷಣ ತಜ್ಞ ಆಗಿದ್ದಾರೆ ನೋಡಿ. ಅದು ಹೆಸರೇ ಗೊತ್ತಿಲ್ಲ, ಆನಂದ್ ಶಂಕರ್ ಮಾಧವನ್ ಅನ್ನೋಂಥ ಮನುಷ್ಯ ಇವತ್ತು ಪ್ರಪಂಚದ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ಕೂತಿದ್ದಾರೆ. ಒಂದೇ ಒಂದು ಕಾರಣ, ಕಾಲ್ ಟು ದ ನೇಷನ್ ಅಂತ ಪುಸ್ತಕ. ಅದಕ್ಕೆ ನಾನು ಸಾಮಾನ್ಯವಾಗಿ ತರುಣರಿಗೆ ಹೇಳ್ತಾ ಇರ್ತೀನಿ, ಯಾವತ್ತಾದರೂ ಬೇಜಾರಾದಾಗ, ದುಃಖ ಆದಾಗ ವಿವೇಕಾನಂದರು ಒಂದು 4 ಆರ್ಟಿಕಲ್ ಓದಿ, ಅವ್ರ ಜೀವನ ಚರಿತ್ರೆ ಓದಿ, ಅವ್ರ ಕಾಲ್ ಟು ದ ನೇಷನ್ ಪುಸ್ತಕ ಓದಿ, ನಿರಾಶೆಗೆ ಅವಕಾಶವೇ ಇಲ್ಲ. ಅದಕ್ಕೆ ಹೇಳೋದು ನಾನು, ಇಫ್ ವಿವೇಕಾನಂದ ಕ್ಯಾನಾಟ್ ಇನ್ಸ್ಪೈರ್ ಯು, ನೋಬಡಿ ಕ್ಯಾನ್ ಇನ್ಸ್ಪೈರ್ ಯು. ಗೊತ್ತು ಕೊಡೋ ಸಾಧ್ಯನೇ ಇಲ್ಲ, ಯಾವ ಮಟ್ಟಕ್ಕಾದರೂ ಕೊಡುವಂಥದ್ದು. ಇನ್ನೊಬ್ಬ ಮನುಷ್ಯ ನಾನು ಮೆನ್ಷನ್ ಮಾಡಲೇಬೇಕು, ಆ ಮನುಷ್ಯನ ವಿಚಿತ್ರ ಮನುಷ್ಯ. ಇವರು ಅಮೇರಿಕಾದಲ್ಲಿದ್ದಾಗ ಊರಿಗೆ ಹೋಗಬೇಕು, ಭಾಷಣ ಮಾಡಬೇಕು, ಬರೆಯೋಕ್ಕಾಗ್ತಿರಲಿಲ್ಲ. ಯಾರೋ ಅಂದ್ರಂತೆ, ಇಷ್ಟು ಅದ್ಭುತ ಭಾಷಣ ಮಾಡ್ತಾರೆ, ಅದು ದಾಖಲೆ ಆಗಬೇಕಲ್ಲ, ಕಳೆದು ಹೋಗ್ಬಿಡುತ್ತೆ ಬರೀ ಮಾತಾಡಿದರೆ ಅಂತ ಹೇಳಿ ಒಬ್ಬ ಸ್ಟೆನೋಗ್ರಾಫರ್ ಬೇಕು ಅಂತ ಅಡ್ವರ್ಟೈಸ್ ಮಾಡಿದ್ರು ಪೇಪರಲ್ಲಿ. ಸ್ಟೆನೋಗ್ರಾಫರ್ ಬೇಕು, ಹಿಂದೂ ಸನ್ಯಾಸಿಗೆ ಬೇಕಾಗಿದೆ ಅಂತ. ಒಂದು 5-6 ಜನ ಬಂದರು, ಒಬ್ಬನ ವಿವೇಕಾನಂದರು ಆರಿಸಿದರು. ಅವನ ಹೆಸರು ಚೆನ್ನಾಗಿದೆ, ಜೋಶುವಾ ಗುಡ್ವಿನ್ ಅಂತ. ಜೋಶುವಾ ಗುಡ್ವಿನ್ ಅಂತ ಹೆಸರಷ್ಟೇ ಗುಡ್ವಿನ್ ಅವನು. ಅವನಿಗೆ ಇರಬೇಕಾದ ಎಲ್ಲ ಚಟಗಳು ಇದ್ದವು ಅವನಿಗೆ, ಕುಡ್ತ, ಜೂಜು, ಏನೇನು ಎಲ್ಲನೂ ವಿಪರೀತ ಕೆಟ್ಟೋಗಿದ್ದ ಅವನು. ಆದರೆ ಒಳ್ಳೆ ಸ್ಟೆನೋಗ್ರಾಫರ್, ಯಾವ ಸ್ಪೀಡಲ್ಲಿ ಮಾತಾಡಿದ್ರೆ ಸರಸರ ಬರ್ಕೊಂಡು ಟೈಪ್ ಮಾಡಿ ಕೊಟ್ಬಿಡ್ತಿದ್ದ ಮರುದಿವಸ. ವಿವೇಕಾನಂದರು ತಮಾಷೆ ಮಾಡ್ತಿದ್ರಂತೆ, ನೀನು ಯಾರೋ ಗುಡ್ವಿನ್ ಅಂತ ಹೆಸರಿಟ್ಟಿದ್ದು, ಬ್ಯಾಡ್ವಿನ್ ಅಂತ ಇಡಬೇಕಾಗಿತ್ತು ನಿನಗೆ ಅಂತ. ಅಂಥವನು ಆದರೆ ಜೊತೆಗೆ ಇರ್ತಿದ್ದ, ಬರೀತಿದ್ದ. ಅವ್ನು ಹೇಳೋನು, ನಿಮ್ಮ ನೋಡಿ, ನಿಮ್ಮ ಭಾಷಣ ಬಗ್ಗೆ ನನಗೆ ಚಿಂತೆ ಇಲ್ಲ, ನಿಮ್ಮ ತತ್ವಜ್ಞಾನ ನನಗೇನೂ ಸಂಬಂಧ ಇಲ್ಲ, ನಾನು ಬಂದಿರೋದು ಸಂಬಳಕ್ಕೋಸ್ಕರ. ಯಾವತ್ತು ನೀವು ಸಂಬಳ ನಿಲ್ಲಿಸ್ತಿರೋ ಮರುದಿವಸ ನಾನು ಎದ್ದು ಹೋಗ್ಬಿಡ್ತೀನಿ, ನಿಮ್ಮ ಜೊತೆಗೆ ಇರೋಕ್ಕೆ ಮನಸ್ಸಿಲ್ಲ ನನಗೆ ಅಂತ ಹಿಂಗೆ ಹೇಳೋನು. ಆದರೆ ಸಂಬಳ ಸರಿಯಾಗಿ ಕೊಡೋರು, ಯಾಕಂದ್ರೆ ಕೆಲಸ ಮಾಡ್ತಿದ್ದ. ಇದು ಹೇಗಿದೆ ನೋಡಿ, ನಾನು ಹಿಂದಕ್ಕೊಂದು ಸಲ ಹೇಳಿದ್ದೆ ಇದನ್ನು. ನಮ್ಮ ಮನೇಲಿ ಗಂಧದ ಚೂರಿದ್ದರೆ ಬಟ್ಟೆಯಲ್ಲಿ ಇಡ್ತೀವಿ ಅದನ್ನು, ಗಂಧದ ಚೂರನ್ನು 15 ದಿವಸ ಇಟ್ಟರೆ ಬಟ್ಟೆಗೆ ಗಂಧದ ವಾಸನೆ ಬರ್ತದೆ. ಗಂಧದ ಚೂರು ನಿರ್ಜೀವ ವಸ್ತು, ಬಟ್ಟೆ ನಿರ್ಜೀವ ವಸ್ತು. ಒಂದು ನಿರ್ಜೀವ ವಸ್ತು ಇನ್ನೊಂದು ನಿರ್ಜೀವ ವಸ್ತುವಿಗೆ ಸುಗಂಧ ಕೊಡೋದಾದರೆ ಒಂದು ಜೀವನ ಮತ್ತೊಂದು ಜೀವನಕ್ಕೆ ಸುಗಂಧ ಕೊಡೋಕ್ಕೆ ಸಾಧ್ಯ ಇಲ್ವಾ? ಅದು ವಿವೇಕಾನಂದರಂಥ ಜೀವನ. ಅವ್ರ ಜೊತೆಗೆ ಸದಾ ಅವ್ರ ಜೊತೆಗಿರಬೇಕು, ಪ್ರವಾಸ ಮಾಡಬೇಕು, ಅವ್ರು ಮಾತಾಡಿದ್ದೀನಿ ಬರ್ಕೋಬೇಕು, ಟೈಪ್ ಮಾಡಬೇಕು. ಅದನ್ನು ಕೇಳಿಸ್ಕೋಬೇಕಲ್ಲ ಮೊದಲು. ಕೇಳಿಸ್ಕೊಂಡಾಗ ಒಂದು 10% ಆದರೂ ಒಳಗೆ ಹೋಗಿರುತ್ತೆ. ಅದು ಕೇಳಿ ಏನಾಯ್ತು ಗೊತ್ತಾ, ಅವ್ರು ಹಿಂಬಾಲಿಸಿ ಭಾರತಕ್ಕೆ ಬಂದವನು. ಇವತ್ತು ನಮಗೆ ಕೊಲಂಬೋದಿಂದ ಎಲ್ಮೋರ್ ಅವರಿಗೆ ಪುಸ್ತಕ ಬಂದಿದ್ದರೆ ಜೋಶುವಾ ಗುಡ್ವಿನ್ನೇ ಕಾರಣ. ಅವನ ಪ್ರತಿ ಅಕ್ಷರ ಅವನೇ ಬರ್ಕೊಂಡದ್ದು. ಅವನು ಕೊನೆಗೆ ಬಂದು ಇವ್ರ ಜೊತೆಗೆ ಇಂಡಿಯಾಗೆ ಬಂದ, ಭಾರತಕ್ಕೆ ಬಂದ. ಒಂದು ದಿವಸ ಸೀದಾ ವಿವೇಕಾನಂದರ ಕಡೆ ಬಂದ. ನಾನೇನು ಒಪ್ಪಂದ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆಗೆ, ಒಂದನ್ನು ಮುರಿಬೇಕೀಗ ನಾನು. ಏನು? ನೀವು ದುಡ್ಡಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನನಗೇನು ದುಡ್ಡು ಬೇಡ, ದುಡ್ಡು ಬೇಕಾಗಿಲ್ಲ, ನಿಮ್ಮ ಜೊತೆಗೆ ಇರ್ತೀನಿ ನಾನು, ಅದಕ್ಕೆ ಅವಕಾಶ ಕೊಡಿ. ಅಲ್ಲಿವರೆಗೆ ಎಲ್ಲ ಚಟಗಳನ್ನು ಬಿಟ್ಟಿದ್ದ, ಕುಡ್ತಾ ಇಲ್ಲ, ಸಿಗಾರಿಲ್ಲ, ಯಾವುದೂ ಇಲ್ಲ, ಅವ್ರ ಜೊತೆಗಿರೋನು. ಇದ್ರ ಮೇಲೆ ಬೇರೆ ಆಗೋಕ್ಕೆ ಸಾಧ್ಯ ಇದೆಯಾ ಅವ್ರ ಜೊತೆಗಿದ್ದಾಗ?
ಕೊನೆಗೆ ನೋಡಿ ಅವ್ರ ಜೊತೆಗೆ ಬಂದು ಊಟಿಯಲ್ಲಿ ದೇಹ ಬಿಟ್ಟ ಅವನು. ನೀವು ಊಟಿಗೆ ಯಾವಾಗಾದ್ರೂ ಹೋದಾಗ ಜೋಶುವಾ ಗುಡ್ವಿನ್ ಸಮಾಧಿ ಇದೆ ಅಲ್ಲಿ ಚರ್ಚ್ ಹತ್ರ, ಹುಡ್ಕೊಂಬನ್ನಿ. ಒಂದು ಕಂಬ ನಿಲ್ಲಿಸಿದ್ದಾರೆ, ಜೋಶುವಾ ಗುಡ್ವಿನ್ ಲೈಸ್ ಹಿಯರ್ ಅಂತ ಹಾಕಿದ್ದಾರೆ. ಎಲ್ಲಿ ಹುಟ್ಟಿದಂಥ ಮನುಷ್ಯ ಯಾವುದೋ ಒಂದು ನಂಬಿಕೆಗೆ ಸಂಬಳಕ್ಕೋಸ್ಕರ ಅಂತ ಬಂದವನು, ಕೆಲಸ ಮಾಡೋಕ್ಕೆ ಬಂದವನು, ಕೆಲಸವನ್ನು ದಾಟಿ ತನ್ನ ಜೀವನದ ಉದ್ಧಾರವನ್ನು ಮಾಡ್ಕೊಂಡು ಹೋದ. ಇದು ಅದ್ಭುತವಾದಂಥ ಒಂದು ಪರುಷಮಣಿ ಕೆಲಸ ಅಂತ ಹೇಳೋದು. ಇನ್ನೊಂದು ಎಕ್ಸಾಂಪಲ್ ಮಾತ್ರ ಹೇಳಬೇಕು ಕೊನೆಯದು ನಾನು. ಜಮ್ಶೆಡ್ಜಿ ಟಾಟಾ ಇಂಗ್ಲೆಂಡಿಗೆ ಹೋಗ್ತಿರ್ಬೇಕಾದ್ರೆ ಹಡಗಿನಲ್ಲಿ ಹೋಗಬೇಕು, ತಿಂಗಳಗಟ್ಟಲೆ ಹಡಗಿನಲ್ಲಿ ಹೋಗಬೇಕು. ಹೋಗ್ತಿರುವಾಗ ವಿವೇಕಾನಂದರು ಸಿಕ್ಕರು ಡೆಕ್ ಮೇಲೆ ಮಾತಾಡ್ತಿರ್ಬೇಕಾದ್ರೆ. ಏನೇನೋ ಚರ್ಚೆಗಳಾಯಿತು, ಧರ್ಮದ ಬಗ್ಗೆ ಚಿಂತೆ ಆಯಿತು. ಇವರು ಬಿಸ್ನೆಸ್ ಬಗ್ಗೆ ಕೇಳಿದರು. ದೊಡ್ಡ ಕಬ್ಬಿಣದ ಮ್ಯಾನುಫ್ಯಾಕ್ಚರ್ ಮಾಡುವಂಥವ್ರು, ಅವರು ಕಬ್ಬಿಣದ ಫ್ಯಾಕ್ಟ್ರಿ ಮಾಡಿದಂಥವ್ರು. ಅವ್ರು ಹೇಳಿದ್ರಂತೆ ಹೀಗೆ ಮಾಡಬೇಕಂತಿದ್ದೀನಿ ನಾನು ಅಂತ. ಆಗ ವಿವೇಕಾನಂದರು ಹೇಳಿದರು, ನೀವು ಇಂಡಸ್ಟ್ರಿ ಮಾಡ್ತೀರಿ, ಕಬ್ಬಿಣದ ಕಾರ್ಖಾನೆಗಳನ್ನು ಮಾಡ್ತೀರಿ, ಆದರೆ ಕಬ್ಬಿಣದ ನರಗಳುಳ್ಳಂಥ ಜನ ಬೇಕಲ್ಲ ನಿಮಗೆ. ಬರೀ ಕಬ್ಬಿಣ ಮಾಡಿದಿರಿ, ದೇಶ ನಡೆಸುವಂಥ ಜನ ಬೇಡವಾ? ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ಮಾಡಬೇಕು. ಶಿಕ್ಷಣ ಸಂಸ್ಥೆ ಬರೀ ಸಣ್ಣದಲ್ಲ, ವಿಜ್ಞಾನಕ್ಕೋಸ್ಕರ ಮಾಡಬೇಕು. ನೋಡಿ, ಇದು ಭಾಳ ದೊಡ್ಡದು. ನನಗೆ ಸನ್ಯಾಸಿ ಆದಂಥ ಮನುಷ್ಯ ಒಂದು ಮಠ ಕಟ್ಟಿಸ್ಕೊಡಿ ಅಂತ ಕೇಳಲಿಲ್ಲ, ಒಂದು ದೇವಸ್ಥಾನ ಕಟ್ಟಿಸ್ಕೊಡಿ ಅಂತ ಕೇಳಲಿಲ್ಲ. ನಮ್ಮ ಭಾರತಕ್ಕೆ ಅವಶ್ಯವಾಗಿ ಬೇಕಾದಂಥದ್ದು ಅತ್ಯಂತ ಶ್ರೇಷ್ಠ ವಿಜ್ಞಾನ ಮಾಡುವಂಥ ಒಂದು ಶಿಕ್ಷಣ ಸಂಸ್ಥೆ ಬೇಕು, ಅದನ್ನು ಮಾಡಬೇಕು ನೀವು ಅಂತ ಒತ್ತಾಯ ಮಾಡಿ ಬರೆದು ಕೊಟ್ಟಿದ್ದಾರೆ ವಿವೇಕಾನಂದರು, ಹೀಗೆ ಮಾಡಬೇಕು ಅಂತ. ನಾನು ಇತ್ತೀಚೆಗೆ ಜಮ್ಶೆಡ್ಪುರಕ್ಕೆ ಹೋದಾಗ ಅಲ್ಲೊಂದು ಆರ್ಕೈವ್ಸ್ ಮಾಡಿದ್ದಾರೆ ಅವರು. ಆರ್ಕೈವ್ಸಲ್ಲಿ ವಿವೇಕಾನಂದ ಪತ್ರ ಕೂಡ ಇಟ್ಟಿದ್ದಾರೆ ಅಲ್ಲಿ. ಅದರೊಳಗೆ ಜಮ್ಶೆಡ್ಜಿ ಟಾಟಾ ಜೊತೆಗೆ ಮಾತಾಡಿದಾಗ ಏನೇನು ಮಾತಾಡಿದರು ಬರೆದಾರೆ. ಇವತ್ತೇನು ನಮ್ಮದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತಿದೆಯೋ ಬೆಂಗಳೂರಲ್ಲಿ, ಅದಕ್ಕೆ ದಿವಸ ಈಗೆಲ್ಲ IISc ಅಂತ ಕರಿತೇವೆ. 20 ವರ್ಷದಿಂದ ಯಾರೂ IISc ಅಂತಿರಲಿಲ್ಲ, ಅದಕ್ಕೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಕರೆಯೋದು. ನಾವೆಲ್ಲ ಓದ್ಬೇಕಾದ್ರೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಕರೆಯೋದು ಅದನ್ನು. ಜಮ್ಶೆಡ್ಜಿ ಟಾಟಾ ಕೊಟ್ಟಂಥ ಜಾಗ ಅದು. ಆಗ ವಿವೇಕಾನಂದರು ಬಿತ್ತಿದಂಥ ಬೀಜ ಇವತ್ತದು ಬಹು ದೊಡ್ಡದಾದಂಥ ವಿಜ್ಞಾನ ಮಂದಿರ ಆಗಿ ನಿಂತ್ಕೊಂಡಿದೆ. ಬಹಳ ಜನಕ್ಕೆ IIScಯಲ್ಲಿ PhD ಮಾಡೋರಿಗೂ ಗೊತ್ತಿಲ್ಲ ವಿವೇಕಾನಂದರ ಕಾರಣ ಅದು ಬರಬೇಕಾದ್ರೆ ಅಂತ. ಜಮ್ಶೆಡ್ಜಿ ಟಾಟಾ ಅಂಥವ್ರು ಒಪ್ಪಿಕೊಂಡು ಅಷ್ಟು ದೊಡ್ಡ ಜಾಗ, 100 ಎಕರೆ ಜಮೀನಿರುವಂಥ ಜಾಗವನ್ನು ವಿಜ್ಞಾನ ಸಂಸ್ಥೆಗೆ ಕೊಟ್ಬಿಟ್ರು, ಇಟ್ಕೊಂಬಿಡಿ ಅಂಥೇಳಿ. ಇವತ್ತು ವಿಜ್ಞಾನ ಸಂಸ್ಥೆ ನಿಂತಿರೋದು ಅವ್ರಿಗೋಸ್ಕರ. ಹೀಗೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ಬಿಸ್ನೆಸ್ ಮನ್ ಆಗ್ಬೋದು, ಒಬ್ಬ ಸನ್ಯಾಸಿ ಆಗ್ಬೋದು, ಒಬ್ಬ ಕೆಲಸಕ್ಕೆ ಬಂದವನಾಗ್ಬೋದು, ಒಬ್ಬ ಇಲ್ಲಿಟ್ರೇಟ್ ಆಗ್ಬೋದು, ಯಾರೇ ಆದರೂ ಅವ್ರ ಸಂಪರ್ಕಕ್ಕೆ ಬಂದ ತಕ್ಷಣ ಪರಿವರ್ತನೆ ಅನಿವಾರ್ಯವಾಗಿತ್ತು. ಇದಕ್ಕೆ ನಾನು ಪರುಷಮಣಿ ಅಂತ ಕರೆಯುವಂಥದ್ದು. ಇಂಗ್ಲೆಂಡಲ್ಲೊಂದು ಭಾಷಣ ಮಾಡ್ತಾಯಿದ್ರು. ಭಾಷಣ ಮಾಡ್ತಾ ಏನು ಹೇಳಿದರು, ನೋಡಪ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ಜೀವನಕ್ಕೆ, ಸ್ವಲ್ಪ ಆದರೂ ಸಮಾಜಕ್ಕೆ ಕೊಡಿ. ಎಲ್ಲ ನೀವೇ ಇಟ್ಕೊಂಡ್ರೆ ಸರಿ ಇರೋಲ್ಲ, ಸ್ವಲ್ಪ ಸಮಾಜಕ್ಕೆ ಕೊಡಿ, ಸಮಾಜ ಪಡ್ಕೊಂಡಿದ್ದೀರಿ ಅಂತ ಒಂದು 40 ನಿಮಿಷ ಭಾಷಣ ಮಾಡಿದ್ದಾರೆ. 40 ನಿಮಿಷ ಭಾಷಣ ಮಾಡಿ ಹೊರಗೆ ಬಂದ ತಕ್ಷಣ ಇಬ್ಬರು ಬಂದರು, ವಯಸ್ಸಾದ ದಂಪತಿಗಳು ಬಂದರು. ಅವ್ರ ಹೆಸರು ಕ್ಯಾಪ್ಟನ್ ಸೇವಿಯರ್ ಅಂತ ಕ್ಯಾಪ್ಟನ್ ಆಗಿದ್ದವರು, ಸೈನ್ಯದಿಂದ ರಿಟೈರ್ ಆಗಿದ್ದಾರೆ. ಅವ್ರ ಹೆಂಡತಿ ಇಬ್ಬರು ಬಂದು ಹೇಳಿದ್ರಂತೆ, ನಿಮ್ಮ ನಾಳೆ ನಾಡಿದ್ದು ಭೇಟಿ ಆಗ್ಬೋದು ನಾವೆಲ್ಲಾದರೂ ಬಂದು ಅಂತ ಕೇಳಿದರು. ಇರ್ತೀನಿ, ನಾನು ಇನ್ನೂ 1 ವಾರ ಇರ್ತೀನಿ, ಇಂಥ ಜಾಗದಲ್ಲಿದ್ದೀನಿ ಅಂತ ಅಡ್ರೆಸ್ ಕೊಟ್ಟರು. ಮುಂದೊಂದು ವಾರ ಆಗೋದ್ರೊಳಗೆ ಗಂಡ ಹೆಂಡತಿ ಮತ್ತೆ ಅವ್ರು ನೋಡೋಕ್ಕೆ ಹೋದರು. ನಿಮ್ಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರು, ಹೇಳಿದರೆ ಬರೀ 40 ನಿಮಿಷದ ಭಾಷಣ ಮಾಡಿದ್ದು. ಏನು ಎಲ್ಲ ನಿಮಗೋಸ್ಕರ ಇಟ್ಕೋಬೇಡಿ, ಸಮಾಜಕ್ಕೆ ಏನಾದರೂ ಮಾಡಿ ಅಂತ ಮಾಡಿದಂಥ ಭಾಷಣ. ಇವರು ಮರುವಾರ ಹೋಗಿ ತಮ್ಮ ಇಡೀ ಆಸ್ತಿಯನ್ನು ಮಾರಿಬಿಟ್ಟು ಆ ಅಮೌಂಟನ್ನಿಟ್ಟು ನಾನು ದಾನ ಮಾಡ್ತೀನಿ ಸಮಾಜಕ್ಕೆ ಅಂತ ಬಂದಿದ್ದಾರೆ. ಪೂರ್ತಿ ಎಲ್ಲೂ ತಮ್ಮ ಮನೆತನದ ಆಸ್ತಿ ಎಲ್ಲ ಬರ್ಕೊಟ್ಬಿಟ್ಟು ಸಮಾಜಕ್ಕೋಸ್ಕರ ಕೊಟ್ಟಿದ್ದೀನಿ, ಅದು ಹೇಗೆ ಮಾಡ್ಬೇಕು ಹೇಳಿ ಅಂತ. ಇದು ನಿಜವಾಗಲೂ ಅದ್ಭುತ ಅನಿಸುತ್ತೆ. ಈಗ ಯಾಕೆ ಹೇಳ್ತೀನಿ ಅಂದರೆ, ನಾವೆಲ್ಲರೂ ಇದ್ದೀವಿ ಜೀವನದಲ್ಲಿ, ನಮ್ಮೆಲ್ರಿಗೂ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸ್ ಅಂತಿದ್ದೇ ಇರುತ್ತೆ. ನಮ್ಮನ್ನು ನಂಬ್ಕೊಳ್ಳೋಂಥವ್ರು 3 ಜನ ಇರ್ತಾರೆ. ಒಬ್ಬರು ಇಲ್ಲದೆ ಹೋದರೆ ದುರ್ದೈವ, ಆಮದು ಬೇರೆ. ಆದರೆ ನಾನು ಹೇಳಿದ್ದನ್ನು ಎಷ್ಟು ವರ್ಷ ನೆನಪಿಟ್ಕೋತಾರೆ ಅನ್ನೋದು ಭಾಳ ಮುಖ್ಯ. ನಾನು ಹೇಳಿದ್ದನ್ನು ಬಹಳ ಜನ 1-2 ದಿವಸ ಕೇಳ್ಬೋದು, ಆಮೇಲೆ 3 ದಿವಸ ಮರ್ತು ಹೋಗುತ್ತೆ. ಅದು ಶ್ಯಾಡೋ ಅಂತ ಡಾಕ್ಟರ್ ರಾಮಸ್ವಾಮಿ ಹೇಳಿದ್ರಲ್ಲ, ಹೌ ಲಾಂಗ್ ಕ್ಯಾನ್ ವಿ ಕಾಸ್ಟ್ ಯುವರ್ ಶ್ಯಾಡೋ. ಈಗ ನೋಡಿ, ಸ್ವಾಮೀಜಿ ಹೋಗಿ 110 ವರ್ಷ ಆಯಿತು. 1902ನೇ ಇಸ್ವಿ ಜುಲೈ 4th. 110 ವರ್ಷ ಆಯಿತು. ಆದರೆ ಇವತ್ತಿಗೂ ಕೂಡ ರಾಮಕೃಷ್ಣ ಮಠದಲ್ಲಿ ಎಷ್ಟೊಂದು ತರುಣಿಯರು ಸನ್ಯಾಸಿಗಳಾಗಿ ಹೋಗ್ತಾ ಇದ್ದಾರೆ. ಇದು ನನಗೆ ಭಾಳ ಅದ್ಭುತ. ಇತ್ತೀಚೆಗೆ ಹೆಸರು ಹೇಳೋದು ಬೇಡ, ಅದು ತುಂಬ ಕಷ್ಟ ಆಗುತ್ತೆ. ಒಬ್ಬರು ಪೇರೆಂಟ್ಸ್ ಮನೆಗೆ ಬಂದರು, ಆಫೀಸಿಗೆ ಬಂದರು. ಸರ್, ನಮ್ಮ ಮಗನಿಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡಬೇಕು ಅಂದರು. ಸಾಮಾನ್ಯ ಬರ್ತಾರೆ ಕಲಿಯೋರು. ಕೌನ್ಸಿಲಿಂಗ್ ಎದಕ್ಕೆ ಅಂತ ಕೇಳಿದೆ. ಅವನಿಗಾಗಲೇ ಬಹಳ ದೊಡ್ಡ ಡಾಕ್ಟರ್ ಆಗಿದ್ದಾನೆ, ಆದರೆ ಸನ್ಯಾಸಿ ಆಗ್ತೀನಿ ಅಂತ ಕೂತ್ಬಿಟ್ಟಿದ್ದಾನೆ. ಒಬ್ಬನೇ ಮಗ ನಮಗೆ. ನೀವು ಅವ್ನು ಏನು ಕೌನ್ಸಿಲಿಂಗ್ ಮಾಡಬೇಕು, ಬೇಡ ಅಂತ ಕನ್ವಿನ್ಸ್ ಮಾಡಿ ಅಂದರು. ನನಗೆ ಭಾಳ ಕಷ್ಟ ಅದು.
ಸಣ್ಣ ಹುಡುಗ ಅಲ್ಲ, ಸಾಕಷ್ಟು ದೊಡ್ಡವನ ಹುಡುಗ. ಎಲ್ಲ ತೀರ್ಮಾನ ಆಗಿದೆ. ಆ ಹುಡುಗನ ಕರೆಸಿ ಕೇಳಿದೆ, ಯಾಕಪ್ಪ ಸನ್ಯಾಸ ಮಾಡ್ತೀರಂತೆ, ಅಪ್ಪ ಅಮ್ಮಗೆ ಬೇಜಾರಿದೆಯಲ್ಲ ಅಂತ. ಆತ ಹೇಳಿದ, ಹೌದು ಸರ್, ಅಪ್ಪ ಅಮ್ಮನ ಒಬ್ಬನೇ ಮಗ, ನಿಜ, ಕಷ್ಟ ಗೊತ್ತಾಗತ್ತೆ ನನಗೆ, ಆದರೆ ಸೆಳೆತ ತಪ್ಪಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಸರ್. ಕಲ್ಪನೆ ಮಾಡಿ, ಹೋಗಿ 110 ವರ್ಷದ ಮೇಲೆ ಆ ಹುಡುಗ ಸಣ್ಣವನಲ್ಲ, ದಡ್ಡ ಅಲ್ಲ, ಈಸ್ ಎ ಡಾಕ್ಟರ್, ಡಬಲ್ ಡಿಗ್ರಿ ಇದ್ದಂಥ ಹುಡುಗ. ಸೆಳೆತ ತಡ್ಕೊಳ್ಳೋಕ್ಕಾಗಲ್ಲ ಸರ್ ನನಗೆ, ನಾನು ಈ ರೀತಿ ಬದುಕೋಕ್ಕಾಗೋದೇ ಇಲ್ಲ, ನಾನು ಕೊಚ್ಕೊಂಡು ಹೋಗ್ಬಿಟ್ಟಿದ್ದೀನಿ ಭಾಳ ದೂರ. ಈಗ ಈ ಬೇಡ ಅಂದರೆ ಹಾಗೆ ಇರಬೇಕಷ್ಟೇ, ಸನ್ಯಾಸಿ ಜೀವನನೇ ನಡೆಸ್ಬೇಕು, ನಾನು ಮದುವೆ ಆಗಲ್ಲ ನಾನು. ಇದು ನನಗೆ ಆಶ್ಚರ್ಯ. ಯಾರೋ ನೀವು ಒಂದು ಮಾತು ಹೇಳಿ ಅರ್ಧ ಗಂಟೆ ಕಾಯಬೇಕು ನನಗೋಸ್ಕರ ಅಂದರೆ ನೋಡ್ತಾರೆ, ಅರ್ಧ ಗಂಟೆ ಬರಲಿಲ್ವಾ, ಬರಲ್ಲ ಬಿಡ್ರಿ ಅವ್ರು, ಹೋಗೋಣ ಅಂತ ಹೋಗ್ಬಿಡ್ತಾರೆ. ನನಗೋಸ್ಕರ ಅರ್ಧ ಗಂಟೆ ಕಾಯ್ದಂಥ ಜನ ಒಂದು ಮಾತಿಗೋಸ್ಕರ ಅವರು ಹೋಗಿ 110 ವರ್ಷದ ಮೇಲೆ ಆ ಸೆಳೆತ ತಡ್ಕೊಳ್ಳೋಕ್ಕಾಗಲ್ಲ ಅಂತ ಸನ್ಯಾಸ ತೊಗೊಳ್ಳೋದಂದರೆ ತಮ್ಮ ಒಳ್ಳೆಯದಾದಂಥ ಜೀವನವನ್ನು ಎಸೆದು ಬಿಸಾಕಿ ಹೊರಟು ಹೋಗುವಂಥದ್ದು. ಹುಡುಗರು ಮಾಡ್ತಾರಲ್ಲ, ತಮ್ಮ ಭವಿಷ್ಯವನ್ನು ಬಿಟ್ಟು ಹೋಗ್ತಾರಲ್ಲ, ಅದು ಎಂಥ ಸೆಳೆತ ಇದ್ದಿದ್ದು. ನಾನು ಮೊದಲು ಪರುಷಮಣಿ ಅಂತ ಹೇಳಿದೆ, ಅದು ಸ್ವಲ್ಪ ತಪ್ಪು ಅನ್ನಿಸ್ತಾ ಇದೆ ಭಾಷಣ ಮುಗಿಯೋ ಹೊತ್ತಿಗೆ. ಪರುಷಮಣಿ ಅಶಕ್ತವಾದದ್ದು, ಅದು ಮುಟ್ಟಿದ ವಸ್ತುವನ್ನೆಲ್ಲ ಬಂಗಾರ ಮಾಡ್ತದೆ, ಅದರ ದುಃಖ ಅಂದರೆ ಮುಟ್ಟಿಸ್ಬೇಕಲ್ಲ. ಪರುಷಮಣಿಯನ್ನು ಮುಟ್ಟಿಸಿದರೆ ಮಾತ್ರ ಬಂಗಾರ ಮಾಡುವಂಥದ್ದು. ಈ ಪರುಷಮಣಿ ಅಂದರೆ ಮುಟ್ಟಬೇಕು ಆಗಿಲ್ಲ, ದೂರದಿಂದನೇ ಪರಿವರ್ತನೆ ಮಾಡುವಂಥದ್ದು. ಎಷ್ಟೋ ಸಲ ವಿಚಾರ ಮಾಡಿದ್ದೀನಿ, ಈ ಶಕ್ತಿ ಹೇಗೆ ಸಾಧ್ಯ ಆಯಿತು, 39 ವರ್ಷಕ್ಕೆ ಅದು ಹೇಗೆ ಸಾಧ್ಯ ಆಯಿತು. ಅದು ಅವ್ರು ಹೇಳಿದ ಹಾಗೆ 39 ವರ್ಷ ದೇಹ, ಆದರೆ ನಿಜವಾಗಿ ಇಫೆಕ್ಟ್ ಆಗಿದ್ದು 10 ವರ್ಷ, ಕೊನೆ 10 ವರ್ಷ. ಶಿಕಾಗೋದಿಂದ ಬಂದ ಮೇಲೆ ಜನರಿಗೆ ಗೊತ್ತಾಯ್ತು, ಅಲ್ಲಿವರೆಗೆ ಗೊತ್ತಾಗಿರಲಿಲ್ಲ. ನಾನು ನೆನಪಿದೆ, ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಟ್ ಬರ್ಕಲಿ, ನಾನು ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಡೊನಾಲ್ಡ್ ಪಿಯರ್ಸನ್ ಅಂತ ಶಿಕ್ಷಣ ವಿಭಾಗದ ಮುಖ್ಯಸ್ಥರವರು. ಏನೋ ಮಾತಾಡ್ತಾ ಇದ್ದೆ, ನಾನು ಲ್ಯಾಪ್ಟಾಪ್ ಹಿಂಗೆ ಓಪನ್ ಮಾಡಿದಾಗ ಆ ಸ್ಕ್ರೀನ್ ಮೇಲೆ ವಿವೇಕಾನಂದರ ಫೋಟೋ ಇತ್ತು. ಆತ ನೋಡಿಬಿಟ್ಟು, ಓಹೋ ಈಸ್ ಯುವರ್ ಗುರು ಅಂತ ಕೇಳ್ದ. ನಿಮ್ಮ ಗುರುಗಳ ಇವರು ಅಂತ ಕೇಳ್ದ. ನಾನು ಹೇಳಿದೆ, ಈ ಕ್ಯಾನ್ ಬಿ ಯುವರ್ ಗುರು ಆಲ್ಸೋ ಅಂತ ಹೇಳಿದೆ. ಹೇಳಿದ ತಕ್ಷಣ ಹೂ ಈಸ್ ಈ ಅಂತ ಕೇಳ್ದ. ನಾನು ಸ್ವಲ್ಪ ಹೇಳಿದೆ, ವಿವೇಕಾನಂದರ ಬಗ್ಗೆ ಈ ಇನ್ಫಾರ್ಮೇಷನ್ ಇದೆ ನೋಡಿ ಅಂತ ಹೇಳಿದೆ. ನನಗೆ ಅವ್ರ ಪ್ರಾಮಾಣಿಕತೆ ತುಂಬ ಇಷ್ಟ ಆಗತ್ತೆ. ಏನೂ ಗೊತ್ತಿಲ್ಲ ಅಂತ ನಿರ್ವಾಜವಾಗಿ ಹೇಳ್ದ, ಬರ್ಕೊಂಡ ತನ್ನ ಬುಕ್ಕಲ್ಲಿ. ನಾನು ಮುಂದೆ 8-9 ದಿವಸ ಅದನ್ನು ವಾಪಸ್ ಹೋಗೋದ್ರೊಳಗೆ 2 ಪುಸ್ತಕ ಓದಿ ಮುಗಿಸಿದ್ದ. ಹೇಳಿದ, ಅಮೇಝಿಂಗ್ ಯುನೋ ಅಂದ. ಯಾಕೆ ಅಂತ ಕೇಳಿದ್ರೆ, ಐ ಕಾಂಟ್ ಇಮ್ಯಾಜಿನ್ ಎ ಮ್ಯಾನ್ ಡೂಯಿಂಗ್ ಸೋ ಮಚ್ ಇನ್ 39 ಇಯರ್ಸ್ ಅಂದ್ಬಿಟ್ಟು ಇನ್ನೊಂದು ಭಾಳ ದೊಡ್ಡ ಮಾತು ಹೇಳಿದ. ಐ ಥಿಂಕ್ ವಿ ಆರ್ ಫೂಲಿಶ್ ಯುನೋ, ಹಿ ವಾಸ್ ಹಿಯರ್ ಇನ್ ಇಂಡಿಯಾ, ಇನ್ US, ವಿ ಶುಡ್ ನಾಟ್ ಹ್ಯಾವ್ ಸೆಂಟ್ ಹಿಮ್ ಬ್ಯಾಕ್ ಟು ಇಂಡಿಯಾ. ಕಳಿಸ್ಲೇಬಾರ್ದಾಯ್ತು ವಾಪಸ್ ಇಂಡಿಯಾಗೆ ಅಂದ. ಇನ್ನೊಂದು ತಲೆ ಮೇಲೆ ನಾನು ಹೇಳಿದೆ, ಅವ್ರು ನೋಡೋ ದೃಷ್ಟಿ ಹೆಂಗಿರುತ್ತೆ ನೋಡಿ. ಯು ಸಿ ಹಿ ವಾಸ್ ಸೋ ಗ್ರೇಟ್ಫುಲ್ ಟು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂದ. ಯಾರು ಅಂತ ಕೇಳಿದೆ. ಯುವರ್ ವಿವೇಕಾನಂದ ವಾಸ್ ಗ್ರೇಟ್ಫುಲ್ ಟು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಯಾಕಂದರೆ 29 ವರ್ಷ ಭಾರತದಲ್ಲಿದ್ದಾಗ ರಿಕಗ್ನಿಷನ್ ಮಾಡಿರಲಿಲ್ಲ, ಊಟ ಕಷ್ಟ ಆಗ್ತಾಯಿತ್ತು, 3 ದಿವಸ ಊಟ ಸೇವ್ ಪರಿಸ್ಥಿತಿ ಇತ್ತು. ಆದರೆ ನಮ್ಮಲ್ಲಿ ಫಾರಿನ್ ರಿಟರ್ನ್ಡ್ ಆದ ತಕ್ಷಣ ಅವ್ರು ಹೇಳ್ತಾರೆ, ನಾನು ಯಾಕೆ ಪ್ರದೇಶಕ್ಕೆ ಹೋಗ್ತೀನಿ ಅಂದರೆ ಅಲ್ಲಿ ಮೆಚ್ಚಿಕೊಂಡ್ರೆ ಜನ ನಮ್ಮವ್ರು ಮೆಚ್ಕೋತಾರೆ, ಇಲ್ಲಿ ಕೇಳ್ತಾರೆ. ಆತ ಒಂದು ತಮಾಷೆ ಹೇಳಿದ, ಬಿಕಾಸ್ ವಿ ರೆಸ್ಪೆಕ್ಟೆಡ್ ಹಿಮ್ ಇನ್ US, ಹಿ ಲೆಫ್ಟ್ ಈಸ್ ಬಾಡಿ ಆನ್ 4th ಜುಲೈ. ನೋಡಿ, ಅವನ ತಲೆಗೆ ಬಂದದ್ದು. ಅವ್ರ ದೇಹ 4ನೇ ಜುಲೈಗೆ ಯಾಕೆ ಬಿಟ್ಟರು ಅಂದರೆ, 4ನೇ ಜುಲೈ ಅಮೇರಿಕನ್ ಇಂಡಿಪೆಂಡೆನ್ಸ್ ಡೇ. ನಮ್ಮದು ಹೇಗೆ 15th ಆಗಸ್ಟ್ ಇದೆಯೋ ಹಾಗೆ 4th ಜುಲೈ ಅವ್ರದ್ದು. 4th ಜುಲೈಗೆ ಹೋಗೋದು. ಆ ಪದ್ಯ ಬರೆದಿದ್ದಾರೆ, 4th ಜುಲೈ ಮೇಲೆ ಪದ್ಯ ಬರೆದಿದ್ದಾರೆ ವಿವೇಕಾನಂದರು. 4th ಜುಲೈ ಅಂತ ಬರೆದಿದ್ದಾರೆ, ಪದ್ಯ ಬರೆದಿದ್ದಾರೆ ಅಮೇರಿಕನ್ ಇಂಡಿಪೆಂಡೆನ್ಸ್ ಬಗ್ಗೆ ಹೊಗಳ್ಕೊಂಡು. ಆಯ್ತಾ, ಇನ್ನೊಂದು ಪುಸ್ತಕ ಕೊಟ್ಟ ನನಗೆ, ಎಲಿಯಾ ಸ್ಟೋಜ್ ಅಂತ ಬರೆದಂಥ ಪುಸ್ತಕ ಬರೆದಿದ್ದಾರೆ. ಎಲೆನಾ ಸ್ಟೋಜ್ ಅಂತ ಲೇಡಿ ಬರೆದದ್ದು. ಎ ಪಾರ್ಸಲ್ ಅನ್ಓಪನ್ಡ್ ಅಂತ ಪುಸ್ತಕ ಇದೆ. ನಾನು ನಾನೇ ನೋಡಿರಲಿಲ್ಲ ಪುಸ್ತಕ, ಅದನ್ನು ಅವ್ರು ಕೊಟ್ಟ ಮೇಲೆ ಓದಿದ್ದು. ಆ ಪುಸ್ತಕದಲ್ಲ ಹೆಣ್ಮಗಳು ಬರೀತಾಳೆ, ಎಂಥ ದುರ್ದೈವಿಗಳು ಅಂದರೆ, ಭಾರತದ ಸಮುದ್ರ ತೀರದಿಂದ ನಮ್ಮ ದೇಶಕ್ಕೆ ಒಂದು ಅಮೂಲ್ಯವಾದಂಥ ಒಂದು ಪ್ಯಾಕೆಟ್ ಬಂತು, ಪೊಟ್ಟಣ ಬಂತು. ಆದರೆ ನಾವೇನು ಮಾಡಿದ್ವಿ ಗೊತ್ತಾ, ಪಟ್ನಾಸ್ ಅದು ಇಟ್ಕೊಂಡ್ವಿ, ವಾಪಸ್ ಕಳಿಸ್ಬಿಟ್ವಿ, ಓಪನ್ ಮಾಡಿ ನೋಡಲೇ ಇಲ್ಲ ನಾವು. ವಿವೇಕಾನಂದರ ಬಗ್ಗೆ ಬರೀತಾಳಕ್ಕೆ, ಅಷ್ಟು ದೊಡ್ಡ ಅಮೂಲ್ಯವಾದಂಥ ಪ್ಯಾಕೆಟ್ ಬಂದದ್ದನ್ನು ಬಿಚ್ಚಿ ನೋಡಿ ಇಟ್ಕೋಬೇಕಾಗಿತ್ತು, ನಾವು ಇಟ್ಕೊಳ್ಳಿಲ್ಲ. ನೋಡಿ, ಅಲ್ಲಿದ್ದಂಥ ಮನುಷ್ಯನಿಗೆ, ಎಷ್ಟು ದೂರ ಇದ್ದ ಮನುಷ್ಯನಿಗೆ ವಿವೇಕಾನಂದ ಇವತ್ತಿಗೂ ಮುಟ್ಟುತ್ತಾರೆ, ಜನ ಹೋಗ್ತಾರೆ, ಮಾತು ಕೇಳ್ತಾರೆ. ಇದು ಅದ್ಭುತವಾದಂಥ. ಹೇಗಾಯಿತು ಅನ್ನೋದಕ್ಕೆ ಒಂದೇ ಒಂದು ವಿಷಯ ಹೇಳಬೇಕು ನಾನು. ಜೀವನದಲ್ಲಿ 2 ವಿಷಯಗಳಿದ್ದಾವೆ, ಅನುಭವ ಮತ್ತು ಅಭಿನಯ ಅಂತ 2 ಮಾತು. ಎಲ್ಲ ಭಾಷೆಯಲ್ಲೂ ಸಾಮಾನ್ಯವಾಗಿ ಬಳಸುವಂಥ ಪದಗಳು, ಅನುಭವ ಮತ್ತು ಅಭಿನಯ ಅಂತ. ನಮಗೆ ಅನುಭವ ಯಾವಾಗತ್ತೆ, ಅಭಿನಯ ಯಾವಾಗತ್ತೆ? 32 ವರ್ಷ ಬದುಕಿದಂಥ ಶಂಕರಾಚಾರ್ಯರು, 33 ವರ್ಷ ಬದುಕಿದಂಥ ಜೀಸಸ್ ಕ್ರೈಸ್ಟ್,
39 ವರ್ಷದಂಥ ವಿವೇಕಾನಂದರು ಇಷ್ಟೊಂದು ಹಿಂಬಾಲಕರನ್ನು ಬಿಟ್ಟು ಹೋಗಬೇಕಾದ್ರೆ, ಇಷ್ಟೊಂದು ಪ್ರಭಾವ ಬೀರಿರಬೇಕಾದ್ರೆ ಹೇಗೆ ವ್ಯತ್ಯಾಸ ಆಗುತ್ತೆ ಅವ್ರಿಗೂ ಬೇರೆದವ್ರಿಗೂ ಅಂತ ನೋಡಿದಾಗ ಅರ್ಥ ಆಗುತ್ತೆ. ಈ ಅಭಿನಯ ಅನ್ನೋದು ಗೊತ್ತು ನಮಗೆ. ಒಂದು ಒಳ್ಳೆಯ ಸ್ಟೇಜ್ ಇದೆ, ಒಬ್ಬ ಪ್ರಸಿದ್ಧವಾದ ನಟಿ ಬರ್ತಾಳೆ ಸ್ಟೇಜ್ ಮೇಲೆ, ದುಃಖಪೂರ್ಯವಾದ ಸನ್ನಿವೇಶ, ಚೆನ್ನಾಗಿ ಅಳ್ತಾಳೆ, ಗ್ಲಿಸರಿನ್ ಹಾಕ್ಕೊಳ್ಳದೆ ಹೋದರೂ ಚೆನ್ನಾಗಿ ಅಳ್ತಾ ಇರ್ತಾಳೆ, ಪಾತ್ರದ ಮೈತುಂಬಿ ನಟನೆ ಮಾಡ್ತಾ ಇರ್ತಾಳೆ, ಜೋರಾಗಿ ಅಳ್ತಾಳೆ. ಅದನ್ನು ನೋಡಿ ಮುಂದೆ ಕೂತಂಥವ್ರಿಗೆಲ್ಲರೂ ಕಣ್ಣಲ್ಲಿ ನೀರು ಬಂದಿರುತ್ತೆ. ಆದರೆ ಯಾಕೆ ಸೀನ್ ಮುಗಿದ ತಕ್ಷಣ ಸೈಡ್ ವಿಂಗ್ಸಿಗೆ ಹೋಗ್ಬಿಟ್ಟು ಕೇಳ್ತಾಳೆ, ಹೇಗಿತ್ತು ನನ್ನ ಆ್ಯಕ್ಟಿಂಗು. ಆಕೆಗೆ ನಟನೆ ಮಾಡ್ತಿರುವಾಗ ಆ ಪಾತ್ರ ಮೈತುಂಬಿ ನಟನೆ ಮಾಡಿದರೂ ಕೂಡ ಆಕೆ ತಾನು ನಟಿ ಮಾತ್ರ ಅನ್ನೋದು ಮರೆತಿಲ್ಲ. ಆಕೆಗೆ ಅಭಿನಯ ಆಯಿತು. ಆದರೆ ಮುಂದೆ ಕೂತವ್ರಿಗೆ ಏನಾಯಿತು, ಅವ್ರಿಗೆ ಅನುಭವ ಆಯಿತು, ಅವ್ರು ದುಃಖ ಪಟ್ಟಿದ್ದಾರೆ, ಅಯ್ಯೋ ಎಷ್ಟು ಚೆನ್ನಾಗಿತ್ತಲ್ಲ ಇದು ಅಂತ ಅನುಭವ ಪಟ್ಟಿದ್ದಾರೆ. ಕೆಲವರಿಗೆ ಏನಾಗುತ್ತೆ ಗೊತ್ತಾ, ಅನುಭವ ಆಗೋದೇ ಇಲ್ಲ, ಅಭಿನಯ ಆಗಿಬಿಡುತ್ತೆ ಜೀವನ. ಯಾರೋ ಹೇಳ್ತಿದ್ರಂತೆ, ಅನುಭವ ಅಂದರೆ ಬೆಂಕಿಯಲ್ಲಿ ಹೋದ ಹಾಗೆ. ಒಂದು ಬದನೆಕಾಯಿ ಬೆಂಕಿಯಲ್ಲಿ ಹಾಕಿಬಿಡಿ, ಬೆಂದು ಹೋದ್ಮೇಲೆ ಮತ್ತೆ ವಾಪಸ್ ಮೊದಲಿನ ಬದನೆಕಾಯಿ ಮಾಡೋಕ್ಕಾಗೋಲ್ಲ. ಒಂದು ಕಾಗದ ಹಾಕಿ ಬೂದಿ ಆಗುತ್ತೆ, ಮತ್ತೆ ಕಾಗದ ಆಗೋಲ್ಲ. ಇದು ಅನುಭವ. ಒಂದು ಸಲ ಅನುಭವದ ಬೆಂಕಿಯಲ್ಲಿ ಹೋದಾಗ ಮನುಷ್ಯ ತನ್ನ ಗೊತ್ತಿಲ್ಲದ ಹಾಗೆ ಪೂರ್ತಿ ಬದಲಾವಣೆ ಹೊಂದಿ ಹೋಗ್ತಾನೆ. ಯಾರೋ ಹೇಳಿದ್ರಂತೆ, ಬೆಂಕಿ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಸುಟ್ಟಿಲ್ಲ ಅಂದರೆ, ಬೆಂಕಿ ಹಿಡ್ಕೊಂಡಿಲ್ಲಪ್ಪ, ಕೈಯಲ್ಲಿ ಚಿತ್ರ ಹಿಡ್ಕೊಂಡಿದ್ದೆ ಬೆಂಕಿದಷ್ಟೇ. ಅದು ಅಭಿನಯ ಆಯಿತು. ಎಷ್ಟೋ ಜನ ನಾವು 20 ವರ್ಷ 50 ವರ್ಷ 100 ವರ್ಷ ಬದುಕಿದರೂ ಕೂಡ ಯಾವ ಅನುಭವವನ್ನು ಹೋಗದೇ ಜೀವನ ಬರೀ ಅಭಿನಯ ಆಗಿ ಕೋರ ಹಾಗೆ ಹೋಗ್ಬಿಡ್ತೀವಿ ನಾವು. ಕೆಲವರು ಮಾತ್ರ ಏನು ಮಾಡ್ತಾರೆ ಅಂದರೆ ಪ್ರತಿ ಕ್ಷಣ ಅನುಭವ ಆಗ್ತಾ ಇರುತ್ತೆ, ಪ್ರತಿ ಕ್ಷಣ ಅನುಭವ ಬದಲಾಯಿಸ್ಕೋತಾ ಹೋಗ್ತಾರೆ. ಒಂದು ಪೂನಾದಲ್ಲಿ 400 ವರ್ಷಗಳ ಹಿಂದೆ ಒಬ್ಬರು ಮಹಾ ವಿದ್ವಾಂಸರಿದ್ದರು, ಸಂಸ್ಕೃತದ ಮಹಾಪಂಡಿತರು. ಅವರಿಗೆ ಆಧುನಿಕ ಪಾಣಿನಿ ಅಂತ ಕರೀತಾಯಿದ್ರು. ಅಂಥ ದೊಡ್ಡ ಮನುಷ್ಯ. ಅವರ ಅಪ್ಪ ಇದ್ದರು ಮನೆಯಲ್ಲಿ 85 ವರ್ಷ. ಇವರಿಗೆ ವಯಸ್ಸಾಯಿತು. ಜಗತ್ತು ತುಂಬ ಮನಣಿತ್ತು ಭಾರತ ದೇಶದಲ್ಲಿ. 60ನೇ ವರ್ಷ ಹುಟ್ಟಿದ ಹಬ್ಬ ಬಂತು. ಅಪ್ಪ ಮಗನಿಗೆ ಹೇಳಿದರು, ಏನೋ ನೀನು, ನಮ್ಮ ಮನೆ ಹಿರಿಯರು ಒಂದು ರಾಮನ ದೇವಸ್ಥಾನ ಕಟ್ಟಿಸಿಟ್ಟಿದ್ದಾರೆ, ಒಂದು ದಿವಸ ಹೋಗಲ್ಲ ನೀನು, ಹೋಗು ರಾಮ ಅನ್ನು ಅಂದ್ರಂತೆ. ಆ ಹುಡುಗ ಅಂದರೆ 60 ವರ್ಷದ ಮನುಷ್ಯ. ಅಪ್ಪನೇ ಕೇಳಿದ್ರಂತೆ, ಅಪ್ಪ ನೀ ದಿನಾಲೂ ಹೋಗ್ತೀಯ 2 ಸಲ ರಾಮ ಮಂದಿರಕ್ಕೆ, ಜಪಮಣಿ ಕೆಳಗೆ ಇಡೋಲ್ಲ, ಆದರೂ ಏನೂ ವ್ಯತ್ಯಾಸ ಆದಂಗೆ ಕಾಣಿಸ್ತಿಲ್ಲ, ನಾನು ಹೋಗಿ ಏನು ಮಾಡೋದಿದೆ ಅಂತ. ಸುಮ್ಮನೆ ಪ್ರಶ್ನೆ ಕೇಳಬೇಡ, ಇವತ್ತು ಹುಟ್ಟಿದ ಹಬ್ಬ 60ನೇ ವರ್ಷ, ಹೋಗು ದೇವಸ್ಥಾನಕ್ಕೆ ಹೋಗು ಅಂದರು. ಇವ್ರು ಆಯಿತು ಅಂದರು. ಅವ್ನು ಹೇಳ್ಬೇಕಾದ್ರೆ ಹೆಂಗೆ ಮಾತಿದೆ ನೋಡಿ, ಇದು ಹಿಂದಿಯಲ್ಲಿ ಓದಿದಂಥ ಕತೆ. ನಾನು ಅದು ಹೇಳಿದ್ರಂತ, ನಾನು ಹೋಗ್ತೀನಿ, ಆದರೆ ಇಲ್ಲಿ ಕೂತ್ಕೊಂಡು ನನ್ನ ದಾರಿ ನೋಡಬೇಡ ಅಂತ ಹೇಳಿದರು. ಅಪ್ಪಗೆ ಗೊತ್ತಾಗಲಿಲ್ಲ, ನೀನು ಹೋಗು ಅಂದರು. ಈತ ಸ್ನಾನ ಮಾಡಿದ, ವಿಗ್ರಹಕ್ಕೆ ಬಂದು ಕೂತ್ಕೊಂಡ, ದೇವಸ್ಥಾನದ ಹೋಗಿ ಕೂತ್ಕೊಂಡು ಆ ವಿಗ್ರಹದ ಕಣ್ಣಲ್ಲಿ ಕಣ್ಣಿಟ್ಟು ದೀರ್ಘ ಶ್ವಾಸ ತಗೊಂಡು ಒಂದೇ ಒಂದು ಸಲ ರಾಮ ಅಂದವನೇ ಹೊರಳಿಬಿಟ್ಟು ಪ್ರಾಣ ಹೋಯಿತು. ಹುಟ್ಟಿದ ದಿವಸನೇ 60ನೇ ವರ್ಷ. ಅವ್ರ ಹೆಸರು ಭಟ್ಟೋಜಿ ದೀಕ್ಷಿತ್ ಅಂತ. ಬಹುದೊಡ್ಡ ಪಂಡಿತರು, ಭಾರತದ ಪಾಣಿನಿ ಅಂತ ಕರಿತಾಯಿದ್ರು, ಆಧುನಿಕ ಪಾಣಿನಿ ಅಂತ ಕರಿತಾಯಿದ್ರು. ಒಂದೇ ಒಂದು ಸಲ ರಾಮ ಅಂದದ್ದು ಸ್ವಾಮಿ, ಪ್ರಾಣ ಹೋಯಿತು. ಹೇಗೆ ಒಂದೇ ಸಲ ಅಂದಿದ್ರು ಕೂಡ ಹೇಗೆ ಅಂದಿರಬೇಕು ಅಂತ, ಜೀವದ ಉಸಿರು ರಾಮ ಅಂದಿರಬೇಕು, ಕಣ ರಾಮ ಅಂದಿರಬೇಕು, ರಾಮನಲ್ಲಿ ಸೇರ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ಹಿಂದಿಯಲ್ಲಿ ಭಾಳ ಚಂದ ಬರೀತಾ ಇರೋದನ್ನು ಏನು ಅಂದರೆ, ಅವ್ರು ಅಂದ್ಕೊಂಡಿರ್ಬೇಕಂತೆ ಭಟ್ಟೋಜಿ ದೀಕ್ಷಿತರು, ಜಬ್ ಮೈ ರಾಮ್ ಕಿ ದುನಿಯಾ ಮೇ ಜಾ ರಹಾ ಹೂँ ಕಾಮ್ ಕಿ ದುನಿಯಾ ಮೇ ಕ್ಯೂಂ ವಾಪಸ್ ಆನಾ ಅಂತ. ರಾಮನ ಜಗತ್ತಿಗೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಕೆಲಸದ ಜಗತ್ತಿಗೆ ಯಾಕೆ ವಾಪಸ್ ಬರಬೇಕು ಅಂತ ಸೇರ್ಕೊಂಡ್ಬಿಟ್ರು. ಆದರೆ ನಾವೆಲ್ಲ ಹೇಗಿದ್ದೀವಿ ಅಂದರೆ ಅವ್ರ ಅಪ್ಪನಂಗಿದ್ದೀವಿ. ದಿನಕ್ಕೊಂದು 1000 ಸಲ ರಾಮ ಅಂತೀವಿ, ರಾಮ ಅಂಟ್ಕೊಳ್ಳಿಲ್ಲ ಮೈಗೆ. ಮಂಗಳಾರತಿ ಮಾಡ್ತಾನೆ ಗೇಟಲ್ಲಿ ಯಾರಿದ್ದಾರೆ ಅಂತ ವಿಚಾರ ಮಾಡ್ತೀವಿ, ಪೂಜೆ ಮಾಡ್ತಾನೆ ಫೋನಲ್ಲಿ ಇಲ್ಲ ಅಂತ ಹೇಳಿಬಿಡು ಅಂತ ಹೇಳ್ತೀವಿ ಅಲ್ವಾ. ಅಂದರೆ ನಮ್ಮ ಮನಸ್ಸು ಎಲ್ಲಿದೆ ಅಂತ. ಇದು ಅನುಭವ. ಬರೀ ಬಾಯಿಲೆ ಜಪಮಣಿ ಎಣಿಸೋದು ಅಭಿನಯ ಆಯಿತು, ಮನಸ್ಸಿನಲ್ಲಿ ರಾಮ ಬಂದದ್ದು ಭಟ್ಟೋಜಿ ದೀಕ್ಷಿತರದ ಅನುಭವ ಆಯಿತು. ಈ ಥರದ ಅನುಭವ ಈ ಮಹಾತ್ಮರಿಗಾಯಿತು. ಅವರಿಗೆ ದೈಹಿಕವಾಗಿ 39 ವರ್ಷ ಬದುಕಿದ್ರು. ತಾವು ಕಲ್ಪನೆ ಮಾಡ್ಕೊಳ್ಳಿ, ಇಡೀ ದಿವಸ 24 ಗಂಟೆಯಲ್ಲಿ ನಿಜವಾಗೂ ಆನಂದ ಎಷ್ಟೊತ್ತು ಸಿಕ್ಕಿರುತ್ತೆ ನಮಗೆ ಅಂತ. ಎಲ್ಲವೂ ಬೇಡಪ್ಪ, ತುಂಬ ಶಾಂತವಾಗಿ ಮನಸ್ಸು ಸ್ಥಿಮಿತವಾಗಿರೋದು ಬಹುಶಃ 5 ನಿಮಿಷನೋ 10 ನಿಮಿಷನೋ, ಭಾಳ ಪುಣ್ಯವಂತರಾಯಿದ್ರು 15 ನಿಮಿಷ. ಅಂದರೆ 23 ಗಂಟೆ 45 ನಿಮಿಷ ಮನಸ್ಸು ತಳಮಳದಲ್ಲಿದೆ, 15 ನಿಮಿಷ ಶಾಂತವಾಗಿದೆ. ಆದರೆ ಈ ಮಹಾನುಭಾವರ ಮನಸ್ಸು ಬಹುಶಃ 23.5 ಗಂಟೆ ಅನುಭವದಲ್ಲಿತ್ತು. ಆದ್ದರಿಂದ ದೈಹಿಕವಾಗಿ 39 ವರ್ಷ ಬದುಕಿದ್ರು ಅಂದರೆ ನಿಜವಾಗಿಯೂ ಆಧ್ಯಾತ್ಮಿಕವಾಗಿ ಗಮನಿಸಿದರೆ ಸುಮಾರು 200 ವರ್ಷ ಬದುಕಿದಷ್ಟು ಸಾಧನೆ ಆಗ್ತದೆ. ಆ ಅನುಭವವನ್ನು ಮೈಗೂಡಿಸಿದ್ದರಿಂದ ವಿವೇಕಾನಂದರು ಅದ್ಭುತವಾದ ಪರುಷಮಣಿಯಾದರು, ಪ್ರಪಂಚವನ್ನು ಪ್ರೋತ್ಸಾಹಿಸಿದರು. ಅವತ್ತಲ್ಲ ಇವತ್ತಿಗೆ ಕೂಡ
ಸಹಸ್ರಾರು ಜನರನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ. ಅವರ ಕೃಪೆ, ಅವರ ಆಶೀರ್ವಾದ ನಮ್ಮನ್ನೆಲ್ಲ ಕಾಯಬೇಕು. 155 ವರ್ಷದಕ್ಕೆ ನೆನೆಸಿಕೊಳ್ಳುವಂಥ ಭಾಗ್ಯ ನಮಗೆಲ್ಲ ಸಿಕ್ಕಿದ್ದಕ್ಕೆ ಭಗವಂತನಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.